ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು FDA ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಪ್ರಶ್ನೆಗಳ ಉತ್ತರಗಳನ್ನು ವಿಶ್ಲೇಷಣೆ ಸಮೇತ ಬಿಡಿಸ್ತಾ ಬರ್ತೀನಿ. ಉದ್ದೇಶ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಕೌಶಲ್ಯ ಡೆವಲಪ್ ಆಗ್ತಾ ಬರ್ತದೆ. ಆ ಹಿನ್ನೆಲೆ ಒಳಗಡೆ ನಾವು ಆಲಿ FDA ಬಂದಿರುವಂಥ ಪ್ರಶ್ನೆಗಳನ್ನೇ ಎತ್ಕೊಂಡಿದ್ದೀನಿ. ಇಂದಿನ ಸಂಚಿಕೆಯಲ್ಲೂ ಕೂಡ ವಿಡಿಯೋಗಳಲ್ಲಿ ನೀವು FDA ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರೋದನ್ನು ನೋಡ್ಬೋದು. ಅದೇ ಥರ ಆ ಭಾಗವನ್ನು ನಾನು ಈಗ ಮುಂದುವರಿಸ್ತಾ ಇದ್ದೀನಿ. ಈ ಮೂಲಕ ನಿಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಸಮಗ್ರವಾದಂಥ ಮಾಹಿತಿ ಸಿಗ್ತಾ ಬರ್ತದೆ. ಮೊದಲನೇದು ಬರ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆಯನ್ನು ಎತ್ಕೊತಾ ಬರ್ತೀನಿ. ಆಲ್ರೆಡಿ ಇದು ಮುಂದುವರೆದ ಭಾಗ. ಇದು ಕ್ವಶನ್ ನಂಬರ್ 1, ಆರ್ಥಿಕ ತುರ್ತು ಪರಿಸ್ಥಿತಿ ಪೋಷಣೆಗೆ ಅವಕಾಶ ನೀಡುವ ಕಲಂ ಅಂತ ಭಾರತ ಸಂವಿಧಾನದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಕ್ವಶನ್ನ ಮತ್ತೆ ಕೂಡ ಬರ್ಬೋದು. ಈ ಚಾಪ್ಟ್ರಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಚಾಪ್ಟ್ರಲ್ಲಿ ಕೇಳ್ತಾ ಬರ್ತಾರೆ. STC, FDC, ಪೊಲೀಸ್ ಕಾನ್ಸ್ಟೇಬಲ್ಲು, PSI, KS ಪರೀಕ್ಷೆನಲ್ಲಿ ಎಲ್ಲ, ಇವನ್ UPSCನಲ್ಲಿ ಕೂಡ ಈ ಕ್ವಶನ್ಸ್ ರಿಪೀಟ್ ಆಗ್ತಾ ಬರ್ತದೆ. ಶೈಲಿ ಚೇಂಜ್ ಆಗ್ಬೋದಷ್ಟೇ, ಆದರೆ ಪ್ರಶ್ನೆಗಳು ಮಾತ್ರ ಬರ್ತದೆ. ಇದು ಗ್ಯಾರಂಟಿ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ. ಮೊದಲನೇ ಬರ್ತೀನಿ ನಾನೀಗ. ಆರ್ಥಿಕ ತುರ್ತು ಪರಿಸ್ಥಿತಿ ಸ್ವಲ್ಪ ಗಮನಿಸೋಣ. ಈಗ ಆನ್ಸರ್ ಮಾಡೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಬರ್ತೀನಿ. ನಮ್ಮಲ್ಲಿ ಸಂವಿಧಾನದ 18ನೇ ಭಾಗದಲ್ಲಿ ಭಾಗ 18 ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತಾ ಬರ್ತಾರೆ. ಕ್ವಶನ್ ತೆಗಿಬೋದು. ಇದರಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ವ್ಯವಹರಿಸಲಾಗಿದೆ ಅಂತ ಕೇಳ್ಬೋದು. ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಬಂದಾಗ ಈ ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ಭಾಗ 18ರಲ್ಲಿ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಇದೇ ಕ್ವಶನ್ಸನ್ನು ಹಿಂಗೆ ತಿರ್ಗ್ಬೋದು. ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ ಯಾವ ಭಾಗದಲ್ಲಿ ಹೇಳೋರಿ ಅಂತ ಕೇಳ್ಬೋದು. 2 ಕ್ವಶನ್ಸು ಫ್ರೇಮ್ ಅದು. ಇಲ್ಲಿ ಭಾಳ ಮುಖ್ಯವಾದದ್ದಂದರೆ ನೀವು ಗಮನಿಸಬೇಕು, 3 ವಿಧದ ತುರ್ತು ಪರಿಸ್ಥಿತಿಯನ್ನು ಹೇಳ್ತಾ ಬರ್ತದೆ. ಆರ್ಟಿಕಲ್ ನಂಬರ್ 352ನೇ ವಿಧಿಯಿಂದಾಗ ನಿಮಗೆ ಗೊತ್ತಿರಲಿ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಿದ್ದಂಗೆ 352ನೇ ವಿಧಿಯನ್ನು ಹಾಕಬೇಕಾಗುತ್ತೆ. ತುರ್ತು ಪರಿಸ್ಥಿತಿ ಎರಡನೇದು ಬರ್ತಿದ್ದಂಗೆ, ಇನ್ನು ಎರಡನೇದು ಬಂದಾಗ 356ನೇ ವಿಧಿ, ಆರ್ಟಿಕಲ್ ನಂಬರ್ 356 ಅಂತ ಕರಿತೀವಿ. ವಿಧಿ ಕಲಮ್ಮು ಯಾವ್ದು ಬೇಕಾದ್ರೂ ಬಳಸ್ಬೋದು. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ, ರಾಷ್ಟ್ರ ತುರ್ತು ಪರಿಸ್ಥಿತಿ ಅಂದರೆ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರಿತೀವಿ, ಅಥವಾ ರಾಷ್ಟ್ರಪತಿ ಆಡಳಿತ ಅಂತ ಕರಿತಾ ಬರ್ತೀವಿ. ಮೂರನೇದು ಬಂದಾಗ ಥರ್ಡ್ ಎಮರ್ಜೆನ್ಸಿ ಅಂದರೆ 360ನೇ ವಿಧಿ, ಆರ್ಟಿಕಲ್ ನಂಬರ್ 360, 360ನೇ ವಿಧಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಕೂಡ ಕರೀತಾರೆ. ಇದನ್ನು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಕರಿತಾ ಬರ್ತೀವಿ. ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರಿತಾ ಬಂದೆ. ಇಲ್ಲಿ ಕೆಲವರು ಬರ್ಕೋಬೇಕಾದ್ರಿಂದ ಅದು ಮೆನ್ಷನ್ ಮಾಡ್ತಾ ಇದ್ದೀನಿ. ಕೆಲವು ಟೈಮಲ್ಲಿ ಬಾಯಿನಲ್ಲಿ ಹೇಳ್ತಾ ಬಂದಾಗ ರೈಟಿಂಗ್ ವರ್ಕಲ್ಲಿ ಪಾಪ ಎಷ್ಟೋ ಮಕ್ಕಳು ಸ್ಟೂಡೆಂಟ್ಸ್ ಬರ್ಕೊತಾ ಇರ್ತಾರೆ, ಅನುಕೂಲ ಆಗಲಿ ಅಂತ ಬರ್ತೀನಿ. ಇಲ್ಲೊಂದು ಸಣ್ಣ ಗಮನಿಸಬೇಕಾಗಿದೆ. ಇವೆಲ್ಲ ಮಧ್ಯದಲ್ಲಿ 4 ಡಿಫ್ರೆನ್ಸಸ್ ಇದೆ. 352ರ ನಂತರ 4 ಡಿಫ್ರೆನ್ಸು 356, 356ರ 4 ಡಿಫ್ರೆನ್ಸು 360. ಕನ್ಫ್ಯೂಸ್ ಮಾಡ್ಕೊಂಡು 351ರಿಂದ ಸ್ಟಾರ್ಟ್ ಮಾಡಿದ್ರೆ 3 ಹೊರಟೋಗ್ಬಿಡ್ತವೆ. 352ರಿಂದ ಸ್ಟಾರ್ಟ್ ಮಾಡಿಕೊಂಡು 4 ಆಡ್ ಮಾಡ್ತಾ ಬನ್ನಿ. ಹಾಗಾದರೆ ವಿಧಿಗಳಿಗೆ 4 ಆಡ್ ಮಾಡಿದ್ರೆ ಒಂದೊಂದು ತುರ್ತು ಪರಿಸ್ಥಿತಿ ಸಿಗ್ತಾ ಬರ್ತದೆ. 352 + 4 356, 356 + 4 360. ಈಗ ನಿಮ್ಗೆ ಆನ್ಸರ್ ಸಿಕ್ಕೈತೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಆನ್ಸರ್ ಈಸ್ 360. 360ನೇ ವಿಧಿ ಕರೆಕ್ಟ್ ಆಯ್ತಿದೀಗ. ಇಲ್ಲಿಗೆ ನಿಲ್ಲಿಸಲ್ಲ ನಾನೀಗ, ಸ್ವಲ್ಪ ಮುಂದುವರಿಸ್ತಾ ಬರ್ತೀನಿ. ಈ 3 ವಿಧಿಗಳ ಬಗ್ಗೆ ಮಾತಾಡ್ತಾ ಬರೋಣ. ಯಾಕೆಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇವು ಭಾಳ ಮುಖ್ಯವಾದವು. ಮೊದಲನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ಕೊತೀನಿ ನಾನೀಗ. ಆನ್ಸರ್ ಸಿಕ್ಬಿಡ್ತು ನಮಗೀಗ. ಆರ್ಥಿಕ ತುರ್ತು ಪರಿಸ್ಥಿತಿ ಪೋಷಣೆಗೆ ಅವಕಾಶ ನೀಡುವ ಕಲಂ ಯಾವುದು ಅಂದರೆ 300. ಕಲಮ್ಮು, ವಿಧಿ, ಅನುಚ್ಛೇದ ಅಂತ ಎಲ್ಲ ಪದ ಬಳಸ್ತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕೆಲವು ಟೈಮಲ್ಲಿ ಕ್ವಶನ್ ಪೇಪರ್ ಫ್ರೇಮ್ ಮಾಡಬೇಕಾದ್ರೆ ಆರ್ಟಿಕಲ್ ಅಂತ ಕೂಡ ಕೊಟ್ಟಿದ್ದಾನೆ. ಕನ್ನಡ ಪದನೇ ಬಳಸ್ಬಿಡ್ತಾನೆ, ಇಂಗ್ಲೀಷ್ ಪದ ಆರ್ಟಿಕಲ್ ಅಂತಲೇ ಕೊಟ್ಟಿದ್ದಾರೆ. ಈಗ ನಿಮಗೆ ಗೊತ್ತಾಯಿತು. ಇದ್ರಾಗ ಇನ್ನೂ ಒಂದು ಪ್ರಶ್ನೆ ತೆಗಿಬೋದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವ ವಿಧಿಯ ಪ್ರಕಾರ ಜಾರಿಗೊಳಿಸಲಾಗುತ್ತೆ ಅಂದರೆ ಆರ್ಟಿಕಲ್ ನಂಬರ್ 352. ರಾಜ್ಯ ತುರ್ತು ಪರಿಸ್ಥಿತಿನ ಯಾವ ಆರ್ಟಿಕಲ್ ಅಂದರೆ 356. ಇದೇ ಕ್ವಶನ್ಸನ್ನು ಇಟ್ಕೊಂಡು ನಾವು ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸಲ್ಲಿ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ಬೋದು. ಅವ್ರು ಏನೇನು ತೆಗಿಬೋದು ನೋಡ್ತಾ ಬರೋಣ.
ಮೊದಲನೇದು ಬಂದೆ. ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಮಾತಾಡ್ತಾ ಬರ್ತೀನಿ. ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದು ಯಾವಾಗ, ಇದರ ಉದ್ದೇಶ ಏನು? ಆರ್ಟಿಕಲ್ ನಂಬರ್ 352 ಅಂತ ಹೇಳಿದ್ದೀನಿ, 352ನೇ ವಿಧಿ ಅಂತ. ಮುಂದೆ ಬರ್ತಾ ಇದ್ದೀನಿ, ಯಾವ ಟೈಮಲ್ಲಿ ಅಂತ ಕೇಳ್ತಾ ಬರ್ತಾರೆ. ಇದನ್ನು ಯಾವಾಗ ಇರ್ಬೋದು ಗೊತ್ತಿಲ್ಲ ನಿಮಗೆ. ಬಾಹ್ಯ ದಂಗೆ ಆದಾಗ ಅಥವಾ ನಮ್ಮಲ್ಲಿ ಯುದ್ಧಗಳಾಗ್ತಾ ಬಂದಾಗ, ಬೇರೆ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಆ ಟೈಮಲ್ಲಿ ವಿದೇಶಿಯರಿಂದ ಆಕ್ರಮಣ ಆದಾಗ ನ್ಯಾಷನಲ್ ಎಮರ್ಜೆನ್ಸಿ ಇರ್ತಾ ಬರ್ತಾರೆ. ಗೊತ್ತಿಲ್ಲ ನಿಮಗಿದು. ಆರ್ಮಡ್ ರೆಬೆಲಿಯನ್ ಅಂತ ಚೇಂಜ್ ಮಾಡಿದ್ರು. ಮೊದಲು ಇದು ಏನಿತ್ತಂದರೆ 44ನೇ ಅಮೆಂಡ್ಮೆಂಟ್ ಆಗೋವರೆಗೂ ಸಂವಿಧಾನದಲ್ಲಿ 1978ವರೆಗೂ ಕೂಡ ಏನಂತ ಇತ್ತಂದರೆ, ಆಂತರಿಕ ಗಲಭೆ ಆದರೆ ತುರ್ತು ಪರಿಸ್ಥಿತಿ ಇರ್ಬೋದು ಅಂತ ಇತ್ತು. ಇಂದಿರಾ ಗಾಂಧಿಯವರು 1975ಗೆ ಆಂತರಿಕ ಗಲಭೆ ಆದಾಗ ಅದನ್ನು ಆಧಾರವಾಗಿ ಇಟ್ಕೊಂಡು ತುರ್ತು ಪರಿಸ್ಥಿತಿಯನ್ನು ಏರ್ತಾ ಬಂದಾಗ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ 44ನೇ ತಿದ್ದುಪಡಿನಲ್ಲಿ ಸುಮ್ಮನೆ ಸಣ್ಣ ಪುಟ್ಟ ದಂಗೆಗಳಿಗೆಲ್ಲ, ಒಳಗಡೆ ಆಗ್ತಾ ಇರುವಂಥ ಸಣ್ಣ ಸಣ್ಣ ಗಲಭೆಗಳಿಗೆಲ್ಲ ತುರ್ತು ಪರಿಸ್ಥಿತಿ ಏರಬಾರ್ದು, ಇದರ ಪಾವಿತ್ರ್ಯತೆ ಕಳ್ಕೊಂಡೋಗ್ತದೆ ಅಂತೇಳಿ 44ನೇ ತಿದ್ದುಪಡಿ 1978ಅಲ್ಲಿ ಆದರೆ ಆರ್ಮಡ್ ರೆಬೆಲಿಯನ್ ಅನ್ನು ಪದ ಸೇರಿಸಿದ್ರು. ಇನ್ಸ್ಟೆಡ್ ಆಫ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಬದಲಿಗೆ ಆರ್ಮಡ್ ರೆಬೆಲಿಯನ್ ಅಂತ ಸೇರಿಸಿದ್ದಾರೆ. ಅಲ್ಲಿಗೆ ಅರ್ಥ, ಎಲ್ಲಾದರೂ ಸಶಸ್ತ್ರ ದಂಗೆ ನಡ್ತಾ ಬಂದಾಗ, ನಮ್ಮ ದೇಶದಲ್ಲಿ ಏನಾದ್ರು ಸಶಸ್ತ್ರ ದಂಗೆ ನಡೆದ್ರೆ, ಆರ್ಮಡ್ ರೆಬೆಲಿಯನ್ ನಡೆದ್ರೆ, ಆಗ ಇದನ್ನು ಇಂಪೋಸ್ ಮಾಡ್ತಾರೆ, ದೇಶದ ಮೇಲೆ ಆಗ್ತಾ ಬರ್ತಾರೆ. ಈಗ ನಿಮಗೆ ಗೊತ್ತಾಯಿತು, ದೇಶದ ಮೇಲೆ ಭಾಷಾ ಆಕ್ರಮಣವಾದಾಗ, ಇಲ್ಲ ದೇಶದ ಒಳಗಡೆನೆ ಸಶಸ್ತ್ರ ದಂಗೆ ಆತ ಬಂದರೆ ಇದನ್ನು ಹಾಕಬೇಕಾಗುತ್ತೆ. 352ನೇ ವಿಧಿ ಪ್ರಕಾರ ಇಲ್ಲಿ ನಿಮ್ಮ ಪ್ರಶ್ನೆ ಮತ್ತೆ ರೈಸ್ ಮಾಡ್ತಾನೆ. ಏನಂತ ಗೊತ್ತಾ, ಆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ್ಯಾವಾಗ ಹಾಕವ್ರಿ ಅಂತ ಗೊತ್ತಿರಲಿ ನಿಮಗೆ. 1962 ಅಕ್ಟೋಬರ್ 26ರಂದು ಮೊದಲ ಬಾರಿಗೆ ಇರ್ತಾ ಬಂದರು. ಅಕ್ಟೋಬರ್ 26ನೇ ಯಾಕೆ ವಿಶೇಷವಾಗಿ ಹೇಳ್ತೀನಿ, 62 ಅಂತ ಹೇಳ್ಬೋದಾಗಿತ್ತು ನಾನು. ಅಕ್ಟೋಬರ್ 26 ಅಂತ ಯಾಕೆ ಹೇಳ್ತೀನಿ ಅಂದರೆ, ಈ ಡೇಟನ್ನು ಒಮ್ಮೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನೆಲದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಏರಿದಂಥ ಮೊದಲ ದಿನಾಂಕ ಯಾವುದು ಅಂತ ಕೇಳ್ತಾ ಬರ್ತಾರೆ. ಇನ್ನು ಮುಂದಿನ ದಿನಾಂಕಗಳು ಬೇಕಾಗಿಲ್ಲ ನಿಮಗೀಗ. 62 ನಾನು ಡೈರೆಕ್ಟ್ ಬರೀಬೋದು, ಅಕ್ಟೋಬರ್ 26ನೇ ಬರ್ತಾ ಬಂದೆ. ಕಾರಣ ಏನಂದರೆ, ಇದು ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಆಗ್ತಂಥ ದಿನಾಂಕ ಇದು. ಈ ದಿನಾಂಕವನ್ನು ಕೇಳ್ತಾ ಬರ್ತಾನೆ, ಮುಂದಿನ ದಿನಾಂಕಗಳನ್ನು ಕೇಳಲ್ಲ. ಭಾಳ ಮುಖ್ಯವಾದದ್ದು ಇದು, ಭಾಳ ಮುಖ್ಯ. ಹಾಗಾದರೆ ಭಾರತ ಮತ್ತು ಚೀನಾ ನದ್ಯ ಯುದ್ಧ ನಡೀತಾ ಇತ್ತು. ಆ ಟೈಮಲ್ಲಿ ಭಾರತ ಚೀನಾ ಯುದ್ಧ, ಈ ಟೈಮಲ್ಲಿ ದೇ ಇಂಪೋಸ್ ದ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಏರ್ತಾ ಬಂದಿದ್ದಾರೆ. ಕ್ವಶನ್ ರೈಸ್ ಆಗುತ್ತೆ, ದೇಶದಲ್ಲಿ ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿ ಏರಿದಂಥ ಇದು ಭಾರತ ಮತ್ತು ಚೀನಾ ಯುದ್ಧ ಇದ್ದಾಗ ಆ ಟೈಮಲ್ಲಿ ಏರ್ತಾ ಬಂದು. ಅಲ್ಲಿಗೆ ಗೊತ್ತಾಯಿತು ನಿಮಗೀಗ ಆಕ್ರಮಣವಾಗ್ತಾ ಇದೆ ನಮ್ಮ ಮೇಲೆ. ಆ ಟೈಮಲ್ಲಿ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆನ ಕಾಪಾಡಬೇಕಾಗಿದೆ. ಅದಕ್ಕಾಗಿ ದೇಶದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ಏರ್ತಾ ಬರ್ತಾರೆ. ಎರಡನೇ ಭಾಗ ಒಂದನೇ ಸಾರಿ ಆಗೋಯ್ತು. ಇದು ಯುದ್ಧ ಆಗ್ಬೇಕಾದ್ರೆ ಆಗ್ತಾ ಬಂತು. ಎರಡನೇ ಬಾರಿ ಯಾವಾಗ, 1971ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ, ಭಾರತ ಮತ್ತು ಪಾಕ್ ಯುದ್ಧ. ಇಲ್ಲೂ ಮತ್ತೆ ಒನ್ಸ್ ಅಗೇನ್ ಬರ್ತಾ ಇದ್ದೀನಿ ನಾನೀಗ, ಯುದ್ಧಗಳ ಟೈಮಲ್ಲೇ ಹಾಕಿದ್ದಾರೆ. ಅದರಲ್ಲೂ ಅದು ಬಾಹ್ಯ ಆಕ್ರಮಣ ಅಂದರೆ ಬೇರೆ ದೇಶವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಬಂದಾಗ ಅಥವಾ ಯುದ್ಧ ಮಾಡ್ತಾ ಬಂದಾಗ 71ಗೆ. ಇದು ಗೊತ್ತಿರಲಿ ನಿಮಗೆ. ಭಾಳ ಮುಖ್ಯವಾದಂಥ ಈವೆಂಟ್ ಏನಂದರೆ, ಇದರಲ್ಲಿ ಬಾಂಗ್ಲಾದೇಶದ ವಿಮೋಚನೆ ಮಾಡೋದಕ್ಕೆ, ಬಾಂಗ್ಲಾದೇಶದ ವಿಮೋಚನೆಗಾಗಿ ಲಿಬರೇಷನ್ ಆಫ್ ದ ಬಾಂಗ್ಲಾದೇಶದ ವಿಮೋಚನೆಗೆ ನಮ್ಮ ದೇಶದವರು ಹೋರಾಟ ಮಾಡಿದ್ದು, ನಮ್ಮ ಸೈನಿಕರು ಹೋರಾಟ ಮಾಡಿ ಅವರನ್ನು ವಿಮೋಚನೆ ಮಾಡಿಸಿದ್ದಾರೆ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ 1905ಗೆ ಲಾರ್ಡ್ ಕರ್ಜನ್ನು ಬಂಗಾಳವನ್ನು ವಿಭಜನೆ ಮಾಡಿದ್ದ. ಪೂರ್ವ ಬಂಗಾಳವೇ ಬಾಂಗ್ಲಾದೇಶ. ಆ ಬಾಂಗ್ಲಾದೇಶ ಪಾಕಿಸ್ತಾನದ ಹಿಡಿತದಲ್ಲಿತ್ತು. ಅದರಿಂದ ಮುಕ್ತಿ ಕೊಡಿಸೋದಕ್ಕೆ 1971ಗೆ ನಮ್ಮ ದೇಶದ ಸೈನಿಕರುಗಳು ಯುದ್ಧ ಮಾಡಿ ಅದನ್ನು ಮುಕ್ತಿಗೊಳಿಸಿದ್ದಾರೆ 1971ಗೆ. ಅದಕ್ಕೆ 71ರಲ್ಲೂ ಕೂಡ ಆ ಸಂದರ್ಭದಲ್ಲೂ ಎರಡನೇ ಬಾರಿಗೆ ತುರ್ತು ಪರಿಸ್ಥಿತಿ ಹೇಳ್ತಾ ಬಂದರು. ಇದು ಯಾವ ವಿಧದ ತುರ್ತು ಪರಿಸ್ಥಿತಿ? ನ್ಯಾಷನಲ್ ಎಮರ್ಜೆನ್ಸಿ. ಇದು ಆರ್ಟಿಕಲ್ ನಂಬರ್ 352 ಪ್ರಕಾರ. ಮುಂದೆ ಬರ್ತಿದ್ದೀನಿ, ಇನ್ನೊಂದು ಭಾಳ ಗಮನಿಸಲೇಬೇಕಾದಂಥ ಅಂಶ. ಇದನ್ನು ಸುಮಾರು ಎಕ್ಸಾಮಿನೇಷನ್ ಕೇಳಿದರೆ 1975 ಜೂನ್ 25ರಂದು 25ಕ್ಕೆ ಏರ್ತಾರೆ, 26ರಿಂದ ಜಾರಿ ಬರ್ತದೆ. ಹಾಗಾದರೆ ಎಷ್ಟೋ ಎಕ್ಸಾಮಿನೇಷನ್ಸಲ್ಲಿ 25 ಇದೆ, 26 ಇದೆ, 26 ಕೊಡ್ತಾರೆ, ಇಲ್ಲ 25 ಕೊಡ್ತಾರೆ. ರಾತ್ರಿ ಏರಿದ್ರು, ಬೆಳಗ್ಗೆ ಜಾರಿ ಬಂತು. ಪ್ರಕೃತಿನಲ್ಲಿ ಅಹಮದ್ ಭಾರತದ ರಾಷ್ಟ್ರಪತಿಗಳು, ಇಂದಿರಾ ಗಾಂಧಿ ಅವರ ಸರ್ಕಾರ. ಇದು ಯಾವ ಯುದ್ಧನೂ ಅಲ್ಲ, ಇಲ್ಲಿ ಯಾವ ಯುದ್ಧನೂ ಅಲ್ಲ. ಗೊತ್ತಿರಲಿ, ಹಿಂದ್ಗಡೆ ಎರಡನ್ನು ನೋಡ್ತಾ ಬಂದಾಗ ಭಾರತ ಚೀನಾ ಯುದ್ಧ, ಭಾರತ ಪಾಕ್ ಯುದ್ಧ. ಆದರೆ ಇಲ್ಲಿ ಯುದ್ಧ ಇಲ್ಲ.
ಮೇಡಮ್ನವರು ಇಂದಿರಾ ಗಾಂಧಿಯವರು ಆಂತರಿಕ ಇದಕ್ಕೆ ಗಲಭೆ ಅಂತ ಬಳಸಿ ಆಗ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಬಳಸ್ತಾ ಬಂದರು. ಇದನ್ನು ಇಟ್ಕೊಂಡು ಆ ಟೈಮಲ್ಲಿ ಎಮರ್ಜೆನ್ಸಿ ಇರ್ತಾ ಬಂದು ಇದನ್ನು ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕೂಡ ಕರಿತಾ ಬರ್ತೀವಿ. ಇಂಟರ್ನಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಇಂಟರ್ನಲ್ ಎಮರ್ಜೆನ್ಸಿ ಆದರೂ ಕೂಡ ದೇಶಾದ್ಯಂತ ಇರ್ತಾ ಬಂದರು ಆಂತರಿಕ ಗಲಭೆಯನ್ನು ಬಳಸ್ಕೊಂಡು. ಈ ಪದ ಇದ್ರೇ ಪ್ರಾಬ್ಲಮ್ ಅಂತೇಳಿ ಮುಂದಿನ ದಿನಗಳಲ್ಲಿ ಇನ್ಯಾರು ಹೇಳ್ಬೋದು. ಆ ಟೈಮಲ್ಲಿ ಸಣ್ಣ ಪುಟ್ಟ ಗಲಭೆಗಳು ನಡೀತಾ ಇರಬೇಕಾದ್ರೂ ಕೂಡ ದೇಶದಲ್ಲಿ 18ನೇ ಭಾಗದಾಗಿರುವಂಥ 352ನೇ ವಿಧಿ ಏರ್ಬಿಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಇದನ್ನು ಬಳಸ್ದಂಗೆ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವ ಸರ್ಕಾರ ಆಗ ನ್ಯಾಷನಲ್ ಎಮರ್ಜೆನ್ಸಿ ಏರಬೇಕು ಅಂದರೆ ಆರ್ಮ್ಡ್ ರೆಬೆಲಿಯನ್ ಆಗಬೇಕು, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆದರೆ ಬೇಡ ಅಂತ ಹೇಳ್ತಾ ಬಂತು. ಅಲ್ಲಿಗೆ ಇಂದಿರಾ ಗಾಂಧಿ ಅವ್ರ ಪೀಳಿಗೆ ಆಂತರಿಕ ಗಲಭೆಗೆ ಸಣ್ಣದಾದಂಥ ಗಲಭೆಗಳಿದ್ದಿತ್ತು, ದೇಶಾದ್ಯಂತ ಹೋರಾಟವನ್ನು ಹತ್ತಿಕ್ಕೋದಕ್ಕಾಗಿ ಮಾಡ್ತಾ ಬಂದರು ಅಂತ ಹೇಳ್ತಾ ಬರ್ತಾರೆ. ಇದನ್ನು ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕೂಡ ಕರೀತಾರೆ. ಆಂತರಿಕ ತುರ್ತು ಪರಿಸ್ಥಿತಿ, ಇಂಟರ್ನಲ್ ಎಮರ್ಜೆನ್ಸಿ ಅಂತ ಕರಿತಾ ಬರ್ತೀವಿ. ಮುಂದೆ ಬರ್ತಾ ಇದ್ದೀನಿ. ಇದು 1975, ಅಲ್ಲಿಗೆ 3 ಬಾರಿ ಏರಿದ್ದಾರೆ. ಇದ್ರ ಬಗ್ಗೆ ನಂಚೂರು ಮಾತಾಡಬೇಕಾಗಿದೆ. ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಏರ್ತಾರೋ ಈಗ ವಿಶೇಷ ಬಹುಮತದಿಂದ ಸಂಸತ್ತಲ್ಲಿ ಪರ್ಮಿಷನ್ ತಗೋಬೇಕು. ಇದಕ್ಕೆ ಯಾಕೆ ಇಂಪೋಸ್ ಮಾಡೋಂಗಿಲ್ಲ. ಜೊತೆಗೆ ಮುಂದೆ ಬರ್ತಾ ಬಂದಾಗ ಇದನ್ನು ತೆಗಿಬೇಕಾದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಒಪ್ಪಿಗೆ ತಗೋಬೇಕು. ಇದಕ್ಕೆ ಅನಿರ್ದಿಷ್ಟ ಅವಧಿವರೆಗೆ ಇರ್ಬೋದು. ಅನಿರ್ದಿಷ್ಟ ಅವಧಿವರೆಗೆ ಅಂದರೆ ಯುದ್ಧ ನಿಲ್ಲವರೆಗೆ, ಶಾಂತಿ ನೆಲೆಸೋವರೆಗೂ ಕೂಡ ಏರ್ತಾ ಬರ್ಬೋದು. ಇದಕ್ಕೆ ಫಿಕ್ಸ್ಡ್ ಟರ್ಮ್ ಇಲ್ಲ. ಭಾಳ ಮುಖ್ಯ ಗಮನಿಸಲೇಬೇಕಾದಂದರೆ ಈ ಸಂದರ್ಭದಲ್ಲಿ ಭಾಗ 3ರಲ್ಲಿರುವಂಥ ಮೂಲಭೂತ ಹಕ್ಕುಗಳನ್ನು ರದ್ದುಗೊಳಿಸ್ತಾ ಬರ್ತಾರೆ, ಅಮಾನತ್ತಲ್ಲಿ ಇಡ್ತಾರೆ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸನ್ನು ಸಸ್ಪೆಂಡ್ ಮಾಡ್ತಾ ಬರ್ತಾರೆ. ತಾತ್ಕಾಲಿಕವಾಗಿ ಮನುಷ್ಯನಿಗೆ ಕೊಟ್ಟಿರೋ ಮೂಲಭೂತ ಹಕ್ಕುಗಳನ್ನು, ಸಂವಿಧಾನ ಕೊಟ್ಟಿರೋದನ್ನು ಕಿತ್ಕೊಳಕ್ಕಲ್ಲ. ಆದರೆ ಈ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ವಜಾಗೊಳಿಸ್ತಾರೆ ಅಥವಾ ರದ್ದು ಮಾಡ್ತಾರೆ ಅಥವಾ ಅಮಾನತ್ತಲ್ಲಿಡ್ತಾರೆ. ಈ ಕಾನ್ಸೆಪ್ಟ್ಸನ್ನು ಜರ್ಮನಿಯ ವೈಮರ್ ಸಂವಿಧಾನದಿಂದ ತಗೊಂಡು, ಜರ್ಮನಿಯ ವೈಮರ್ ಸಂವಿಧಾನ ಕ್ವಶನ್ ರೈಸ್ ಮಾಡಿದ್ದಾರೆ. ಜರ್ಮನಿಯ ವೈಮರ್ ಸಂವಿಧಾನ ಇದು ವೈಮರ್ ಸಂವಿಧಾನದಿಂದ ಬಂದಿರುವಂಥ ಕಾನ್ಸೆಪ್ಟ್ಸ್. ಇದು ವೈಮರ್ ಸಂವಿಧಾನ ಕ್ವಶನ್ ರೈಸ್ ಮಾಡಿದ್ದಾರೆ. ಏನಂತ, ಈ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಸಂದರ್ಭದಲ್ಲಿ ವಜಾಗೊಳಿಸಬೇಕಾದ್ರೆ ಯಾವ ದೇಶದ ಎರವಲು ಪಡ್ಕೊಂಡಿದ್ದಾರೆ ಅಂತ ಗೊತ್ತಿರಲಿ. ನಾನು ಹಿಂದಿನ ಕ್ಲಾಸಲ್ಲೂ ಹೇಳಿದ್ದೀನಿ, ನಮ್ಮ ದೇಶದಲ್ಲಿ ಎಲ್ಲ ಮೂಲಭೂತ ಹಕ್ಕುಗಳನ್ನು ವಜಾಗೊಳಿಸ್ತಿರುವೆ, 2 ಮಾತ್ರ ವಜಾಗೊಳಿಸಲ್ಲ. 20 ಮತ್ತು 21ನೇ ವಿಧಿಯನ್ನು 20 ಮತ್ತು 21ನೇ ವಿಧಿಯನ್ನು ವಜಾಗೊಳಿಸೋಲ್ಲ. ಆರ್ಟಿಕಲ್ ನಂಬರ್ 20 ಮತ್ತು 21 ವಜಾಗೊಳಿಸಲ್ಲ. ಹಿಂದಿನ ತರಗತಿನಲ್ಲಿ ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೆ, 20ನೇದು ಅಪರಾಧಿಗೆ ಸಂಬಂಧಪಟ್ಟಂತೆ ಕೊಡುವಂಥ ಅಧಿಕಾರ, ಇದು ಮೂಲಭೂತ ಹಕ್ಕುಗಳು. 21ನೇದು ಜೀವಿಸುವ ಹಕ್ಕು. ಇದು ಜೀವಿಸುವ ಹಕ್ಕಾದ್ರಿಂದ ಮತ್ತು ಅಪರಾಧಿಗಳಿಗೆ ಕೊಡ್ತಾ ಇರೋದು, ಇವೆರಡನ್ನು ಹೊರತುಪಡಿಸಿ ಅಪರಾಧಿಗಳಿಗೆ ಕೊಡ್ತಾ ಇರುವಂಥ ಹಕ್ಕು 21 ಬಂದಾಗ ಜೀವಿಸುವ ಹಕ್ಕನ್ನು ರದ್ದು ಮಾಡಲ್ಲ. ಇವೆರಡನ್ನು ಹೊರತುಪಡಿಸಿ ಉಳಿದವೆಲ್ಲ ಕಸ್ಕೊತಾರೆ. ವಿಶೇಷವಾಗಿ 19ನೇದ್ರ ಮೇಲೆ ಇದು ಮಾಡ್ತಾ ಬರ್ತಾರೆ. ವಾಕ್ ಸ್ವಾತಂತ್ರ್ಯ, ಸಭೆ ಸೇರೋ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಇಂಥವನ್ನೆಲ್ಲ ಅಮಾನತ್ತಲ್ಲಿಡ್ತಾರೆ. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ವಿಶೇಷತೆ. ಇನ್ನು ತುರ್ತು ಪರಿಸ್ಥಿತಿ ಬಂದಾಗ ಹೆಚ್ಚು ಮಾತಾಡ್ತಾ ಬರ್ತೀನಿ, ಬಟ್ ಇದು ಗೊತ್ತಿರಲಿ ನಿಮಗೆ. ಇದು ಭಾಳ ಮುಖ್ಯವಾದದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಿಂದಾಗ. ನೆಕ್ಸ್ಟು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಬರ್ತಿದ್ದೀವಿ. ರಾಜ್ಯ ತುರ್ತು ಪರಿಸ್ಥಿತಿ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರಿತಾ ಬರ್ತೀವಿ. ಆರ್ಟಿಕಲ್ ನಂಬರ್ 356, ಆರ್ಟಿಕಲ್ ನಂಬರ್ 356, 356ನೇ ವಿಧಿ. ಇಲ್ಲಿ ಗಮನಿಸಬೇಕಾಯಿತು, ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ ರೂಲ್ ಅಂತ ಕೂಡ ಕರೀತಾರೆ. ಇದು ಯಾವ ಟೈಮಲ್ಲಿ ಅಂದರೆ 2 ಕಾಂಟೆಕ್ಸನ್ನು ನೀವು ಗಮನಿಸಲೇಬೇಕು. ಇದು ನ್ಯಾಷನಲ್ ಸ್ಟೇಟ್ ಎಮರ್ಜೆನ್ಸಿನ 2 ಕಾಂಟೆಕ್ಸಲ್ಲಿ. ಒಂದನೇದು ಬಂದಾಗ ಒಂದು ಸರ್ಕಾರಕ್ಕೆ ಬಹುಮತ ಇಲ್ಲ ಅಂದರೆ, ಮೆಜಾರಿಟಿ ಇಲ್ಲ ಅಂತ ಟೈಮಲ್ಲಿ ಕೂಡ ದೇ ಕ್ಯಾನ್ ಇಂಪೋಸ್ ದ ಸ್ಟೇಟ್ ಎಮರ್ಜೆನ್ಸಿ. ಬಹುಮತ ಇಲ್ಲ ಅಂದರೆ ಒಂದು ಸರ್ಕಾರ ನಡೆಸುವ ಒಂದು ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇರುವಂಥ ಒಂದು ಇದಕ್ಕೆ ಬಹುಮತ ಇಲ್ಲ ಅಂದಾಗ ವಿಧಾನಮಂಡಲದಲ್ಲಿ, ವಿಧಾನಸಭೆಯಲ್ಲಿ ಆಗ ಅವರು ಒಂದು ಸರ್ಕಾರವನ್ನು ತೆಗೆದುಹಾಕಿ ರಾಜ್ಯ ತುರ್ತು ಪರಿಸ್ಥಿತಿ ಏರಿ ರಾಷ್ಟ್ರಪತಿ ಆಡಳಿತ ತರ್ಬೋದು. ಎರಡನೇದು ಬಂದಾಗ ಅದೇ ಒಂದು ಸರ್ಕಾರಕ್ಕೆ ಬಹುಮತ ಇದ್ದಾಗಲೂ ಕೂಡ ತರ್ತಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಾಗ ಅಥವಾ ಸಂವಿಧಾನಕ್ಕೆ ಇದಾಗ್ತಾ ಬಂದಾಗ, ಅಪಚಾರವಾದಾಗ ಅಥವಾ ಮುರಿದು ಬಿದ್ದಾಗ ಕಾನೂನು ಸಂವಿಧಾನಬದ್ಧವಾಗಿ ಸರ್ಕಾರವನ್ನು ನಡೆಸೋಕೆ ಆಗಲಿಲ್ಲ ಅಂದರೆ ಎಷ್ಟೋ ಸಾರಿ ಕೇಳ್ತಾ ಬರ್ತಾರೆ, ರಾಷ್ಟ್ರಪತಿ ಆಡಳಿತ ಏರಿ ತುಂಬ ಗಲಭೆಗಳಾಗ್ತಾ ಇದೆ ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ, ಸಂವಿಧಾನಕ್ಕೆ ಧಕ್ಕೆ ಬರ್ತಾ ಇದೆ. ಸಂವಿಧಾನಕ್ಕೆ ಧಕ್ಕೆ ಬಂದಾಗ, ಈ ಸಂವಿಧಾನಕ್ಕೆ ಧಕ್ಕೆ ಬರೋದು ಅಂದಾಗ ಬೇರೆ ಬೇರೆ ಕಾಂಟೆಕ್ಸಲ್ಲಿ ಅದನ್ನ ವಿಮರ್ಶೆ ಮಾಡ್ತಾರೆ, ಧಕ್ಕೆ ಬಂದಿದೆಯೋ ಇಲ್ವೋ ಅಂತೇಳಿ. ಆ ಟೈಮಲ್ಲಿ ಮಾಡ್ತಾ ಬರ್ತಾರೆ. ಆಗ ಬರುವಂಥದ್ದು ರಾಜ್ಯ ತುರ್ತು ಪರಿಸ್ಥಿತಿ. ಈ ರಾಜ್ಯ ತುರ್ತು ಪರಿಸ್ಥಿತಿನ ಒಮ್ಮೊಮ್ಮೆ ಇದನ್ನು ಅಪ್ರೂವ್ ಮಾಡ್ಬೇಕಾದ್ರೆ ಕೂಡ 6 ಮಂತ್ಸ್ಗೆ ಒಂದು ಸಾರಿ, 6 ತಿಂಗಳಿಗೆ ಒಂದು ಸಾರಿ ಇದು ಮಾಡ್ತಾ ಬರ್ತಾರೆ.
ಅಪ್ರೂವ್ ಕೊಡ್ತಾ ಬರ್ತಾರೆ ಸಂಸತ್ತಲ್ಲಿ. ಜೊತೆಗೆ ಗರಿಷ್ಠ 3 ವರ್ಷ ಏರ್ಬೋದು, 3 ವರ್ಷಕ್ಕಿಂತ ಹೆಚ್ಚು ಇರೋಂಗಿಲ್ಲ, ಒಂದೇ ಸಾರಿ 3 ವರ್ಷ ಹಾಕಂಗಿಲ್ಲ. 6 ತಿಂಗಳಾದಮೇಲೆ ಸ್ಥಿತಿಗತಿಗಳ. ಇದನ್ನು ಇನ್ನೊಂದು ಭಾಳ ಗಮನಿಸಬೇಕಾಗಿದೆ. ಇದಕ್ಕೆ ರಾಷ್ಟ್ರಪತಿ ಆಡಳಿತ ಅಂತ ಕೇಳಿದೆ, ನವದೆಹಲಿ ಆಡಳಿತ ಅಂತ ಕೇಳಿದು, ರಾಷ್ಟ್ರಪತಿ ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಇದನ್ನು ತೆಗೆದುಹಾಕ್ಬೋದು, ಇದನ್ನು ರಿವೋಕ್ ಮಾಡ್ತಾ ಬರ್ಬೋದು. ಇದನ್ನು ಹಾಕಿರುವಂಥ ಸ್ಟೇಟ್ ಎಮರ್ಜೆನ್ಸಿಯನ್ನು ತೆರವುಗೊಳಿಸ್ಬೋದು ರಾಷ್ಟ್ರಪತಿಗಳು. ಯಾಕೆಂದರೆ ಒಂದು ಸರ್ಕಾರಕ್ಕೆ ಬಹುಮತ ಇದೆ, ಯಾವುದೋ ಒಂದು ಪಾರ್ಟಿ ಒಂದು ಸರ್ಕಾರ ನಡೆಸೋದಕ್ಕೆ ರೆಡಿ ಇದೆ ಅಂದಾಗ, ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ನಡೆಸುವಂಥ ಅವಕಾಶ ಇದೆ ಅಂದಾಗ ಆಗ ಇದಾಗ್ತಾ ಬರ್ಬೋದು. ರಾಷ್ಟ್ರಪತಿ ಆಡಳಿತವನ್ನು ರದ್ದುಗೊಳಿಸಿ ಒಂದು ಸರ್ಕಾರವನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಇಲ್ಲ ಶಾಂತಿ ಮತ್ತು ಸುವ್ಯವಸ್ಥೆ ನೆಲೆಸಿದೆ ಅಂದಾಗ ಮಾಡ್ಬೋದು. ಗೊತ್ತಿರಲಿ ನಿಮಗೆ, ಇದನ್ನು ರಾಷ್ಟ್ರಪತಿಗಳು ಇಚ್ಛೆ ಇದ್ದಾಗ ಮಾಡೋದು. ಅದನ್ನು ತೆಗಿಬೇಕಾದ್ರೆ ಮಾತ್ರ ನ್ಯಾಷನಲ್ ಎಮರ್ಜೆನ್ಸಿರ ಸ್ಪೆಷಲ್ ಮೆಜಾರಿಟಿ ಬೇಕೇ ಬೇಕು ಲೋಕಸಭೆಯಲ್ಲಿ. ಬಟ್ ಇಲ್ಲಂಗಲ್ಲ, ರಾಷ್ಟ್ರಪತಿಗಳು ಯಾವ ಬೇಕಾದ್ರೂ ತೆಗಿಬೋದು. ಮತ್ತು ಇದನ್ನು ಕೂಡ ಅಷ್ಟೇ 6 ತಿಂಗಳ ಒಮ್ಮೆ ಇದು ಮಾಡ್ತಾ ಬರೋದು, ಒಂದೇ ಸಾರಿ ಯಾವುದೇ ಒಂದು ರಾಜ್ಯಕ್ಕೆ ಏರಂಗಿಲ್ಲ. ಇದು ಭಾಳ ಮುಖ್ಯ. ಇನ್ನೊಂದು ಗಮನಿಸಲೇಬೇಕಾದಂಥ ಅಂಶ ಏನಂದರೆ, ಇದಕ್ಕೆ ಮೂಲಭೂತ ಹಕ್ಕುಗಳು ರದ್ದಾಗಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಆಗ್ತಿದ್ದಂಗೆ ಫಂಡಮೆಂಟಲ್ ರೈಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರಲ್ಲ. ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು ಅಂದರೆ ಯಾವ ವ್ಯಕ್ತಿದು ಕೂಡ ಫಂಡಮೆಂಟಲ್ ರೈಟ್ಸ್ಗಳನ್ನು ರದ್ದಾಗುವುದಿಲ್ಲ ಅಥವಾ ಏನು ಅಮಾನತ್ತಲ್ಲಿಡಲ್ಲ. ಯಾವ ಟೈಮಲ್ಲಿ ಮಾತ್ರ ಅಮಾನತ್ತಿಡೋದಂದರೆ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅಮಾನತ್ತಿಡ್ತಾರೆ. ಬಟ್ ಈ ಟೈಮಲ್ಲಿ ಮೂಲಭೂತ ಹಕ್ಕ ಹೋಗಲ್ಲ. ನಮ್ಮ ಸರ್ಕಾರ ಮಾತ್ರ ಯಾರಿಗೆ ಹೋಗುತ್ತೆ, ರಾಷ್ಟ್ರಪತಿಗೆ ಹಿಡ್ತಕೋಗುತ್ತೆ. ರಾಜ್ಯಪಾಲರು ಆಳ್ವಿಕೆ ಮಾಡ್ತಾ ಬರ್ತಾರೆ, ಬ್ಯೂರೋಕ್ರಾಟ್ಸ್ಗಳು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ನಮ್ಮ ಜನಪ್ರತಿನಿಧಿಗಳಿಗೆ ಆಡಳಿತಕ್ಕೆ ಅವಕಾಶ ಇರಲ್ಲ. ಇದನ್ನು ನಾವು ಯಾವಾಗ ಇಂಥ ಸಂದರ್ಭಗಳು ಬಂದಾಗ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳ ಮೇಲೂ ಏರಿದ್ದಾರೆ. ನಮ್ಮ ರಾಜ್ಯದ ಮೇಲೆ, ಕರ್ನಾಟಕದ ಮೇಲೆ 6 ಬಾರಿ ಏರ್ತಾ ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 6 ಬಾರಿ ಏರ್ತಾ ಬಂದಿದ್ದಾರೆ. ಕರ್ನಾಟಕ ರಾಜ್ಯ 6 ಟೈಮ್ಸು ಸ್ಟೇಟ್ ಎಮರ್ಜೆನ್ಸಿನ ಇಂಪೋಸ್ ಮಾಡಿದ್ದಾರೆ. 6 ಬಾರಿ 1971 ಹಾಗಾದರೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಏರ್ತಾ ಬಂದರು. ಆ ಟೈಮಲ್ಲಿ ಏರ್ತಾ ಬಂದರು. ಒಟ್ಟು 6 ಬಾರಿ ಏರ್ತಾ ಬಂದಿದ್ದಾರೆ. ಬೇರೆ ರಾಜ್ಯದಲ್ಲಿ ಬೇರೆ ಸಂದರ್ಭದಲ್ಲಿ ಏರ್ತಾ ಬಂದರೆ, ಅಸ್ಥಿರ ಸರ್ಕಾರ ಇದ್ದಾಗ, ಬಹುಮತ ಇಲ್ಲದೆ ಇದ್ದಾಗ, ಆ ಟೈಮಲ್ಲಿ ಯಾವುದೋ ಒಂದು ಪಾರ್ಟಿ ಮೆಜಾರಿಟಿ ತಗೊಂಡು ಬಂದು ನಾನು ಸರ್ಕಾರ ನಡೆಸ್ತೀನಿ ಅಂದಾಗ ತೆಗೆದಾಗ್ತಾರೆ, ಮಾಡ್ತಾ ಬರ್ತಾರೆ. ಇನ್ನೊಂದು ಗಮನಿಸಲೇಬೇಕು, 360ನೇ ವಿಧಿ, ಆರ್ಟಿಕಲ್ ನಂಬರ್ 360. 360ನೇದು ಹಣಕಾಸಿನ ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ. ಇದು ಯಾವಾಗ ಗೊತ್ತಿರಲಿ ನಿಮಗೆ, ಇದುವರೆಗೂ ಕೂಡ ಒಮ್ಮೆನೂ ಕೇಳಿಲ್ಲ, ಒಮ್ಮೆನೂ ಕೂಡ ಹಾಕಿಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ದ, ಈ ಕೆಳಗಿನ ಯಾವ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ದೇಶದಲ್ಲಿ ಏರಲಾಗಿಲ್ಲ ಅಂತ ಕೇಳಿದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ ಏರಿಲ್ಲ. ಯಾಕೆ ಏರಿಲ್ಲ ಅಂದರೆ ಅಂಥ ಸಂದರ್ಭಗಳು ದೇಶದಲ್ಲಿ ಒದಗಿ ಬಂದಿಲ್ಲ. ಬಂದಿದ್ದರೂ ಕೂಡ ಅದನ್ನು ನಿಭಾಯಿಸ್ಕೊಂಡಿದ್ದೀವಿ. ಯಾವ್ಯಾವಾಗ ಹಣದುಬ್ಬರ ಉಂಟಾದಾಗ, ಕೋಟಾ ನೋಟು ಹೆಚ್ಚಾಗ್ತಾ ಬಂದಾಗ, ಅನೇಕ ಥರದ ಎಕನಾಮಿಕ್ ಕ್ರೈಸಿಸ್ಗಳು ಉಂಟಾದಾಗ ನಾವು ಇದನ್ನ ಇಂಪೋಸ್ ಮಾಡ್ಬೋದು. ಅದಕ್ಕೆ ಅವಕಾಶ ಇದೆ 360ನೇ ವಿಧಿ ಪ್ರಕಾರ, ಆರ್ಟಿಕಲ್ ನಂಬರ್ 360. ಸರ್ ಏರವರ ನಮ್ಮ ದೇಶದಲ್ಲಿ ಒಂದು ಬಾರಿನೂ ಕೂಡ ಏರದೇ ಇರುವಂಥದ್ದು ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ. ಇದನ್ನೇ KPSCನವರೇ ಕ್ವಶನ್ ತೆಗೆದಿದ್ದಾರೆ. ಈ ಕೆಳಗಿನ ಯಾವ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಒಮ್ಮೆ ಕೂಡ ಏರಲಾಗಿಲ್ಲ ಅಂದರೆ ಇದನ್ನು ಏರಲಾಗಿಲ್ಲ. ಇದೇರಿದಾಗ ನಮ್ಮ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಇದನ್ನು ಏರ್ತಾ ಬರ್ತಾರೆ. ಹಣದುಬ್ಬರ ಉಂಟಾಗ್ಬೋದು, ಕೋಟಾ ನೋಟುಗಳ ಚಾಲನೆ ಜಾಸ್ತಿ ಆಗ್ಬೋದು. ಆಗ ಸರ್ ಹಾಗಾದರೆ ಡಿಮಾನಿಟೇಷನ್ ಮಾಡಿದ್ದಾರೆ. ಡಿಮಾನಿಟೇಷನ್ ಅಂದರೆ ಕೆಲವು ಕರೆನ್ಸಿಗಳನ್ನು ಕ್ಯಾನ್ಸಲ್ ಮಾಡ್ಬೋದು, ಬಳಕೆ ಚಾಲನೆಯನ್ನು ನಿಲ್ಲಿಸ್ಬೋದು ಅಷ್ಟೇ. ಬಟ್ ಎಮರ್ಜೆನ್ಸಿ ಏರಿಲ್ಲ ನಮ್ಮಲ್ಲಿ. ಎಮರ್ಜೆನ್ಸಿ ಏರ್ತಾ ಬಂದರೆ ಆಗ ನಮ್ಮ ಹಣದ ಮೌಲ್ಯ ಇದೇ ಹೊರಟೋಗ್ಬಿಡುತ್ತೆ. ಸಂದರ್ಭಗಳು ಭಾಳ ಎಷ್ಟೋ ಸಾರಿ ಅಂಥ ಟೈಮ್ಗಳು ಬಂದರೂ ಕೂಡ ಮಾಡ್ತಾ ಬಂದಿಲ್ಲ. ಯಾವಾಗ ಮಾಡಿಲ್ಲ, ಅವು ತುಂಬ ದುಡ್ಡಿನ ಭಾಳ ಸಮಸ್ಯೆ ಬಂದಾಗಲೂ, ಆರ್ಥಿಕ ಬಿಕ್ಕಟ್ಟು ಬಂದಾಗಲೂ ಕೂಡ ಮಾಡ್ತಾ ಬಂದಿಲ್ಲ. 1969 ಜುಲೈ 19ನೇ ತಾರೀಕು 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಇಂದಿರಾ ಗಾಂಧಿಯವರು. ಹಣಕಾಸಿನ ಮುಗ್ಗಟ್ಟಿತ್ತು, ಮಾಡ್ತಾ ಬಂದರು. 1980 ಮತ್ತೆ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾ ಬಂದರು. ಅದಕ್ಕಿಂತ ದೊಡ್ಡ ಇದಂದರೆ 1991 1991 ನಮ್ಮ PV ನರಸಿಂಹರಾವ್ರವರು, ಅಂದಿನ ಪ್ರಧಾನಮಂತ್ರಿ ಆದ PV ನರಸಿಂಹರಾವರು ದೇಶ ಆರ್ಥಿಕ ಬಿಕ್ಕಟ್ಟನ್ನು ಭಾಳ ಎದುರಿಸ್ತಾ ಇತ್ತು. ಆ ಟೈಮಲ್ಲಿ ಒಂದು ಪಾಲಿಸಿನೇ ಚೇಂಜ್ ಮಾಡಿದ್ರು. ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ತರ್ತಾ ಬಂದರು 1991. ನ್ಯೂ ಎಕನಾಮಿಕ್ ಪಾಲಿಸಿಯನ್ನು ತರ್ತಾ ಇದ್ದಂಗೆ ಇದನ್ನು ನ್ಯೂ ಎಕನಾಮಿಕ್ ಪಾಲಿಸಿ ತರ್ತಿದ್ದಂಗೆ LPG ಜಾರಿ ಆಯಿತು. ಲಿಬರಲೈಸೇಷನು, ಪ್ರೈವೇಟೈಸೇಷನು, ಗ್ಲೋಬಲೈಸೇಷನ್ ಜಾರಿ ಆಗ್ತಾ ಬಂತು. ಈ ಮೂಲಕ ಹಣ ವಿದೇಶದಿಂದ ಹರಿದು ಬಂತು. ನಮ್ಮ ದೇಶದಲ್ಲಿ SEZಗಳು ಆರಂಭ ಆಗ್ತಾ ಬಂದು, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳು ಆರಂಭ ಆಗ್ತಾ ಬಂತು.
ಎಸ್ ಬಿ ಪ್ರೈವೇಟ್ ಖಾಸಗಿಯವರು ಬಂಡವಾಳ ಹೂಡೋದಕ್ಕೆ ಆರಂಭ ಮಾಡ್ತಾ ಬಂದರು. ನಮ್ಮದು ಸೋಷಿಯಲಿಸ್ಟಿಕ್ ನಮ್ಮದು ಎಕಾನಮಿ ಇದ್ದಿದ್ದು ಮಿಕ್ಸ್ಡ್ ಎಕಾನಮಿಗೆ ಬರ್ತಾ ಬಂತು. ಇದರಿಂದ ನಾವು ಹೊರಗಡೆ ಬರ್ತಾ ಬಂದು ಲಿಬರಲೈಸೇಷನ್, ಉದಾರೀಕರಣ ಆಯಿತು, ಖಾಸಗೀಕರಣ ಆಯಿತು, ಜಾಗತೀಕರಣ ಆಯಿತು. ಇಂಥ ಎಲ್ಲರಿಂದ ಹೊರಗಡೆ ಬಂದಿದ್ದೀವಿ. ಇಂಥ ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೂ ಏನಿಲ್ಲ. ಆರ್ಟಿಕಲ್ ನಂಬರ್ 360 ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿತ್ತು. ಕ್ವಶನ್ ತೆಗಿಬೋದು. ಇದು ಯಾವುದಾರ ಒಂದು ಗ್ಯಾರಂಟಿ ನಿಮಗೆ ಮುಂದಿನ ಎಕ್ಸಾಮಿನೇಷನ್ಸ್ ಬರ್ತದೆ, ಕಡ್ಡಾಯವಾಗಿ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಫಾಲೋ ಮಾಡಿರೋ ಈ ಟೈಮಲ್ಲಿ ಎಫೆಕ್ಟ್ಸ್ ಏನೇನು ಅಂತಂದರೆ ಫೈನಾನ್ಷಿಯಲ್ ಬಿಲ್ಸನ್ನು ತಡೆ ಹಿಡಿಬೋದು, ಹಣಕಾಸಿನ ಮಸೂದೆಗಳನ್ನು ತಡೆ ಹಿಡಿಬೋದು ರಾಷ್ಟ್ರಪತಿಗಳು. ಬಂದೇ ಬಂದಾಗ ಎಲ್ಲ ನೌಕರರ, ಕೇಂದ್ರ ಮತ್ತು ರಾಜ್ಯಗಳ ನೌಕರರ ಸ್ಯಾಲ್ರಿಗಳನ್ನು ಕಡಿಮೆ ಮಾಡ್ಬೋದು. ಇವನ್ನು ಜಡ್ಜ್ಗಳ ಸಂಬಳಗಳನ್ನು ಕೂಡ ಕಡಿಮೆ ಮಾಡ್ತಾ ಬರ್ತಾರೆ. ಇದೆಲ್ಲ ಎಫೆಕ್ಟ್ಸ್ ಆಫ್ ದ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಬೇಕಾದಷ್ಟು ಇದಿದೆ. ನಾವು ಆರ್ಥಿಕ ಸುಭದ್ರತೆಯನ್ನು ಕಾಪಾಡೋದಕ್ಕೆ ಅಥವಾ ಸುಸ್ಥಿತಿ ತರೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಬೋದು. ಅಂಥ ಟೈಮ್ ಬಂದಾಗ ದರ್ ಇಂಪೋಸಿಂಗ್ ದ ಫೈನಾನ್ಷಿಯಲ್ ಎಮರ್ಜೆನ್ಸಿ 360ನೇ ವಿಧಿ. ಇಷ್ಟು ನೀವು ನೋಡಿಕೊಂಡ್ರೆ ಬೇಕಾದಷ್ಟು ಆಗ್ತಾ ಬರ್ತದೆ. ಮುಂದಿನ ಅವಧಿನಲ್ಲೂ ಕೂಡ ಇನ್ನೂ ಹೆಚ್ಚು ಮಾತಾಡ್ತಾ ಬರ್ತೀನಿ. ಸರ್ಕಾರಿ ಆಯೋಗವು ಈ ವರದಿಗಾಗಿ ನೇಮಕಗೊಂಡಿದೆ. ತುಂಬ ಬಾರಿ ಬಂದಿರುವಂಥ ಪ್ರಶ್ನೆ ಇದು. ಸರ್ಕಾರಿ ಆಯೋಗ ಈ ವರದಿಗಾಗಿ ನೇಮಕ ಯಾತಕ್ಕಾಗಿ ನೇಮಕ ಮಾಡ್ತಾರೆ? ನೀವು ರಿಪೋರ್ಟ್ಸ್ಗಳನ್ನು ಮತ್ತು ಕಮಿಷನ್ಸ್ಗಳನ್ನು ನೋಡ್ಕೊಂಡೋಗ್ಬೇಕು. ಭಾಳ ಇಂಪಾರ್ಟೆಂಟು. ಇಲ್ಲಿವರೆಗೂ ಕೂಡ ಮುಂದಿನ ಯಾವಾಗಾರ ಕರೆಂಟ್ ಇವೆಂಟ್ಸಲ್ಲಿ ಬಂದಾಗ ರೀಸೆಂಟ್ ಕಮಿಷನ್ಸ್ಗಳನ್ನು ಹೇಳ್ತಾ ಬರ್ತೀನಿ. ಕಮಿಷನ್ಸು, ಅದರ ಪ್ರಮುಖ ಉದ್ದೇಶಗಳು ಅವನು ಮಾತಾಡ್ತಾ ಬರೋಣ. ಇಲ್ಲಿ ಬಂದಾಗ ಸರ್ಕಾರಿ ಆಯೋಗ ಅಂದರೆ ಆನ್ಸರ್ ಮಾಡಿಬಿಡ್ತೀನಿ ನಾನೀಗ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ, ಸ್ಟೇಟ್ ಮತ್ತು ಸೆಂಟ್ರಲ್ ರಿಲೇಷನ್ಸ್ ಅಂತ ಕರಿತಾ ಬರ್ತೀವಿ. ಸ್ಟೇಟ್ ಮತ್ತು ಸೆಂಟ್ರಲ್ ರಿಲೇಷನ್ಸು ನಾನು ಕೆಲವು ಇಂದಿನ ವಿಡಿಯೋಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ದಾರ್ ಕಮಿಷನನ್ನು, JVP ಕಮಿಷನನ್ನು, ಫಸಲ್ ಅಲಿ ಕಮಿಷನ್ಸನ್ನು ರಾಜ್ಯ ಪುನರ್ರಚನೆಗೆ ನೇಮಕ ಮಾಡಿತ್ತು. ಇನ್ನೂ ಒಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ. ಯಾವ್ಯಾವುದು ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿಯನ್ನು ಹೇಳ್ತಾ ಬಂದಿದ್ದೀವಿ. ಆ ಸಮಿತಿಗಳೆಲ್ಲ ಪಂಚಾಯತಿಗೆ ರಿಲೇಟೆಡ್ ಆಗಿರುವಂಥ ಸಮಿತಿಗಳು, ಡಿಸೆಂಟ್ರಲೈಸೇಷನು, ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂಥ ಸಮಿತಿಗಳಾಗಿದ್ದೋ. ಈಗ ನಾನು ಮಾತಾಡ್ತಾ ಇರೋದು ಸರ್ಕಾರಿಯ. ಇದನ್ನು ಇವನ್ KS ಕೂಡ ತೆಗೆದಿದ್ದಾರೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕಾಮನ್. ಸರ್, ಕೇಂದ್ರ ಮತ್ತು ರಾಜ್ಯ ಸಂಬಂಧ ಅಂದರೆ ಏನು? ನಮ್ಮದು ಫೆಡರಲ್ ಸಿಸ್ಟಮು, ಒಕ್ಕೂಟ ವ್ಯವಸ್ಥೆ. ಒಕ್ಕೂಟ ವ್ಯವಸ್ಥೆನಲ್ಲಿ ಒಕ್ಕೂಟ ಅಂದಾಗ ಫೆಡರಲ್ ಸಿಸ್ಟಮ್ ಅಂತ ಕರೆದ ಬಂದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧ ಚೆನ್ನಾಗಿರಬೇಕು. ಹಾಗಾದರೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಸಂಬಂಧ ಚೆನ್ನಾಗಿರಬೇಕಾಗುತ್ತೆ. ಸುಸ್ಥಿತಿ ಇದಾಗಬೇಕಂದ್ರೆ, ದೇಶ ಒಗ್ಗಟ್ಟಿರಬೇಕು ಅಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ಸ್ಗಳ ಮಧ್ಯದಲ್ಲಿ ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು. ಇದಕ್ಕಾಗಿ ಸುಧಾರಣೆ ಮಾಡೋದಕ್ಕಾಗಿ ಕಾಲಕ್ಕೆ ಕೇಂದ್ರ ಸರ್ಕಾರ ಆಯೋಗಗಳನ್ನು ರಚಿಸುತ್ತೆ. ಟು ಇಂಪ್ರೂವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಸೆಂಟರ್ ಆ್ಯಂಡ್ ಎ ಸ್ಟೇಟ್. ಇವರು ಹೇಗೆ ನಡ್ಕೋಬೇಕು ಇವ್ರ ಜೊತೆ ಅನ್ನೋದನ್ನು ಮಾಡೋದಕ್ಕಾಗಿ ಸುಮಾರು ಆಯೋಗಗಳನ್ನ ನೇಮಕ ಮಾಡಿದೆ. 1966ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನವರಿ 5ರಂದು 66ರಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗ ನೇಮಕ ಮಾಡ್ತು. ಮೊದಲ ಆಡಳಿತ ಸುಧಾರಣಾ ಆಯೋಗ ಇಸ್ ಎ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಕರಿತಾ ಬರ್ತೀವಿ ಆಯೋಗ. ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ಈ ಕ್ವಶನ್ ಇಟ್ಕೊಂಡು ನಾನು ಬೇರೆ ಬೇರೆ ಟೈಪಲ್ಲಿ ಏನೇನು ತೆಗಿಬೋದು, ಅವರು ಪ್ರಶ್ನೆ ಪತ್ರಿಕೆಯನ್ನು ಏನೇನೆಲ್ಲ ಫ್ರೇಮ್ ಮಾಡ್ಬೋದು, ಏನೇನು ಪಾಸಿಬಿಲಿಟೀಸ್ ಇದೆ ಮಾತಾಡ್ತಾ ಇದ್ದೀನಿ. ಇದನ್ನು ನೀವು ಕ್ವಶನ್ ಪೇಪರ್ ತೆಗೆದಾಗ ಅದು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಇದನ್ನೇ ಕೇಳ್ತಾರೆ ಸುಳ್ಳು, ಇದರಲ್ಲಿ ಇದನ್ನು ಕೇಳ್ಬೋದು. ಅದನ್ನು ಸರ್ಕಾರಿ ಆಯೋಗ ಪೇಪರ್ ಸೆಟ್ ಮಾಡೋದು ನೋಡ್ತಾ ಇದ್ದರೆ ಅವ್ರು ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ತೆಗೆಯೋಣ ಬಿಡಿ. ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಬಗ್ಗೆ ಕ್ವಶನ್ ತೆಗಿಬೋದು. ಇದಕ್ಕೆ ಈ ಭಾಗದಲ್ಲಿ ಬಂದಾಗ ಎಲ್ಲ ನಾನು ಜಾಲಾಡಿಸ್ಬೇಕಾಗುತ್ತೆ. ಭಾಗ 11ರಲ್ಲಿ, ಸಂವಿಧಾನದ ಭಾಗ 11ರಿಗೆ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳ ಬಗ್ಗೆನೇ ಮಾತಾಡ್ತಾ ಬರ್ತಾರೆ. ಸಂಬಂಧವಾಗಿ ಮಾಡ್ತಾರೆ. ಅದರಲ್ಲಿ ಈ ಆಯೋಗ 1966 ಆಗಿರೋದು ಭಾಳ ಮುಖ್ಯವಾದದ್ದು. ಮೊದಲ ಆಡಳಿತ ಸುಧಾರಣಾ ಆಯೋಗ. ಈ ಆಡಳಿತ ಸುಧಾರಣಾ ಆಯೋಗ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಆದಂಥದ್ದು. ನಮ್ಮ ಮೊರಾರ್ಜಿ ದೇಸಾಯಿ ಅಂತಿದ್ದಂಗೆ 2-3 ಪಾಯಿಂಟು ಜ್ಞಾಪಕ ಬರ್ತದೆ. ನಮ್ಮ ಫೆಬ್ರವರಿ 29ನೇ ತಾರೀಕು ಜನನವಾದಂಥವ್ರು ಇವರು. ಈ ಲೀಪ್ ಇಯರ್, ವರ್ಷಕ್ಕೂ ಅಧಿಕ ವರ್ಷ ಬರ್ತದಲ್ಲ, 4 ವರ್ಷಕ್ಕೊಮ್ಮೆ ಅಂತ ಬರ್ತ್ಡೇನ ಆಚರಣೆ ಮಾಡಿಕೊಂಡ್ರು ಮೊರಾರ್ಜಿ ದೇಸಾಯಿರವರು. ಒಂದು ಸಾರಿ ಕ್ವಶನ್ ಪೇಪರಲ್ಲಿ ಫ್ರೇಮ್ ಮಾಡಿದ್ದಾರೆ. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಗಳು 4 ವರ್ಷಕ್ಕೊಮ್ಮೆ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಬಂದರು? ನಿಮಗೆ ಗೊತ್ತಿರಲಿ, ಮೊರಾರ್ಜಿ ದೇಸಾಯಿ ಅವರು ಯಾಕೆ 4 ವರ್ಷಕ್ಕೊಮ್ಮೆ ಅವರು ಬರ್ತ್ಡೇ ಅಂತಾಗ ಫೆಬ್ರವರಿ 29 ಬರೋದ್ರಿಂದ ಅದು ಲೀಫ್ ಇಯರ್ ಆಗೋದ್ರಿಂದ 29ಕ್ಕೆ ಮಾತ್ರ ಬರ್ತದೆ. ವರ್ಷಕ್ಕೆ 4 ವರ್ಷಕ್ಕೊಮ್ಮೆ ಬರ್ತದೆ. ಇದು ಗಮನದಾಗ ಇಟ್ಕೋಬೇಕು. ಮೊರಾರ್ಜಿ ದೇಸಾಯಿ ಇರೋ ಬಗ್ಗೆ ಮೊಟ್ಟ ಮೊದಲ ನಾನ್ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಸರ್ಕಾರ ನಡೆಸಂಥವ್ರು. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 1977ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಹೋದ್ಮೇಲೆ ಮೊದಲ ಬಾರಿಗೆ PM ಆದವರು. ಅಲ್ಲಿವರೆಗೂ ಕಾಂಗ್ರೆಸ್ ಗೌರ್ಮೆಂಟೇ ಇದ್ದಿದ್ದು. ಕಾಂಗ್ರೆಸ್ ಪ್ರಧಾನಮಂತ್ರಿಗಳೇ ಅಲ್ಲ,
ಇವರು ಮಾತ್ರ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ. ಹೈಯೆಸ್ಟ್ ನಂಬರ್ ಆಫ್ ಬಡ್ಜೆಟ್ಸನ್ನು ಮಂಡಿಸಿದ್ದಾರೆ. ಅತಿ ಹೆಚ್ಚು ಸಂಖ್ಯೆ ಬಡ್ಜೆಟನ್ನು ಮಂಡಿಸಿರುವಂಥವ್ರು ಕೇಂದ್ರದಲ್ಲಿ ಮೊರಾರ್ಜಿ ದೇಸಾಯಿರವರು. ಇನ್ನೊಂದು ಭಾಳ ಗಮನಿಸಲೇಬೇಕಾದದ್ದು, ನಮ್ಮ ದೇಶದ ಭಾರತ ರತ್ನ ಕೂಡ ಬಂದಿದೆ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡು. ಅದೇ ಥರ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನಿಶಾನಿ ಪಾಕಿಸ್ತಾನ ಕೂಡ ಪಡೆದಿದ್ದಾರೆ. ಇವ್ರ ಜ್ಞಾಪಕ ಬಂತು, ಅದಕ್ಕೆ ಮಾತಾಡ್ತಾ ಬಂದೆ ನಾನೀಗ. ಇವ್ರ ಬಗ್ಗೆ ಬೇಕಾದಷ್ಟು ಮಾಹಿತಿ. ಇವರು ಫೆಬ್ರವರಿ 29 ತನ್ನ ಹುಟ್ಟಿದ ಜನ್ಮದಿನದ ಆಚರಣೆ ಸಂದರ್ಭದಲ್ಲೇ ಬಡ್ಜೆಟನ್ನು ಮಾಡಿಸಿದೆ. 1964 ಮತ್ತು 68, 1964 ಮತ್ತು 68ರಲ್ಲಿ ಬಡ್ಜೆಟನ್ನು ಮಂಡನೆ ಮಾಡಿದ್ರು. ಯಾಕೆ 64, 68 ಅಂತ ಹೇಳ್ತಾ ಇದ್ದಾರೆ? ಆ ವರ್ಷ ಫೆಬ್ರವರಿ 29 ಬಂದಿದೆ. ತಾನು ಹುಟ್ಟಿದ ದಿನದಂದೇ ಬಡ್ಜೆಟನ್ನು ಕೂಡ ಮಂಡನೆ ಮಾಡ್ತಾ ಬಂದಿರಿ. ಹೈಯೆಸ್ಟ್ ನಂಬರ್ ಆಫ್ ಬಡ್ಜೆಟನ್ನು ಮಂಡಿಸಿರೋರು ಕೂಡ ಮೊರಾರ್ಜಿ ದೇಸಾಯಿರವರೇ. ಮೊರಾರ್ಜಿ ದೇಸಾಯಿ ಇವ್ರದ್ದು ಭಾಳಷ್ಟಿದೆ. ಮಂಡಲ್ ಆಯೋಗ ಇದೆ. ಮಂಡಲ್ ಆಯೋಗದ ಬಗ್ಗೆ ಭಾಳಷ್ಟು ಇದು ಕೊಡುಗೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಆರ್ಮಡ್ ರೆಬೆಲಿಯನ್, ಇಂಟರ್ನಲ್ ಡಿಸ್ಟರ್ಬೆನ್ಸ್ ತೆಗೆದುಬಿಟ್ಟು ಆರ್ಮಡ್ ರೆಬೆಲಿಯನನ್ನು ಇದು ಮಾಡ್ತಾ ಬಂದರು. ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿದ್ದು ದೊಡ್ಡ ಕೊಡುಗೆ ಇದೆ. ಅದನ್ನು ಇನ್ನೊಮ್ಮೆ ಮಾತಾಡ್ತಾ ಬಂದ್ರೆ, ಎರಡನೇ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಇನ್ ದ ಕಂಟ್ರಿ. ಮೊದಲನೇ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅಂದರೆ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಹುದ್ದೆ ಇಲ್ಲ ದೇಶದಲ್ಲಿ. ಅದೊಂದು ಸಂವಿಧಾನದಾಗ ಮೆನ್ಷನ್ ಮಾಡದೇ ಇರುವಂಥ ಹುದ್ದೆ ಅದು. ಮೊಟ್ಟ ಮೊದಲ ಬಾರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಮೊದಲ ಉಪ ಪ್ರಧಾನಿ ಮತ್ತು ಗೃಹ ಸಚಿವರು. ಎರಡನೇ ಉಪ ಪ್ರಧಾನಿ ಯಾರು ಅಂದರೆ ಮೊರಾರ್ಜಿ ದೇಸಾಯಿ. ಪ್ರಧಾನಿ ಆಗುವ ಎಲ್ಲ ಲಕ್ಷಣ ಇತ್ತು. ಇಂದಿರಾ ಗಾಂಧಿ ಆಗಿಬಿಟ್ರು, ಆಗ ಉಪ ಪ್ರಧಾನಿ ಆಗ್ತಾ ಬಂದರು. ಉಪ ಪ್ರಧಾನಿ ಆಗಿದ್ದರು. ಇವ್ರ ಕಾಲದಲ್ಲಿ ಇವರ ಅಧಿಕಾರದ ಇದರಲ್ಲಿ ಮೊದಲ ಆಡಳಿತ ಸುಧಾರಣಾ ಆಯೋಗ ನೇಮಕ ಮಾಡಿದ್ರು. ನಾನು ಮತ್ತೆ ಹೇಳ್ತಾ ಬರ್ತೀನಿ, ಇದು ಟು ಇಂಪ್ರೂವ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಅಂತ. ಸರ್ ಮತ್ತೆ ಬರೋಣ, ಇದು ಏನು ಕೊಡ್ತು ವರದಿಯನ್ನು? ಇದು ಇವರು ಸ್ವಲ್ಪ ದಿನಗಳು ಇದಾದಮೇಲೆ ಉಪ ಪ್ರಧಾನಿ ಆಗ್ತಾ ಬರ್ತಾರೆ, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಇವ್ರ ಜಾಗಕ್ಕೆ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ಗೆ ನೀವು ಗಮನವಿಟ್ಟು ನೋಡಲೇಬೇಕು. ನಮ್ಮ ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕದ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ, ವಿಧಾನಸೌಧವನ್ನು ನಿರ್ಮಾಣ ಮಾಡ್ತಾರೆ. ಅವರು ಈ ಅಧ್ಯಕ್ಷತೆಯನ್ನು ಮುಂದುವರಿಸ್ತಾ ಬರ್ತಾರೆ. ಮೊದಲು ಆಗಿದ್ದರು ಮೊರಾರ್ಜಿ ದೇಸಾಯಿ, ನಂತರ ಆಗೋರು ಕೆಂಗಲ್ ಹನುಮಂತಯ್ಯ. ಮೊರಾರ್ಜಿ ದೇಸಾಯಿ ಅವ್ರದ್ದು ಇನ್ನೇನು ವಿಶೇಷತೆ ಎಂದಾಗ ಇವ್ರದ್ದು ಅಡ್ಮಿನಿಸ್ಟ್ರೇಟಿವ್. ಹಂಗಾರೆ ಮೊದಲ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಮೊರಾರ್ಜಿ ದೇಸಾಯಿ. ನಂತರ ಮುಂದುವರಿಸ್ತಾರೆ ಯಾರು ಅಂತ ಕೇಳಿದ್ರೆ ಸ್ಟ್ರೈಟೇ ನಮ್ಮ ಕೆಂಗಲ್ ಹನುಮಂತಯ್ಯನವರು ಬರೀಬೇಕಾಗುತ್ತೆ. ಇದರ ಭಾಳ ಮುಖ್ಯವಾದಂಥ ಶಿಫಾರಸುಗಳನ್ನು ನೀವು ಗಮನಿಸಲೇಬೇಕು. ನಮ್ಮ ದೇಶದಲ್ಲಿರುವಂಥ ಭ್ರಷ್ಟಾಚಾರವನ್ನು ನಿವಾರಣೆ ಮಾಡೋಕ್ಕೆ, ನಿರ್ಮೂಲನೆ ಮಾಡಬೇಕು ಅಂತ ಅಂದರೆ ಅಲ್ಲಿ ಒಂಬಡ್ಸ್ಮನ್ ಅಂತ ಇತ್ತು. ಒಂಬಡ್ಸ್ಮನ್ ಟೈಪಲ್ಲೇ, ವಿದೇಶದಲ್ಲಿದ್ದಂಥ ಒಂಬಡ್ಸ್ಮನ್ ಟೈಪಲ್ಲೇ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲು, ಕೇಂದ್ರ ಮಟ್ಟದಲ್ಲಿ ಲೋಕಪಾಲನ್ನು, ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿ, ಆಮೇಲೆ ಗ್ರಿವಿಯನ್ಸಸ್ಸನ್ನು, ಕುಂದುಕೊರತೆಗಳನ್ನು ವಿಚಾರಣೆ ಮಾಡೋದಕ್ಕಾಗಿ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತಾ ಬಂದರು. ಲೋಕಾಯುಕ್ತ ಸ್ಥಾಪನೆ ಮಾಡಿ, ಈಗ ಗೊತ್ತಿರಲಿ ಇತ್ತೀಚೆಗೆ ಕೇಂದ್ರದಲ್ಲಿ ಲೋಕಪಾಲನ್ನು ಸ್ಥಾಪನೆ ಮಾಡಿದ್ದೀವಿ. ಅದಿನ್ನೂ ಸ್ವಲ್ಪ ಪರಿಪೂರ್ಣವಾಗಿ ತನ್ನ ಕಾರ್ಯಾರಂಭವನ್ನು ಮಾಡ್ತಾ ಬಂದಿಲ್ಲ. ಲೋಕಾಯುಕ್ತವನ್ನು ರಾಜ್ಯಗಳಲ್ಲಿ ಮಾಡಿ ಅಂತ ಹೇಳ್ತಾ ಬಂದರು. ಮೊಟ್ಟ ಮೊದಲ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಿದಂಥ ರಾಜ್ಯವೇ ಮಹಾರಾಷ್ಟ್ರ ರಾಜ್ಯ ಸ್ಥಾಪನೆ ಮಾಡ್ತಾ ಬಂತು ಇನ್ ದ ಕಂಟ್ರಿ. ಹಾಗಾದರೆ ಪ್ರಶ್ನೆ ರೈಸ್ ಆಗುತ್ತೆ, ಯಾವ ಆಯೋಗದ ಶಿಫಾರಸಿನ ಮೇಲೆ ಲೋಕಪಾಲ್ ಮತ್ತು ಲೋಕಾಯುಕ್ತಗಳು ಸ್ಥಾಪನೆ ಆಗೋದಕ್ಕೆ ಶಿಫಾರಸಾಯಿತು? ಮೊದಲ ಆಡಳಿತ ಸುಧಾರಣಾ ಆಯೋಗ. ನಮ್ಮ ರಾಜ್ಯದಲ್ಲೂ ಕೂಡ ನಾವೊಂದು ಹೆಜ್ಜೆ ಮುಂದಕ್ಕೆ ಹೋಗಿ 1984ರಲ್ಲಿ ರಾಮಕೃಷ್ಣ ಹೆಗಡೆಯವರು ಲೋಕಾಯುಕ್ತ ಕಾಯ್ದೆಯನ್ನು ತಂದು, ಲೋಕಾಯುಕ್ತ ಕಾಯ್ದೆ, ಅಲ್ಲಿ ಸೆಂಟ್ರಲ್ಗೆ ಲೋಕಪಾಲ್, ನಮ್ಮ ರಾಜ್ಯದಲ್ಲಿ ಲೋಕಾಯುಕ್ತ. ನಮ್ಮ 84ರಲ್ಲಿ ಇದು ಮಾಡಿ 85ರಲ್ಲಿ ಲೋಕಾಯುಕ್ತವನ್ನು ಸ್ಥಾಪನೆ ಮಾಡಿ 86ಗೆ ಕೌಶಲ್ ಅನ್ನೋರು ಜನವರಿ ತಿಂಗಳಲ್ಲಿ ಮೊದಲ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸ್ತಾರೆ. ನಮ್ಮ ದೇಶದಲ್ಲೂ ಕೂಡ, ನಮ್ಮ ರಾಜ್ಯದಲ್ಲೂ ಲೋಕಾಯುಕ್ತ ಇದೆ, ಅನೇಕ ರಾಜ್ಯದಲ್ಲಿ ಲೋಕಾಯುಕ್ತಗಳಿದೆ. ಮೊದಲು ಸ್ಥಾಪನೆ ಮಾಡಿದಂಥ ರಾಜ್ಯ ಅಂದರೆ ಮಹಾರಾಷ್ಟ್ರ. ಕೆಲವು ರಾಜ್ಯಗಳಿಗೆ ತಂದೆ ಆದ ವಿಶೇಷತೆ ಇದೆ. ಮೊದಲ ಪಂಚಾಯತಿ ಸ್ಥಾಪನೆ ಮಾಡಿದಂಥ ರಾಜ್ಯ ಅಂತ ಅಂದಾಗ ರಾಜಸ್ಥಾನ ಬರ್ತದೆ. ಭಾಷೆ ಮೇಲೆ ಮೊದಲು ರಚನೆ ಆದ ರಾಜ್ಯ ಅಂದರೆ ಆಂಧ್ರ ಪ್ರದೇಶ ಬರುತ್ತೆ. ಮೊದಲು ಲೋಕಾಯುಕ್ತ ಸ್ಥಾಪನೆ ಆದಂಥ ರಾಜ್ಯ ಅಂದರೆ ಮಹಾರಾಷ್ಟ್ರ ಬರ್ತದೆ. ಇವನ್ನೆಲ್ಲ ನಾವು ಗಮನಿಸಲೇಬೇಕಾಗಿದೆ. ಬಯಲು ಬಹಿರ್ದೇಶ ಮುಕ್ತ ಹೊಂದಂಥ ರಾಜ್ಯ ಅಂದರೆ ಸಿಕ್ಕಿಂ ರಾಜ್ಯ ಬರ್ತದೆ. ಹೀಗೆ ಒಂದೊಂದು ರಾಜ್ಯಕ್ಕೂ ಇಂಪಾರ್ಟೆನ್ಸ್ ಇದೆ. ನಮ್ಮ ರಾಜ್ಯವೂ ಮಾಡಿದ್ದೀವಿ. ಬಲಿಷ್ಠವಾದಂಥ ಲೋಕಾಯುಕ್ತ ಇತ್ತು ನಮ್ಮ ರಾಜ್ಯದಲ್ಲಿ, ಬಲಿಷ್ಠವಾದಂಥ ಲೋಕಾಯುಕ್ತ ಇತ್ತು. ವೆಂಕಟಾಚಲಯ ಅವರು, ವೆಂಕಟಾಚಲಯರವರು ಅವರ ಬೇಡಿಂದಲೂ ಕೂಡ ತುಂಬ ಸುಭದ್ರವಾಗಿ ನಡ್ಕೊಂಬಂದಿತ್ತು. ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಕೂಡ, ಮಧುಕರ್ ಶೆಟ್ಟಿ ಸಾರ್ ಅಂತವರು ಕೂಡ ಅವರು ಲೋಕಾಯುಕ್ತಕ್ಕೆ ಹೆಚ್ಚು ಬಲವನ್ನು ತಂದುಕೊಟ್ಟರು. ಸಂತೋಷ್ ಹೆಗಡೆ ಅವರು, ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಲೋಕಾಯುಕ್ತ ಅಸ್ತಿತ್ವದಲ್ಲಿದೆ. ರಾಮಕೃಷ್ಣ ಹೆಗಡೆ ಅವರು ಈ ಸ್ಥಾಪನೆ ಮಾಡ್ತಾರೆ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ ಸ್ಥಾಪನೆ ಮಾಡ್ತಾರೆ. ಮೊದಲ ಆಡಳಿತ ಸುಧಾರಣೆ. ಇದ್ರ ಬಗ್ಗೆ ತುಂಬ ಬಾರಿ ಕ್ವಶನ್ ತೆಗೆದಿದ್ದೇನೆ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಇದೆ. ಇದರ ಹಿಂದೆ ಮುಂದೆ ಎಲ್ಲ ಜನ್ಮ ಜಾಲಾಡಿಸಿದ್ದೀನಿ. ಎರಡನೇದು ಬರ್ತಾ ಇದ್ದೀನಿ, ಎರಡನೇ ಆಡಳಿತ ಸುಧಾರಣಾ ಆಯೋಗ.
ಎರಡನೇ ಆಡಳಿತ ಸುಧಾರಣಾ ಆಯೋಗ, ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನು, ಈ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ನು ಸುಧಾರಣಾ ಆಯೋಗ. ಇದ್ರ ಬಗ್ಗೆ ಕ್ವಶನ್ ರೈಸ್ ಮಾಡಿದ್ದಾರೆ. ಇದು ನಮ್ಮ KPSCನಲ್ಲಿ ಸಿ ಗ್ರೂಪಲ್ಲಿ ಬಂದಿದೆ. 2005ನಲ್ಲಿ ಇದು ಸ್ಥಾಪನೆ ಆಗ್ತಾ ಬಂತು, ರಚನೆ ಆಯಿತು 2005ರಾಗೆ. ನಿಮಗೆ ಗೊತ್ತಿರಲಿ, ನಮಗೆಲ್ಲೋ ಒಂದು ಕಡೆ ಲಿಂಕ್ ಇದೆ ಇದಕ್ಕೂ, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ಗೂ ಕರ್ನಾಟಕಕ್ಕೂ ಏನೋ ಸಂಬಂಧ. ಯಾಕೆ ಸರ್ ಅಂದರೆ, ಹಿಂದ್ಗಡೆ ನಾನು ಹೇಳ್ತಾ ಬಂದೆ, ಇವರ ನಂತರ ಕೆಂಗಲ್ ಹನುಮಂತಯ್ಯ ಮುಂದುವರಿಸ್ತಾ ಬಂದರು ಅಂತ ಹೇಳ್ತಾ ಬಂದ್ರಿ. ಏನಾಗಿ ಚೇರ್ಮನ್ ಆಗಿ ಮುಂದುವರಿಸಿದ್ರು ಅಂತ. ಅಲ್ಲಿಗೆ ಆಡಳಿತ ಸುಧಾರಣೆಗೂ ನಮ್ಮ ಕರ್ನಾಟಕಕ್ಕೂ ಎಲ್ಲೋ ಸಂಬಂಧ ಇದೆ. ಅದನ್ನು ಆಧರಿಸಿರೆ ನೀವು ಯೋಚನೆ ಮಾಡಬೇಕು. ನಮ್ಮ ವೀರಪ್ಪ ಮೊಯ್ಲಿಯವರು ನಮ್ಮ ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷತೆ ಯಾರ ಅಧ್ಯಕ್ಷತೆ ಅಂದರೆ ಎರಡನೇ ಆಡಳಿತ ಸುಧಾರಣಾ ಆಯೋಗ ಅಂತ ಕೇಳ್ತಾರೆ. ಇಡೀ ಆಡಳಿತ ನಡೆಸುವಂಥ ವ್ಯವಸ್ಥೆಗೆ ಸಾಕಷ್ಟು ಇದು ಕೊಡ್ತಾರೆ. ಈ ಗೌರ್ಮೆಂಟ್ ಬಗ್ಗೆ ಮಾಹಿತಿ ಕೊಟ್ಟರು, ಆಡಳಿತದ ಬಗ್ಗೆ ಸಾಕಷ್ಟು ಇದು ಮಾಡ್ತಾರೆ. ಸೆಂಟ್ರ್ ಮತ್ತು ಸ್ಟೇಟ್ ರಿಲೇಷನ್ಶಿಪ್ಗಳು ಹೇಗಿರಬೇಕು ಅಂತ ಹೇಳ್ತಾ ಬಂದರು. ಸಾಕಷ್ಟು ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡ್ತಾ ಬಂದಿದ್ದಾರೆ. ಇದನ್ನು ತುಂಬ ಬಾರಿ KPSCನಲ್ಲಿ ಕ್ವಶನ್ ತೆಗೆದಿದ್ದಾರೆ. ಏನಂತ, ಎರಡನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಿಸು 2005ನಲ್ಲಿ. ಇದು ಕೂಡ ಮತ್ತೆ ಫೆಡರಲ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಮತ್ತು ಆಡಳಿತಕ್ಕೆ ಸುಧಾರಣೆಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಮಾಹಿತಿ ಕೊಡಿ. ವೀರಪ್ಪ ಮೊಯ್ಲಿ ಅವರು ಜ್ಞಾಪಿಸ್ಕೊಂತಿದ್ದಂಗೆ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಬರಬೇಕಾದ್ರೆ ಅವರೇ ಮೂಲ ಕಾರಣ. 95ರಲ್ಲಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ಕಾಯ್ದೆಯನ್ನು ಜಾರಿ ತಂತ ಬಂದು ಚುನಾವಣೆನೂ ಕೂಡ ನಡೆಸ್ತಾ ಬಂದರು ವೀರಪ್ಪ ಮೊಯ್ಲಿ ಅವರು. CET ಪದ್ಧತಿಯನ್ನು ಜಾರಿ ತಂದಂಥವ್ರು. ಮಹಾನ್ವೇಷಣಂ ಅನ್ನುವಂಥ ಕೃತಿ ಬರೆದ ಸಾಹಿತಿ ಕೂಡ ಹೌದು. ರಾಮಾಯಣ ಮಹಾನ್ವೇಷಣಂ ಏನು ಕುವೆಂಪುರವರು ಬರೆದಿರುವಂಥದ್ದನ್ನು ಇವತ್ತಿನ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಅನ್ವೇಷಣೆಗಳನ್ನ ಮಾಡ್ತಾ ಬಂದಿದ್ದಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಬಂದಿದೆ 2014ಗೆ. ವೀರಪ್ಪ ಮೊಯ್ಲಿ ಅವರು ಬರೆದಂಥ ಅಧ್ಯಕ್ಷರು. ಯಾಕೆ ಇದನ್ನು ಎತ್ಕೊಂಡೆ ನಾನು ಅಂದರೆ, ಸುಮಾರು ಒಂದು 2-3 ಎಕ್ಸಾಮಿನೇಷನ್ಸ್ಗೆ ಇದು ರಿಪೀಟ್ ಆಗಿದೆ ಕ್ವಶನ್ಸ್. ಅದೇ ಥರ ನನ್ನ ಏರಿಯಾ ಯಾವುದಂದರೆ, ಒನ್ಸ್ ಅಗೈನ್ ಇಲ್ಲಿ ಬರ್ತಿದ್ದೀನಿ, ಸರ್ಕಾರಿ ಆಯೋಗ 1983ನಲ್ಲಿ ರಾಜೇಂದ್ರ ಸರ್ಕಾರಿಯಾ ಅನ್ನೋರು ಸರ್ಕಾರಿ ಆಯೋಗ. ಇದನ್ನು ಕೇಳ್ತಿದ್ದಂಗೆ ನಿಮಗೆ ಗೊತ್ತಾಗಿರಬೇಕು, ಸರ್ಕಾರಿ ಆಯೋಗ ಅಂತಿದ್ದಂಗೆ ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ಶಿಪ್. ಇವರು ನ್ಯಾಯಮೂರ್ತಿಗಳು, ರಾಜೇಂದ್ರ ಸರ್ಕಾರಿಯಾ ಅಂತೇಳಿ ನ್ಯಾಯಮೂರ್ತಿ ರಾಜೇಂದ್ರ ಸರ್ಕಾರಿಯಾ ಅವ್ರ ಅಧ್ಯಕ್ಷತೆಯಲ್ಲಿ ಈ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧವನ್ನು ಸುಧಾರಿಸೋದಕ್ಕೆ ಇದು ಮಾಡ್ತಾ ಬಂದರು, ಆಯೋಗ ರಚನೆ ಮಾಡಿದ್ರು. ಸಾಕಷ್ಟು ಶಿಫಾರಸುಗಳನ್ನು ಕೊಟ್ಟಿದೆ. ಇವರು ಕೊಟ್ಟಿರುವಂಥ ಆಯೋಗದ ಶಿಫಾರಸುಗಳೇ ಇವತ್ತು ಕೂಡ ಕೆಲವನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ, ಇನ್ನೂ ಕೆಲವನ್ನ ಜಾರಿ ಮಾಡಿ ಅಸ್ತಿತ್ವಕ್ಕೆ ತಂದಿಲ್ಲ. ಆದರೆ ಯಾಕೆ ಅಂತ ಹೇಳ್ತಾ ಬಂದರೆ, ಸೆಂಟರ್ ಮತ್ತು ಸ್ಟೇಟ್ ನಡುವೆ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ 356ನೇ ವಿಧಿಯನ್ನು ಕೇಂದ್ರ ಸರ್ಕಾರವು ಕೊನೆಯ ಅಸ್ತ್ರವಾಗಿ ರಾಜ್ಯದ ಮೇಲೆ ಬಳಸಬೇಕು. ನೀವು ಗಮನಿಸಬೇಕು, 356ನೇ ವಿಧಿಯನ್ನೇ ಅನೇಕ ಸಾರಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಕದಡುತ್ತೆ. ಯಾವುದೋ ಒಂದು ದ್ವೇಷವನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿಯೋ ನೀವು ಆರ್ಟಿಕಲ್ ನಂಬರ್ 56 ಹಾಕಬೇಡಿ. ಯಾವುದೋ ಒಂದು ರಾಜ್ಯದಲ್ಲಿರುವಂಥ ಒಂದು ಸರ್ಕಾರವನ್ನು ತೆಗೆಯೋದಕ್ಕಾಗಿ ನೀವು ಮನಸ್ಸು ಮಾಡಬೇಡಿ. 356ನೇ ಆರ್ಟಿಕಲ್ ನಂಬರ್ 356 ಸ್ಟೇಟ್ ಎಮರ್ಜೆನ್ಸಿ, ಒಂದು ರಾಜ್ಯದ ಮೇಲೆ ಕೇಂದ್ರ ಸರ್ಕಾರ ಹಾಕುವಂಥ ಒಂದು ತುರ್ತು ಪರಿಸ್ಥಿತಿ. ಅದನ್ನು ಹಾಕಬೇಕಾದ್ರೆ 16 ಬಾರಿ ವಿವೇಚನೆ ಮಾಡಿ ಕೊನೆ ಅಸ್ತ್ರವಾಗಿ ಬಳಸಿ. ಇದೊಂದು ರಾಜಕೀಯ ಪ್ರೇರಿತವಾಗಿರಬಾರ್ದು ಮತ್ತು ಯಾವುದೋ ಒಂದು ಜನಸಾಮಾನ್ಯರಿಂದ ಜನಾಭಿಪ್ರಾಯವನ್ನು ಪಡೆದು ಅಥವಾ ಮತಗಳನ್ನು ಪಡೆದು ಬಂದಿರುವಂಥ ಒಂದು ಪ್ರಜಾಪ್ರಭುತ್ವದ ಅಡಿನಲ್ಲಿ ನಡೆಸ್ತಾ ಇರುವಂಥ ಸರ್ಕಾರವನ್ನು ಕಿತ್ಕೋಬಾರ್ದು. ಮತ್ತು ಬಹಳ ಮುಖ್ಯವಾದದ್ದು ಇನ್ನೊಂದು ಹೇಳ್ತಾ ಬಂದಿದೆ, ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾದ್ರೆ ಆ ರಾಜ್ಯದ ಮುಖ್ಯಮಂತ್ರಿಯೊಂದಿಗೆ ಸಮಾಲೋಚಿಸಿ. ಗೊತ್ತಿರಬೇಕು ನಿಮಗೆ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಎಷ್ಟೋ ಸಾರಿ ಸಂಬಂಧಗಳು ಸರಿಯಾಗಿರಲ್ಲ, ಆ ರಾಜ್ಯದ CM ಜೊತೆಗೆ ಸಂಬಂಧಗಳು ಸರಿಯಾಗಿರಲ್ಲ, ಅಳಿಸ್ತಾ ಬರ್ತದೆ. ಅದರಿಂದ ಕಾರಣ ಏನಂದರೆ ಇವರಿಬ್ಬರ ನಡುವೆ ಉತ್ತಮ ಸಂಬಂಧ ಇರಬೇಕು. ಒಮ್ಮೆ ಸಮಾಲೋಚಿಸಿ. ಯಾಕೆ ನಾವು ಇಂಥವ್ರು ರಾಜ್ಯಪಾಲರನ್ನು ಕಳಿಸ್ತಾ ಇದ್ದೀವಿ, CM ಅನ್ನು ಒಂದು ಮಾತು ಕೇಳ್ತಾ ಬನ್ನಿ, ನಿಮ್ಮ ರಾಜ್ಯಕ್ಕೆ ಕಳಿಸ್ತಾ ಇದ್ದೀವಿ, ಹೇಗೆ ಒಂದು ಸಲಹೆಯನ್ನು ಪಡೀರ ಬನ್ನಿ. ಈ ಥರದವೆಲ್ಲ ರಚನಾತ್ಮಕ ಸಲಹೆಗಳನ್ನು ಟು ಇಂಪ್ರೂವ್ ದ ಸೆಂಟ್ರ್ ಮತ್ತು ಸ್ಟೇಟ್ ರಿಲೇಷನ್ಶಿಪ್ಪನ್ನು ಸುಧಾರಿಸೋದಕ್ಕೆ ಬೇಕಾದಂತೆ ಯಾವಾಗ ನೀವು ಇದ್ರ ಬಗ್ಗೆ ಸ್ವಲ್ಪ ಓದ್ಕೊತಾ ಬರ್ತೀರೋ ಇವು ಆನ್ಸರ್ಸ್ ಈಸಿಯಾಗಿ ಹೋಯ್ತು. ಸರ್ಕಾರಿ ಆಯೋಗವನ್ನು ಯಾಕೆ ಅಂದರೆ ನೀವು ಆರಾಮಾಗಿ ಹೇಳ್ಬಿಡ್ತೀರಿ. ಈಗ ನಾನು ಹೇಳಿರೋ ಮಾತೆಲ್ಲ ಕೇಳ್ಕೊಂಬಿಟ್ರಿ, ಈಗ ಆರಾಮಾಗಿ ಹೇಳ್ಬೋದು. ಈಗ ಸೆಂಟ್ರ್ ಮತ್ತು ಸ್ಟೇಟ್ ರಿಲೇಷನ್ಶಿಪ್ಸ್ ಏನು ಅಂದರೆ ಇಂಥ 10 ಹಲವು ಶಿಫಾರಸುಗಳನ್ನು ಕೊಡ್ತಾ ಬಂದೆ. ಬೇಕಾದಷ್ಟು ಕೊಟ್ಟಿದೆ. ಪಶ್ಚಿಮ ಬಂಗಾಳದ ಘೋಷಣೆ, ಆನಂದ್ ಸಾಹಿಬ್ ಘೋಷಣೆ, ಬೇಕಾದಷ್ಟವೇ ರಾಜಮನ್ನಾರ್ ಆಯೋಗ, ಅವೆಲ್ಲ ಕೂಡ ರಾಜ್ಯಗಳು ಮಾಡ್ಕೊಂಡಿರುವಂಥ ಆಯೋಗಗಳು. ಸೆಂಟ್ರಲ್ ಮತ್ತು ಸ್ಟೇಟ್ಗೆ ಅವು ಇಂಪ್ಲಿಮೆಂಟ್ ಆಗಲ್ಲ. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟು ಇದು ಮಾಡಿರುವಂಥದ್ದು.
2007 ಇನ್ನೊಂದು ಮಾಡಿದ್ದೆ, ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧದ ಆಯೋಗ, ಮದನ್ ಮೋಹನ್ ಪುಂಚಿಯವರ ನೇತೃತ್ವದಲ್ಲಿ. ಮದನ್ ಮೋಹನ್ ಪುಂಚಿ 2007 ಅವರು ಹೇಳಿದರು 356ನೇ ಆರ್ಟಿಕಲನ್ನು ನೋಡ್ಕೊಂಡಿದ್ದು ಮಾಡಿ ಕೇಂದ್ರಕ್ಕೆ ಹೆಚ್ಚೆಚ್ಚು ಅನುದಾನಗಳನ್ನು ಕೊಡ್ತಾ ಬನ್ನಿ. ಪುಂಚಿ ಆಯೋಗ 2007. ಇಲ್ಲಿ ಗಮನಿಸಲೇಬೇಕು ಸರ್ಕಾರಿ ಆಯೋಗ. ಇದು ಅತ್ಯಂತ ಮುಖ್ಯವಾದಂಥದ್ದು. ನೀವು ನೋಡಿಕೊಂಡ್ರೆ ಇದರ ಒಂದಲ್ಲ ಒಂದು ಪ್ರಶ್ನೆಗಳು ರಿಪೀಟ್ ಆಗ್ತಾ ಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್. ವರ್ಮಿ ಕಾಂಪೋಸ್ಟಿಂಗ್ ಮಾಡುವ ಜೀವಿಗಳು. ವರ್ಮಿ ಕಾಂಪೋಸ್ಟಿಂಗ್ ಅಂತಿದಂಗೆ ಎಲ್ಲ ವರ್ಮ್ಸ್ಗಳನ್ನ ಕಾಣ್ತವೆ. ನಿಮಗೆ ಗೊತ್ತಿರಲಿ, ನಿಮಗೆ ಯಾವುದು ಇದಕ್ಕೆ ಆನ್ಸರ್ ಅಂದರೆ ಎರೆಹುಳು ವರ್ಮ್ಸ್. ಎರೆಹುಳು ಅಂತಿದಂಗೆ ಇದನ್ನು ರೈತನ ಮಿತ್ರ ಅಂತ ಕರೀತಾರೆ. ಎರೆಹುಳು ರೈತನ ಮಿತ್ರ. ಯಾಕೆ ಅಂದರೆ ಮಣ್ಣನ್ನು ಸಡಿಲ ಮಾಡುತ್ತೆ ಮತ್ತು ಫಲವತ್ತತೆಯನ್ನು ಹೆಚ್ಚಿಸ್ತಾ ಬರ್ತದೆ. ಸಾವಯವ ಗೊಬ್ಬರವನ್ನು ಉಂಟಾಗ್ತಾ ಬರ್ತದೆ. ಇವತ್ತೆಲ್ಲ ಎರೆಹುಳಿನ ಗೊಬ್ಬರವನ್ನು ಭಾಳ ಇದು ಮಾಡ್ತಾ ಬರ್ತಾರೆ. ಇದು ಅನಿಲಿಡಾಗಿ ಸೇರುತ್ತೆ. ಬಯಾಲಜಿ ಬಂದಾಗ ಅನಿಲಿಡ ವಲಯವಂತ ವರ್ಗಕ್ಕೆ ಸೇರುತ್ತೆ. ವಲಯವಂತ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದ್ದಾರೆ. ಇಟ್ಸ್ ಕಮ್ಸ್ ಅಂಡರ್ ವಿಚ್ ಕ್ಯಾಟಗರಿ ಅಂತ. ಕೀಟಗಳು ಬಂದಾಗ ಆರ್ಥೋಪೋಡ ಬರ್ತದೆ. ಬಟ್ ಇದು ವಲಯವಂತ ಅನಿಲಿಡ ಇಟ್ಸ್ ಕಮ್ಸ್ ಅಂಡರ್ ದ ಅನಿಲಿಡ. ಇನ್ವರ್ಟಬ್ರೇಟ್ಸು ಅಕಶೇರುಕದಲ್ಲಿ ಅನಿಲಿಡಕ್ಕೆ ಬರುತ್ತೆ. ಎರೆಹುಳಿನಿಂದ ಗೊಬ್ಬರವನ್ನು ತಯಾರು ಮಾಡ್ತಾ ಬರ್ತಾರೆ. ಅದಕ್ಕೆ ವರ್ಮಿ ಕಾಂಪೋಸ್ಟಿಂಗ್ ಅಂತ. ಇವತ್ತ ಹೆಚ್ಚೆಚ್ಚು ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ. ಸಾವಯವ ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹೆಚ್ಚೆಚ್ಚು ರಾಸಾಯನಿಕಗಳನ್ನು ನಿಯಂತ್ರಣ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೆ ಈ ಎರೆಹುಳಿನ ಕಾಂಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. ಇದು ಭಾಳ ಮುಖ್ಯವಾದದ್ದು. ಇದನ್ನು ಕೂಡ ಪ್ರಶ್ನೆ ಪತ್ರಿಕೆ ಕೇಳ್ತಾ ಬರ್ತದೆ. ಒಮ್ಮೆ ಕೇಳಿದ್ದಾರೆ ರೈತನ ಮಿತ್ರ ಎಂದು ಕರೆಯಲ್ಪಡುತ್ತೆ ಯಾವುದು, ಇದು ಕೇಳ್ತಾ ಬರ್ತೀವಿ. ಆದರೆ ಫಂಗಸ್ನೇ ಮಣ್ಣಿನ ಜೀವಿಗಳು ಬೇಕಾದಷ್ಟವೇ. ಇಲ್ಲಿ ಬಂದಾಗ ಫಂಗಸ್ ಬಂದಾಗ ಅದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಮೈಕಾಲಜಿ ಅಂತ ಕರಿತಾ ಬರ್ತೀವಿ. ಫಂಗಸ್ ಅಂದಾಗ ಶಿಲೀಂಧ್ರಗಳು ಅಂತ ಕರಿತೀವಿ. ಶಿಲೀಂಧ್ರಗಳು ಅಂತ ಕರಿತಾ ಬರ್ತೀವಿ. ಅವನ್ನ ಅಧ್ಯಯನ ಮಾಡೋದಕ್ಕೆ ಮೈಕಾಲಜಿ ಅಂತ ಕರಿತೀವಿ. ಮೈಕಾಲಜಿ ಇಸ್ ಎ ಸ್ಟಡಿ ಆಫ್ ಫಂಗಸ್. ಮೈಕಾಲಜಿ ಈ ಫಂಗಸ್ಗಳನ್ನು ಇದರಿಂದ ರೋಗಗಳು ಬರ್ತದೆ. ನಮಗೆ ಎಲ್ಲರ ವೆಟ್ಟಾಗಿರುವಂಥ ಬಟ್ಟೆಗಳನ್ನು ಹಾಕ್ಕೊಂಡಾಗ ಆಗ ನಮಗೆ ಫಂಗಸ್ ಇದಾಗ್ತಾ ಬರ್ತದೆ. ಈಸ್ಟು, ಬೂಸ್ಟು, ಮಶ್ರೂಮ್ಸು, ಫಂಗಸ್ ಎಲ್ಲ. ಆದರೆ ಇದರಿಂದ ಹಾನಿಕಾರವೂ ಇದೆ, ಒಳ್ಳೆಯದು ಇದೆ. ಮಶ್ರೂಮ್ಸಲ್ಲಿ 2 ಟೈಪ್ ಇದೆ. ತಿಪ್ಪೆ ಮೇಲೆ ಬೆಳೆಯುವಂಥದ್ದು, ವಿಷವಾದಂಥ ಅಣಬೆ ಇರ್ತವೆ. ನಮ್ಮ ತಿನ್ನುವಂಥ ಅಣಬೆಗಳು ಕೂಡ ಇದೆ. ಮಶ್ರೂಮ್ಸ್ ಎಲ್ಲ ಫಂಗಸ್ ಬರ್ತದೆ. ಆದರೆ ನಿಮಗೆ ಗೊತ್ತಿರಲಿ, ಪೆನ್ಸಿಲಿನನ್ನು ಇಲ್ಲಿ ಗಮನಿಸಬೇಕು. ನನಗೆ ಜ್ಞಾಪಕ ಬರ್ತಾ ಇದೆ. ಪೆನ್ಸಿಲಿನನ್ನು ಅಲೆಕ್ಸಾಂಡರ್ ಫ್ಲೆಮಿಂಗು ಎಕ್ಸ್ಟ್ರಾಕ್ಟ್ ಮಾಡಿದ್ದೆ ಫಂಗಸ್ಸಿಂದ. ಪೆನ್ಸಿಲಿನ್ ಒಟೋಟಮ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋನು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ. ಅಲ್ಲಿಗೆ ಸುಮಾರು ಬಾರಿ ಬಂದಿರೋ ಪ್ರಶ್ನೆ ಯಾವುದಂದರೆ ಆಂಟಿಬಯೋಟಿಕ್ ಆಗಿ ಬಳಸುವಂಥ ನಮ್ಮ ಪೆನ್ಸಿಲಿನ್ನು ಯಾವುದರಿಂದ ತಯಾರು ಮಾಡ್ತಾರೆ ಅಂದರೆ ದೇರ್ ಎಕ್ಸ್ಟ್ರಾಕ್ಟೆಡ್ ಬಂದ ಪೆನ್ಸಿಲಿನ್ ನೋಟೋಟಮ್ ಎನ್ನುವಂಥ ಶಿಲೀಂಧ್ರದಿಂದ ಮಾಡ್ತಾರೆ. ಫಂಗಸ್ ಇಲ್ಲಿದೆ. ಫಂಗಸ್ ಕೀಟಗಳು ಗೊತ್ತಿದೆ. ಕೀಟಗಳನ್ನು ಇದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಏನಂತ ಕೇಳ್ತಾ ಬರ್ತಾರೆ. ಎಂಟಮಾಲಜಿ ಇಸ್ ಅ ಸ್ಟಡಿ ಆಫ್ ಎಂಟಮಾಲಜಿ ಇಸ್ ಅ ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಎಂಟಮಾಲಜಿಸ್ಟ್ ಕೀಟಶಾಸ್ತ್ರಜ್ಞರು. ಎಂಟಮಾಲಜಿ ಇದು ದ ಕಮ್ಸ್ ಅಂಡರ್ ದ ಆರ್ಥೋಪೋಡ ಅಂದರೆ ಆರ್ಥೋ ಮೀನ್ಸ್ ಜಾಯಿಂಟ್, ಪೋಡ ಮೀನ್ಸ್ ಲೆಗ್ ಅಂತ. ಕೀಲುಗಳನ್ನು ಹೊಂದಿರುವಂಥ ಇವು. ಇನ್ವರ್ಟಬ್ರೇಟ್ಸು ಜಾಯಿಂಟ್ಸ್ ಇರ್ತದೆ. ಸರ್ ನಾವು ಜಾಯಿಂಟ್ಸ್ ಇದೆಯಲ್ಲ, ನಾವು ಇನ್ವರ್ಟಬ್ರೇಟ್ಸು ಆರ್ಥೋಪೋಡ. ಇದರಲ್ಲಿ ಗಮನಿಸಬೇಕಾದ್ದು ತುಂಬ ಬಾರಿ ರಿಪೀಟ್ ಆಗಿರೋ ಕ್ವಶನ್ಸು ಎಂಟಮಾಲಜಿ ಬಗ್ಗೆ ಕೇಳಿದ್ದಾರೆ. ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಫಂಗಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ, ಮೈಕಾಲಜಿ. ಅದರಲ್ಲೂ ವಿಶೇಷವಾಗಿ ಈ ಪೆನ್ಸಿಲಿನ್ ಬಗ್ಗೆ ಕ್ವಶನ್ಸ್ ರೈಸ್ ಮಾಡಿದ್ದಾರೆ. ಒಂದು ಟಾಪಿಕ್ ಎತ್ಕೊಂಡಾಗ ಏನೇನು ಪಾಸಿಬಿಲಿಟೀಸ್ ಇದೆ ನೋಡ್ಕೋಬೇಕು. ಅದು ಸಕ್ಸಸ್ ಆಗಕ್ಕೆ ಸಾಧ್ಯ. 5, 6, 7, 8 ಜಾಬ್ಗಳನ್ನು ಯಾಕೆ ತಗೋತಾರೆ ಅಂದರೆ ಒಂದು ಟಾಪಿಕ್ಕಲ್ಲಿ ಏನೇನು ಬರ್ಬೋದು ಅದನ್ನೆಲ್ಲ ಸಂಭಾವನೀಯವಾದಂಥ ಎಲ್ಲ ವಿಚಾರಗಳನ್ನು ಇರ್ತವೆ. ಆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥಾಲಜಿಸ್ಟ್ ಅಂತ ಕರಿತೇವೆ. ಕೆಲವು ಶಾಸ್ತ್ರಗಳನ್ನು ನೋಡ್ಕೋಬೇಕು ನೀವೀಗ. ಎಂಟಮಾಲಜಿಸ್ಟ್ ಅಂದರೆ ಕೀಟಶಾಸ್ತ್ರಜ್ಞರು, ಆರ್ನಿಥಾಲಜಿಸ್ಟ್ ಅಂದರೆ ಪಕ್ಷಿಶಾಸ್ತ್ರಜ್ಞರು, ಆಂಕಾಲಜಿ ಇಸ್ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋಕ್ಕೆ, ಪೆಡಾಲಜಿ ಮಣ್ಣಿನ ಶಾಸ್ತ್ರ, ಪೆಟ್ರಾಲಜಿ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದು. ಪೆಟ್ರಾಲಜಿ ಒಂದು ಕಡೆಯಿಂದ ಒಂದೊಂದು ಸಬ್ಜೆಕ್ಟನ್ನು ನೀವು ಇದು ಮಾಡ್ತಾ ಬರಬೇಕು. ಆ ನೋಡ್ಕೊತ ಬಂದರೆ ಭಾಳ ಈಸಿ ಆಗ್ತಾ ಬರ್ತದೆ. ಸಿರಾಲಜಿ ಬ್ಲಡ್ ಬಗ್ಗೆ, ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಬ್ಲಡ್, ಸಿರಾಲಜಿಸ್ಟ್ ಅಂತ ಕರಿತಾ ಬರ್ತೀವಿ. ಕಾರ್ಡಿಯಾಲಜಿಸ್ಟ್ ಅಂತ ಕರಿತೀವಿ. ಕಾರ್ಡಿಯಾಲಜಿ ಹಾರ್ಟ್ ಬಗ್ಗೆ ಅಧ್ಯಯನ ಮಾಡುವಂಥವ್ರು.
ಒಡೆಂಟಾಲಜಿ ಟೀತ್ ಬಗ್ಗೆ ಅಧ್ಯಯನ ಮಾಡುವಂಥವ್ರು. ಆಸ್ಟಿಯಾಲಜಿ ಇಸ್ ಸ್ಟಡಿ ಆಫ್ ಬೋನ್ಸ್ ಅಂತ ಬೇಕಾದಷ್ಟು ಸಬ್ಜೆಕ್ಟ್ಸ್ಗಳಿದೆ. ಡರ್ಮಟಾಲಜಿ ಸ್ಕಿನ್ನು, ಸ್ಟಡಿ ಆಫ್ ಸ್ಕಿನ್ಸು. ಅಕೌಸ್ಟಿಕ್ಸ್ ಅಂತ ಕರೀತಾರೆ, ಸೌಂಡ್ಸ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಕೌಸ್ಟಿಕ್ಸ್ ಅಂತ ಕರಿತೀವಿ. ಬೇಕಾದಷ್ಟು ಶಾಸ್ತ್ರಗಳಿದೆ. ಅವಕ್ಕೆ ರಿಲೇಟೆಡ್ ಒಂದು ಓದ್ತಿದ್ದಂಗೆ 10 ನೋಡ್ಕೊಬಿಡ್ಬೇಕಂಗೆ. ಇನ್ನೂ ಒಂದಲ್ಲ ಎಕ್ಸಾಮ್ಸ್ಗೊಂದು ಬರ್ತದೆ. ಈ ಎಕ್ಸಾಮ್ ಬರಲಿಲ್ಲ, ಮುಂದೆ ಎಕ್ಸಾಮ್ ಬರದೇ ಬರ್ತಾರೆ. ಗ್ಯಾರಂಟಿ ಸೆಲೆಕ್ಟ್ ಆಗ್ಬೋದು. ಈ ಆಪ್ಷನ್ಸ್ಗೆ ಏನೇನು ಬರ್ಬೋದು ಸಾಧ್ಯತೆಗಳು ಬರೋಕೆ ಎಲ್ಲಕ್ಕೂ ಮಾಡೋಕೋಬೇಡಿ. ಯಾವಾಗ ಸಾಧ್ಯತೆ ಇದೆ ಎಲ್ಲೆಲ್ಲಿ ತೆಗೆದಿದ್ದಾನೆ. ಈಗ ನಾನು ಯೋಚನೆ ಮಾಡ್ತಾ ಬಂದೆ, ಫಂಗಸ್ ತೆಗೆದಿದ್ದಾನೆ, ಏನು ತೆಗೆದಿದೆ, ಮೈಕಾಲಜಿ ತೆಗೆದಿದ್ದಾನೆ. ಮುಂದೆ ಬರ್ತಾ ಇದ್ದೀನಿ. ಈ ಫಂಗಸ್ ಬಗ್ಗೆ ಅಧ್ಯಯನ ಮಾಡೋದು. ಫಂಗಸ್ಸಿಂದ ಡಿಸೀಸಸ್ ಕೂಡ ಬರ್ತವೆ. ತುರ್ಕೆ, ಕಜ್ಜಿ ಎಲ್ಲ ಕೂಡ ಅವು ಫಂಗಲ್ ಡಿಸೀಸಸ್ಸು ಬ್ಯಾಕ್ಟೀರಿಯಾದಿಂದ ಬರುವವೆ, ವೈರಸ್ಸಿಂದ ಬರುವವೆ, ಫಂಗಸ್ಸಿಂದ ಬರುವವೆ. ಆ ಪ್ರೋಟೋಸೋವಾದಿಂದ ಮಲೇರಿಯಾ ಪ್ರೋಟೋಸೋಮನ್ ಡಿಸೀಸ್, ಪ್ಲಾಸ್ಮೋಡಿಯಂ ವಿವಾಕ್ಸ್ ಅನ್ನುವಂಥ ಇದು ಆದಿಜೀವಿಯಿಂದ ಬರ್ತಾ ಇದ್ದೀವಿ. ಈಗ ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮ ಜೀವಿಗಳ ಪಳೆಯುಳಿಕೆಗಳು ಇಲ್ಲಿ ಕಂಡು ಬರ್ತವೆ. ಭಾಳ ಮುಖ್ಯವಾದದ್ದು. ಅಲ್ಲಿ ಕೇಳ್ತಾ ಬಂದೇನೆ, ಎಲ್ಲಿ ಭೂಮಿ ಒಳಗಡೆ ಎಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾ ಇದ್ದೇನೆ. ಇಲ್ಲಿ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಮ್ಯಾಗಡೆ ಬಂಡೆಲಂತೂ ಕಂಡು ಬರಲ್ಲ. ಇಲ್ಲಿ ಕಂಡು ಬರದೆ ಸಂಚಿತ ಶಿಲೆಗಳು. ಇಲ್ಲಿ ಶಿಲೆ ಅಂತಿದ್ದಂಗೆ ಸ್ವಲ್ಪ ಬರೋಣ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪೆಟ್ರಾಲಜಿ ಅಂತ ಕರಿತಾ ಬರ್ತೀವಿ. ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಪೆಟ್ರಾಲಜಿ ಅಂತ ಕರಿತೀವಿ. ಪೆಟ್ರಾಲಜಿ ಸಾಮಾನ್ಯವಾಗಿ ಪೆಟ್ರಾಲಜಿ ಏನನ್ನು ಅಧ್ಯಯನ ಮಾಡ್ತಾರೆ? ಪೆಟ್ರೋಲು ಡೀಸೆಲ್ ಅಂತ ಕೊಡ್ಬಿಟ್ಟು ಪೆಟ್ರೋಲ್ ಹಾಕ್ಬಿಡ್ತಾರೆ. ಪೆಟ್ರಾಲಜಿ ಸ್ಟಡಿ ಆಫ್ ರಾಕ್ಸ್ ಅಂತ ಕರಿತೀವಿ. ರಾಕ್ಸು, ಟೈಪ್ಸ್ ಆಫ್ ರಾಕ್ಸು, ಕಾಂಪೋಸಿಷನ್ ಆಫ್ ದ ರಾಕ್ಸು, ನೇಚರ್ ಆಫ್ ದ ರಾಕ್ಸು ಎಲ್ಲ ಅಧ್ಯಯನ ಮಾಡ್ತಾ ಬರ್ತೀವಿ. ಇಲ್ಲಿ ರಾಕ್ಸ್ ಅಂತಿದ್ದಕ್ಕೆ ನೀವು ಗಮನಿಸ್ಬೇಕು. ಇಲ್ಲಿಗ ಭೂಮಿ ಒಳಗಡೆ ಬೇರೆ ಬೇರೆ ಲೇಯರ್ಸ್ ಇದೆ. ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಹೇಳಿ. ಕ್ರಸ್ಟ್ ಇದೆ, ಮ್ಯಾಂಟಲ್ ಇದೆ, ಕೋರ್ ಇದೆ. ಹಿಂಗೆ ಬಂದಾಗ ರೌಂಡ ಬರ್ತದೆ. ಮುಂದಿನ ಕ್ಲಾಸಲ್ಲಿ ಮಾತಾಡ್ತಾ ಬರೋಣ. ಕ್ರಸ್ಟ್ ಇದೆ, ಕ್ರಸ್ಟು, ಮ್ಯಾಂಟಲ್ಲು, ಕೋರ್ ಇದೆ. ಕೋರು ಇವಾಗ ಬರ್ತದೆ 6378 ಕಿಲೋಮೀಟರ್ ತನಕ ಬರ್ತದೆ. ಅಪ್ರಾಕ್ಸ್ 6378 ಕಿಲೋಮೀಟರ್ ತನಕ ಬಂತು. 60 ಕಿಲೋಮೀಟ್ರು, 2900 ಕಿಲೋಮೀಟ್ರು, 60 ಕಿಲೋಮೀಟರ್ಸ್ ತನಕ ಬರ್ತದೆ. ಸಣ್ಣ ವ್ಯತ್ಯಾಸ ಆಗ್ತಾ ಬರ್ತದೆ. ಮುಂದಿನ ತರಗತಿ ಮಾತಾಡ್ತಾ ಬರೋಣ. ಮ್ಯಾಂಟಲ್ ಪದರದಲ್ಲಿ 2900 ಕಿಲೋಮೀಟರ್ ತನಕ ಇದೆಯಲ್ಲ, ಈ ಮ್ಯಾಂಟಲ್ ಪದರದಲ್ಲಿ ಅಸ್ಟಿನೋಸ್ಪಿಯರ್ ಅಂತ ಇದೆ. ಜೊತೆಗೆ ಇಲ್ಲೇ ಪಾಕ್ ಆಗಿಬಿಟ್ಟಿದೆ ಶಿಲಪ. ಅದಕ್ಕೆ ಮ್ಯಾಗ್ಮಾ ಅಂತ ಕರಿತೀವಿ. ಒಳಗಡೆ ಇರೋದು ಮ್ಯಾಗ್ಮಾ ಇದೆ. ಈ ಮ್ಯಾಗ್ಮಾ ಆಚೆ ಕಡೆಗೆ ಬಂದಾಗ ಲಾವಾ ಆಗುತ್ತೆ. ಈ ಯಾವಾಗ ಲಾವಾ ನಿಧಾನವಾಗಿ ತಂಪಾಗ್ತದೋ ಹಾಗಾದ್ರೆ ತಂಪಾಗ್ತಾ ಬಂದಾಗ ಇಟ್ ಕನ್ವರ್ಟೆಡ್ ಇಂಟು ಎ ರಾಕ್ಸ್ ಅಂತ ಕರಿತೀವಿ. ಶಿಲೆಗಳಾಗ್ತಾ ಬರ್ತದೆ. ಯಾವುದು ಮೊದಲು ಬರ್ತದೋ ಅದನ್ನು ಪ್ರಾಥಮಿಕ ಶಿಲೆ ಅಂತ ಕರೆದೆ. ದಟ್ ಇಸ್ ಕಾಲ್ಡ್ ಎಸ್ ಎ ಇಗ್ನೇಷಿಯಸ್ ರಾಕ್ಸ್ ಅಂತ ಕರಿತೀನಿ. ಇಗ್ನೇಷಿಯಸ್ ರಾಕ್ಸ್. ಇದೇನಾರ ಒಳಗಡೆನೆ ಉಳ್ಕೊಂಡ್ರೆ ಅಂತರಾಗ್ನಿ ಶಿಲೆ, ಬಹಿರಾಗ್ನಿ ಶಿಲೆ. ಇದಕ್ಕೆ ಅಗ್ನಿಶಿಲೆಗಳು ಅಂತ ಕರಿತೀವಿ. ಅಗ್ನಿಶಿಲೆಗಳು ಪ್ರಾಥಮಿಕ ಶಿಲೆಗಳು ಅಂತ ಕೂಡ ಕರಿಬೋದು ಇದನ್ನು. ಯಾಕೆಂದರೆ ಭೂಮಿಯಿಂದ ಫಸ್ಟ್ ಬರವೇ ಇವು. ಇಲ್ಲಿ ಗಮನಿಸಬೇಕು, ಇದಂತೂ ಅಲ್ಲ, ತುಂಬ ಬಿಸಿ ಇರ್ತವೆ. ಯಾಕೆಂದರೆ 1000 ಡಿಗ್ರಿ ಟೆಂಪ್ರೇಚರಾಗಿರ್ತದೆ. ಆಚೆ ಕಡೆಗೆ ಬಂದರೆ ಜ್ವಾಲಾಮುಖಿ ಮೂಲಕ ಹೊರಗಡೆ ಬಂದಾಗ ಇಗ್ನೇಷಿಯಸ್ ರಾಕ್ಸ್. ಇದ್ರಾಗ 2 ಟೈಪು, ಅಂತರಾಗ್ನಿ ಮತ್ತು ಬಹಿರಾಗ್ನಿ. ಆಚೆಗೆ ಬಂದಿದ್ದು ಬಹಿರಾಗ್ನಿ, ಬಸಾಲ್ಟ್ ಶಿಲೆ. ಒಳಗಡೆ ಉಳ್ಕೊಂಡಿದ್ದು ಗ್ರಾನೈಟ್ ಶಿಲೆ, ಅಂತರಾಗ್ನಿ ಶಿಲೆ. ಆಚೆ ಕಡೆ ಬಂದು ಬಹಿರಾಗ್ನಿ ಬಸಾಲ್ಟು. ಒಳಗಡೆ ಉಳ್ಕೊಂಡ್ರೆ ಅಂತರಾಗ್ನಿ, ಗ್ರಾನೈಟ್, ಗ್ಯಾಬ್ರೋ ಇವೆಲ್ಲ ಬರ್ತವೆ. ಇಲ್ಲಿ ಬಂದೆ ಈ ಶಿಲೆ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಒಂದೇ ತಂಪಾಗ್ಬಿಡ್ತು, ಇದೊಂದು ಬಂಡೆ ಆಗ್ಬಿಡ್ತು, ಅಗ್ನಿಶಿಲೆ ಇದು. ಇದೇನಾಗುತ್ತೆ, ಶೀತಲೀಕರಣ ಹೊಂದಿದ ಮೇಲೆ ಎಲ್ಲೋ ಹೋಗಿ ಒಂದು ಕಡೆ ಶೇಖರಣೆ ಆಯಿತು. ಶೇಖರಣೆ ಆಗಿ ಆಗ ಉಂಟಾಗೋದೇ ದಟ್ ಈಸ್ ಕಾಲ್ಡ್ ಎಸ್ ಸೆಡಿಮೆಂಟರಿ ರಾಕ್ಸ್. ಕಣಜ ಶಿಲೆ, ಕಣಶಿಲೆ, ಪದರು ಶಿಲೆ, ಜಲಜ ಶಿಲೆ, ದೇ ಆರ್ ಡಿಫ್ರೆಂಟ್ ನೇಮ್ಸ್. ಅಲ್ಲಿಗೆ ಅರ್ಥ, ಇಲ್ಲಿ ಬಂದಂಥ ಸಣ್ಣ ಸಣ್ಣ ಕಣಗಳೆಲ್ಲ ಸೇರಿ ಇಲ್ಲೊಂಥರ ಫಾರ್ಮೇಷನ್ ಆಯಿತು. ದಟ್ ಇಸ್ ಆಗ ಯಾವುದಾದ್ರೂ ಒಂದು ಸಸ್ಯ ಅಥವಾ ಪ್ರಾಣಿ ಅಥವಾ ಸೂಕ್ಷ್ಮಜೀವಿ ಒಳಗಡೆ ತಗಲಾಕಂತದೆ, ಆಗ ಇದ್ರ ಮೇಲೆಲ್ಲ ರಾಕ್ ಫಾರ್ಮೇಷನ್ ಆಗ್ತದೆ. ಆಯ್ತು ಇದ್ರ ಮೇಲೆ. ಇದು ಮೂಲ ಶಿಲೆ ಅಲ್ಲ, ಅಗ್ನಿಶಿಲೆಯಿಂದ ಉಂಟಾದಂಥ ಸೆಕೆಂಡ್ರಿ ಶಿಲೆ. ಯಾವುದದು? ಆದರೆ ಅದನ್ನೇ ನಾವೇನಂತ ಕರಿತೀವಿ, ರೂಪಾಂತರ ಶಿಲೆ. ರೂಪಾಂತರ ಅಲ್ಲ, ಸಾರಿ, ಯಾವುದದು? ಸಂಚಿತ ಶಿಲೆ.
ಅಥವಾ ಜಲಜ ಅಥವಾ ಪದರುಶಿಲೆ ಇದಕ್ಕೆ ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದೇನಾರ ಕಾಲಕ್ರಮೇಣದಲ್ಲಿ ರಾಸಾಯನಿಕ ಬದಲಾವಣೆ ಆದರೆ ರೂಪಾಂತರ ಶಿಲೆ ಆಗಬೇಕು, ಅದನ್ನೇ ಮೆಟಮಾರ್ಫಿಕ್ ರಾಕ್ಸ್ ಅಂತ ಕರಿತೀವಿ. ಇದಕ್ಕೆ ಆನ್ಸರು ಸಂಚಿತ ಶಿಲೆ. ಈಗ ನಿಮಗೆ ಗೊತ್ತಾಯ್ತು, ಇದ್ರೊಳಗಡೆ ಏನಾರ ತಗಲಾಕೊಂಡ್ರೆ ಈ ಶಿಲೆ ಒಳಗಡೆ ಇರ್ತವೆ, ಅದನ್ನು ತೆಗಿತೀವಿ. ಅದನ್ನು ಪ್ರಾಣಿಯ, ಸಸ್ಯದ ಅಥವಾ ಸೂಕ್ಷ್ಮಜೀವಿಗಳ ಪಳೆಯುಳಿಕೆಗಳು, ಫಾಸಿಲ್ಸ್ಗಳು ಅದರೊಳಗಡೆ ಶೇಖರಣೆ ಆದಾಗ ಒಂದು ಮೇಲ್ಗಡೆ ಎಲ್ಲ ಶೇಖರಣೆ ಆಗಿ ಡೆಪಾಸಿಷನ್ ಆಗ್ತದೆ. ಇದೊಂದು ಶಿಲೆ ಆಯಿತು ಪ್ರೆಷರ್ ಆಗಿ. ಆಗ ಇಲ್ಲಿಂದ ನಾವು ತೆಗಿತೀವಲ್ಲ ಆಯಿಲ್ಸು, ಕಲ್ಲಿದ್ದಲೋ ಇದೆಲ್ಲ, ಹಾಗಾದರೆ ಕಲ್ಲಿದ್ದಲೋ ಇದು ಕೂಡ ಫಾಸಿಲ್ ಫ್ಯೂಯಲ್ಸು. ಪೆಟ್ರೋಲಿಯಮ್ಸು ಇವೆಲ್ಲ ಕೂಡ ಆ ಶಿಲೆ ಒಳಗಡೆ ತಗಲಾಕೊಂಡೈತಿ. ಮೂಲ ಶಿಲೆಗೆ ಏನಂತ ಕರೆದ್ರಿ? ಅಗ್ನಿಶಿಲೆ. ಒಳಗಡೆ ಇರುವಂಥದ್ದಕ್ಕೆ ಏನಂತ ಕರೆದ್ರಿ? ಹಾಗಾದರೆ ಡೋಲೋಮೈಟು, ಜಿಪ್ಸಮ್ಮು, ಸುಂಡದ ಕಲ್ಲು ಇವೆಲ್ಲ ಸೆಡಿಮೆಂಟರಿ ರಾಕ್ಸ್. ಇವೇ ಕಾಲಾನುಕ್ರಮದಲ್ಲಿ ಭಾಳಷ್ಟು ಬದಲಾವಣೆ ಹೊಂದಿ, ರಾಸಾಯನಿಕ ಬದಲಾವಣೆ ಹೊಂದ್ತಾ ಬಂದರೆ ಆಗ ಮೂರನೇ ಟೈಪ್ ಶಿಲೆನೇ ನಾವೇನಂತ ಕರಿತೀವಿ? ರೂಪಾಂತರ ಶಿಲೆ. ಗೊತ್ತಿರಲಿ ನಿಮಗೆ, ಇಂಗಾಲ ವಜ್ರ ಆಗ್ಬೋದು, ಸುಣ್ಣದ ಕಲ್ಲು ಅಮೃತ ಶಿಲೆ ಆಗ್ತದೆ, ಗ್ರಾನೈಟು ನೀಶಿಲೆ ಆಗ್ತದೆ. ಅವು ರಾಸಾಯನಿಕವಾಗಿ ಬದಲಾವಣೆ ಆಗ್ತದೆ, ಕಠಿಣತೆ ಜಾಸ್ತಿ ಆಗ್ಬೋದು, ಬಣ್ಣ ಬರ್ಬೋದು. ಇದಕ್ಕೆ ರೂಪಾಂತರ. ಅಲ್ಲಿಗೆ 3 ಟೈಪ್ ಶಿಲೆಗಳಿವೆ: ಅಗ್ನಿಶಿಲೆ, ಜಲಜ ಸಂಚಿತ ಶಿಲೆ, ರೂಪಾಂತರ ಶಿಲೆ. ಭೂಮಿಯಿಂದ ಆಚೆಗೆ ಬಂದಿದ್ದು ಅಗ್ನಿಶಿಲೆ. ಅದು ತಂಪಾಗಿ ಶಿಥಿಲೀಕರಣ ಹೊಂದಿ ಗಾಳಿ, ಮಳೆ, ಬಿಸಿಲು ಎಲ್ಲದಕ್ಕೂ ಇದು ಬಂದು ಸಣ್ಣ ಪುಡಿಯಾಗಿ ಹೋಗಿ ಒಂದು ಕಡೆ ಶೇಖರಣೆ ಆದಾಗ ಯಾವುದೋ ವಸ್ತುಗಳು ಮಧ್ಯೆ ಸಿಕ್ಕಾಕೊಳ್ತದೆ. ಆಗ ಬರುವಂಥದ್ದನ್ನೇ ನಾವು ಸಂಚಿತ ಅಥವಾ ಜಲಜ ಶಿಲೆ, ಡೊಲೊಮೈಟ್, ಜಿಪ್ಸಮ್, ಕಲ್ಲಿದ್ದಲು. ನಮ್ಮಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳೆಲ್ಲ ಅಲ್ಲ ಫಾಸಿಲ್ ಫ್ಯೂಲ್ಸ್. ನೆಕ್ಸ್ಟು ಒಂದು ಒಳಗಡೆ ಅಗ್ನಿಶಿಲೆಗಳೇ ಕಾಲಕ್ರಮೇಣ ರಾಸಾಯನಿಕವಾಗಿ ಬದಲಾವಣೆ ಆಗಿ ಒಂದು ರೂಪ ಬರ್ತವೆ, ಅತ್ಯಂತ ಬೆಲೆಬಾಳುವಂಥ ಶಿಲೆಗಳಾಗ್ತವೆ. ಟೈಮ್ ತಗೊಳುತ್ತೆ, ರಾಸಾಯನಿಕ ಬದಲಾವಣೆ ಆಗ್ತಾ ಬರ್ತದೆ. ಇವತ್ತು ಅಮೃತ ಶಿಲೆ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಮೆಟಮಾರ್ಫಿಕ್ ರಾಕ್ಸ್. ಬೇಕಾದಷ್ಟು ಸುಣ್ಣದ ಕಲ್ಲಿಂದಲೇ ಅಮೃತ ಶಿಲೆ ಆಗ್ತಾ ಬರುತ್ತೆ, ಇಂಗಾಲವೇ ವಜ್ರವಾಗ್ತಾ ಬರೋದು, ಕಲ್ಲಿದ್ದಲು ಗ್ರಾಫೈಟ್ ಆಗ್ತದೆ, ಗ್ರಾನೈಟು ನೀಶಿಲೆ ಆಗ್ತದೆ. ಇಲ್ಲಿ ಗೊತ್ತಿರೋ ಆನ್ಸರ್ಸು ಸಂಚಿತಿಸಿ. ಹಾಗಾದ್ರೆ ಇದರ ಕ್ವಶನ್ಸ್ಗೆ ಏನು ತೆಗಿಬೋದು? ಮೆಟಮಾರ್ಫಿಕ್ ರಾಕ್ಸ್ಗಳಿಗೆ ಉದಾಹರಣೆ ಕೊಡಿ. ಎಲ್ಲ ಮೆಟಮಾರ್ಫಿಕ್ಸ್ ಆಗ್ತದೆ. ಅಗ್ನಿಶಿಲೆಗಳೇ ರಾಸಾಯನಿಕ ಬದಲಾವಣೆ ಆಗಿ ಮೆಟಮಾರ್ಫಿಕ್. ಸರ್ ಹಾಗಾದರೆ ಅಗ್ನಿಶಿಲೆಗಳು ಮೂಲ ಶಿಲೆಗಳು, ಜ್ವಾಲಾಮುಖಿಯಿಂದ ಬಂದಂಥ ಶಿಲೆಗಳು ಎಲ್ಲಿಂದವ? ಮ್ಯಾಂಟಲ್ಲಿಂದ ಬಂದಂಥವು. ಆಚೆ ಕಡೆಗೆ ಬರ್ತಿದ್ದಂಗೆ ಏನಾಗ್ತವೆ ಇಲ್ಲೇನಂತ ಕರ್ರಿ? ಮ್ಯಾಗ್ಮಾ. ತುಂಬ ಕಾದಿದೆ. ಒಳಗಡೆ ಹೋದಂಗೆ ತಾಪಮಾನ ಹೆಚ್ಚಾಗ್ತಾ ಹೋಗ್ತದೆ, ಮೇಲಕ್ಕೆ ಹೋದಂಗೆ ತಾಪಮಾನ ತಗ್ಗುತ್ತೆ. ಅಟ್ಮಾಸ್ಫಿಯರಾಗಿ ಭೂಗರ್ಭಕ್ಕೆ ಹೋದಂತೆ ತಾಪಮಾನ ಹೆಚ್ಚಾಗ್ತಾ ಬರ್ತದೆ. ಮುಂದಿನ ಅವಧಿನಲ್ಲಿ ಹೆಚ್ಚು ಮಾತಾಡ್ತಾ ಬರ್ತೀನಿ. ಈಗ ನಿಮಗೆ ಗೊತ್ತಾಯಿತು ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಟ್ರಾಲಜಿ ಅಂತ ಕರಿತೀವಿ. ಶಿಲೆಗಳೇ ಮುಂದಿನ ದಿನಗಳಲ್ಲಿ ಮಣ್ಣಾಗ್ತದೆ, ಶಿಥಿಲೀಕರಣ ಹೊಂದಿ, ಅದನ್ನೇ ಪೆಡಾಲಜಿ ಅಂತ ಕರಿತೀವಿ. ಪೆಡಾಲಜಿ ಇಸ್ ಎ ಸ್ಟಡಿ ಆಫ್ ಸಾಯಿಲ್ಸ್. ಆ ಪೆಡಾಲಜಿ ಆಗಬೇಕಾದ್ರೆ ಶಿಥಿಲೀಕರಣ ಆಗಬೇಕು, ಮಣ್ಣು ಆಗಬೇಕಾದ್ರೆ ಶಿಥಿಲೀಕರಣ. ಶಿಲೆಗಳೇ ಮಣ್ಣಾಗಿರೋದು. ಈಗ ಕಪ್ಪು ಮಣ್ಣಿದೆ ಮಹಾರಾಷ್ಟ್ರದಲ್ಲಿ ಮತ್ತು ಉತ್ತರ ಕರ್ನಾಟಕದಾಗೆಲ್ಲ ಬಸಾಲ್ಟ್ ಶಿಲೆಗಳವೆಲ್ಲ ಯಾವುದೋ ಕಾಲದಲ್ಲಿ ಜ್ವಾಲಾಮುಖಿಯಾಗಿ ಆ ಲಾವ ಬಸಾಲ್ಟ್ ಶಿಲೆಗಳಾಗಿ ಆ ಬಸಾಲ್ಟ್ ಶಿಲೆಗಳು ನುಚ್ಚಾಗಿ ಮಣ್ಣಾಗಿದೆ. ದಟ್ ಇಸ್ ಕಪ್ಪು ಮಣ್ಣು, ರೇಗರ್ ಸಾಯಿಲ್ ಅಂತ ಕರಿತಾ ಬರ್ತೀವಿ. ಆ ಕಪ್ಪು ಮಣ್ಣಿಗೆ ಹತ್ತಿ ಹೆಚ್ಚಾಗಿ ಬೆಳೀತಾ ಬರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮೆಣಸಿನಕಾಯಿ, ಹತ್ತಿ ಇದನ್ನೆಲ್ಲ ಬೆಳಿಬೇಕಾದ್ರೆ, ಕಬ್ಬು ಎಲ್ಲ ಬೆಳಿಬೇಕಾದ್ರೆ ಮೂಲ ಕಾರಣವೇ ಅದು ಕಪ್ಪು ಮಣ್ಣು, ಅಗ್ನಿಶಿಲೆ. ಮುಂದೆ ಬರ್ತಾ ಇದ್ದೀನಿ. ಇದನ್ನು ನೋಡಿಕೊಂಡ್ರೆ ಅರ್ಥ ಆಯಿತು. ಈಗ ನಿಮ್ಗೆ ಆನ್ಸರ್ ಸಿಕ್ತು. ಸಂಚಿತ ಶಿಲೆಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳು, ಹಂಗಾರೆ ನಾನು ಯಾವುದೋ ಒಂದು ವಸ್ತುನ ಹಾಕಿದ್ರೆ ಅದ್ರ ಮುಚ್ಕೊಂಡ್ರೆ ಅದು ಯಾವತ್ತೋ ಒಂದು ದಿವಸ ಒಳಗಡೆ ಪೆಟ್ರೋಲಿಯಂ ಪ್ರಾಡಕ್ಟು ಅದು ಕಲ್ಲಿದ್ದು ಆಗ್ತಾ ಬರ್ತದೆ, ಅದನ್ನು ಡಿಗ್ ಮಾಡಿ ತೆಗಿತೀವಿ. ಮೂಲ ಶಿಲೆನೇ ಅಗ್ನಿಶಿಲೆ. ಅದು ಪುಡಿಯಾಗಿ ಸಣ್ಣದಾಗಿ ಎಲ್ಲೋ ಒಂದು ಕಡೆ ಡೆಪಾಸಿಟ್ ಆದರೆ ಜಲಜ ಶಿಲೆ. ಅದೇನಾರ ರೂಪನೇ ಪರಿವರ್ತನೆ ಮಾಡಿಕೊಂಡ್ರೆ ತನ್ನ ಪ್ರಾಪರ್ಟೀಸಲ್ಲೇ ಬದಲಾವಣೆ ಮಾಡ್ಕೊಂಬತ್ತೆ. ಸುಣ್ಣದ ಕಲ್ಲು ಅಂತ ನೀವು ಕಂಡುಹಿಡಿಯೋಕ್ಕೆ ಆಗಲ್ಲ. ಅದು ಮಾರ್ಬಲ್ಲು ಸುಣ್ಣದ ಕಲ್ಲು. ಇಂಗಾಲವೇ ಮುಂದಿನ ದಿನಗಳು ವಜ್ರವಾಗ್ತದೆ, ಕಲ್ಲಿದ್ದಲೇ ಗ್ರಾಫೈಟ್ ಆಗ್ತದೆ, ಗ್ರಾನೈಟೇ ನೀಸ್ ಆಗ್ತದೆ. ಎಲ್ಲ ಬೆಸ್ಟ್ ನೋಡ್ಕೊಳ್ಳಿ. ಇದೊಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್, ಎಲ್ಲ ಎಕ್ಸಾಮ್ಸ್ಗೂ ಬರ್ತದೆ.
ನಿಮ್ಮ ಗಮನ ಇರಲಿ. ಆ ಕಡೆದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ. ಮುಂಗಾರು ಮಳೆ ನಮ್ಮಲ್ಲಿ ಗೊತ್ತಿರಲಿ ನಿಮಗೆ. ಕರ್ನಾಟಕದ ಮುಂಗಾರು ಮಳೆ ಅಂದರೆ ನಾವು ಮೇಜರಾಗಿ ನಂಬಿರೋದೇ ಮುಂಗಾರು ಮಳೆ. ಮುಂಗಾರು ಮಳೆ ಇದಕ್ಕೆ ಮಾನ್ಸೂನ್ ಅಂತ ಕರೀತೀವಿ. ಮೌಸಿಮ್ ಅನ್ನೋ ಪದ್ಯದ ಮಧ್ಯೆ ಅರೇಬಿಕ್ ಪದ. ನಾವು ಮಾನ್ಸೂನ್ ಮಾದರಿಯ ನಮ್ಮದು ವಾಯುಗುಣ ಮತ್ತು ನಾವು ನಂಬಿರೋದೇ ಮಾನ್ಸೂನನ್ನು. ಎರಡು ಥರ ಮಾನ್ಸೂನ್ ಇದೆ. ಇದು ನೈಋತ್ಯ ಮಾನ್ಸೂನು, ನೈಋತ್ಯ. ಹಾಗಾದರೆ ಇಲ್ಲಿ ಹೋಗ್ಬಿಟ್ಟಿದ್ದು ವಾಪಸ್ ಬರ್ತದಲ್ಲ, ಅದು ಈಶಾನ್ಯ ಮಾನ್ಸೂನ್. ಈಶಾನ್ಯ ಮಾನ್ಸೂನ್ ಇದನ್ನು ಮುಂಗಾರು ಮಳೆ ಅಂತೀವಿ. ಇದನ್ನು ಹಿಂಗಾರು ಮಳೆ ಅಂತ ಕರಿತಾ ಬರ್ತೀವಿ. ಈಗ ಅವ್ನು ಕ್ವಶನ್ ತೆಗೆದಿರೋದೇನೆಂದರೆ, ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ. ಚೆನ್ನಾಗಿ ಬಿಸಿಲಾಗುತ್ತೆ, ಒತ್ತಡ ಹೆಚ್ಚಾಗ್ತದೆ, ಅಲ್ಲಿ ಕಡಿಮೆ ಆಗ್ತದೆ. ಹೈಯರ್ ಪ್ರೆಷರಿಂದ ಲೋಯರ್ ಪ್ರೆಷರ್ ಕಡೆಗೆ ಆಗುತ್ತೆ. ಈಗ ಮಳೆ ಆರಂಭ ಆಗೋದು ಇಲ್ಲಿ ಆನ್ಸರ್ ನೋಡ್ತಾ ಬಂದಾಗ ನಮ್ಮಲ್ಲಿ ಏಪ್ರಿಲಿಂದ ಸೆಪ್ಟೆಂಬರು ಆನ್ಸರ್ ಬರ್ತದೆ, ಜೂನಿಂದ ಸೆಪ್ಟೆಂಬರು ಬರ್ತದೆ. ಯಾಕೆ ಅಂತ ಕೇಳಿದ್ರೆ ಗಮನಿಸ್ಬೇಕಿಲ್ಲೀಗ. ಏಪ್ರಿಲಿಂದ ಸೆಪ್ಟೆಂಬರ್ ಅಂದಾಗ ಸೆಪ್ಟೆಂಬರ್ ಇಸ್ ಕಾಮನ್. ನಮ್ಮಲ್ಲಿ ಎಷ್ಟೋ ಸಾರಿ ಯುಗಾದಿ ಆದಮೇಲೆ ಮಳೆ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಇದು ಆನ್ಸರ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಬುಕ್ಸಲ್ಲಿ ಜೂನಿಂದ ಸೆಪ್ಟೆಂಬರ್ ಅಂತ ಇದೆ. ಇಟ್ಸ್ ಅ ಕರೆಕ್ಟ್ ಆನ್ಸರ್. ಬಟ್ ಏಪ್ರಿಲ್ಗೂ ಕೂಡ ಸಾಧ್ಯತೆ ಇದೆ. ಮೇಯಿಂದ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಏಪ್ರಿಲ್ ಎಂಡಿಂದಲೇ ನಮಗೆ ಮಳೆ ಸ್ಟಾರ್ಟ್ ಆಗ್ತಾ ಬರ್ತದೆ. ನಿಜವಾದಂಥದ್ದು ನೋಡ್ತಾ ಬಂದಾಗ ಏಪ್ರಿಲಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ವರ್ಷವೇ ಏಪ್ರಿಲ್ಗೆ ಸ್ಟಾರ್ಟ್ ಆಯಿತು ಮಳೆ. ಏಪ್ರಿಲಿಂದ ಸೆಪ್ಟೆಂಬರು. ನೆಕ್ಸ್ಟ್ ಮುಂದೆ ಬಂದಾಗ ಜೂನ್ನಿಂದಲೂ ಕೂಡ ಸೆಪ್ಟೆಂಬರ್ ಬರ್ತದೆ. ಎರಡೂ ಆನ್ಸರ್ ಆಗಿದೆ. ನಿಮಗೆ ಕನ್ಕ್ಲೂಷನಿಗೆ ಬರ್ರಿ, ಮೇ ಟು ಸೆಪ್ಟೆಂಬರ್ ಅಥವಾ ಜೂನ್ ಹಿಂಗೆ ಇದ್ದರೆ ಎರಡಕ್ಕೂ ಆಪ್ಷನ್ಸ್ ಕೊಟ್ಟಿದ್ದಾರೆ ಆನ್ಸರ್ಸನ್ನು. ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಈಗ ಸ್ವಲ್ಪ ಮಾತಾಡ್ತಾ ಬರ್ತೀನಿ ನಾನೀಗ. ಈ ನೈಋತ್ಯ ಮಾನ್ಸೂನ್ ಅಂದಾಗ ನಮ್ಮ ಕರ್ನಾಟಕಕ್ಕೆ ಮೇಜರ್ ಬೀಳೋದೇ ನೈಋತ್ಯ ಮಾನ್ಸೂನ್. ತಮಿಳುನಾಡಿಗೆಲ್ಲ ಈಶಾನ್ಯ. ಈಗ ನೈಋತ್ಯ ಅಂತಿದ್ದಾಗ ಏಪ್ರಿಲ್ನ ಬಂತು, ಏಪ್ರಿಲಿಂದ ಸೆಪ್ಟೆಂಬರ್ ಅಂದರೆ ಜೂನಿಂದ ಸೆಪ್ಟೆಂಬರ್ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಜೂನಿಂದ ಬಂದುಬಿಡೋಣ ಅಥವಾ ಮೇಯಿಂದ ಸ್ಟಾರ್ಟ್ ಆಗ್ತದೆ. ರೆಗ್ಯುಲರ ಮೇಯಿಂದ ಸ್ಟಾರ್ಟ್ ಆಗುತ್ತೆ. ಇದ್ರಾಗೆ ಮಾನ್ಸೂನಲ್ಲಿ ನೈಋತ್ಯ ಮಾನ್ಸೂನ್ ಅಂತ ಕರೆದೆ. ನೈಋತ್ಯ ಮಾನ್ಸೂನ್ ಅಂತ ಇದು ಸ್ಟಾರ್ಟ್ ಆಯಿತು. ಇನ್ನು ಮೇನಿಂದಲೂ ಸ್ಟಾರ್ಟ್ ಆಗುತ್ತೆ ಅಂತೀವಿ. ಜೂನ್ ಟು ಸೆಪ್ಟೆಂಬರ್ ಅಂದ್ಕೊಂಡು, ಏಪ್ರಿಲಿಂದ ಸೆಪ್ಟೆಂಬರ್ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಈಗ ಇದಕ್ಕೆ ಬರುವಂಥ ಬೆಳೆಗೆ ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಖಾರಿಫ್ ಕ್ವಶನ್ ರೈಸ್ ಮಾಡಿದ್ದಾನೆ. ನೈಋತ್ಯ ಮಾನ್ಸೂನ್ನ ಬೆಳೆಗಳಿಗೆ ಏನಂತ ಕರಿತಾರೆ, ಅಥವಾ ಮುಂಗಾರು ಬೆಳೆ ಅಂತ ಕರಿತೀವಿ. ಮುಂಗಾರು ಬೆಳೆ ಖಾರಿಫ್ ಬೆಳೆಗಳಿಗೆ ಮುಂಗಾರು ಬೆಳೆ ಅಂತ ಕರಿತಾ ಬರ್ತೀವಿ. ಇವು ಮೇಜರಾಗಿ ನಾವು ಗಮನಿಸಬೇಕು. ಏಕದಳ ಧಾನ್ಯಗಳನ್ನು ಬೆಳಿತೀವಿ. ನಮ್ಮಲ್ಲಿ ಭತ್ತ ಭಾಳ ಇಂಪಾರ್ಟೆಂಟು. ಭತ್ತ ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಬೆಳೀತಾ ಬರ್ತೀವಿ. ರಾಗಿ ಬೆಳಿತೀವಿ. ಜೋಳ ಇವು ಪ್ರಮುಖವಾದಂಥ ಬೆಳೆಗಳು. ರಾಗಿ, ಜೋಳ, ಭತ್ತ, ಮುಸ್ಕಿನ ಜೋಳ ಇವೆಲ್ಲವೂ ಕೂಡ ಖಾರಿಫ್ ಬೆಳೆಗಳು. ಇದಾದಮೇಲೆ ಈ ಕಡೆಯಿಂದ ವಾಪಸ್ ಬರ್ತದಲ್ಲ, ಇದಕ್ಕೆ ನಾವು ಹಿಂಗಾರು ಬೆಳೆ ಅಂತ ಕರಿತೀವಿ. ಅಥವಾ ನೈಋತ್ಯ ಈಶಾನ್ಯ ಮಾರುತಗಳು ಬೀಸ್ತಾ ಬರ್ತದೆ. ಆಗ ಬರುವಂಥ ಮಳೆಗೆ ನಾವು ಬೆಳೆಗೆ ರಬಿ ಬೆಳೆ ಅಂತ ಕರಿತೀವಿ. ರಾಬಿ ಬೆಳೆ ಅಂತ ಕರೀತಾರೆ. ರಾಬಿ ಬೆಳೆ ಅಂತ ಕರಿತಾ ಬರ್ತೀವಿ. ಇದನ್ನು ಇನ್ನೊಂದು ಪದ ಹಿಂಗಾರು ಬೆಳೆ. ಅದು ಮುಂಗಾರು ಬೆಳೆ, ಇದು ಹಿಂಗಾರು ಬೆಳೆ. ತಮಿಳುನಾಡಿಗೆ ಹೆಚ್ಚು ಬೆಳೆಯೋದೇ ಇದನ್ನು. ಭಾಳ ಮುಖ್ಯವಾದಂಥದ್ದು ಅಂದರೆ ಗೋಧಿ, ಬಾರ್ಲಿ, ಬಟಾಣಿ, ಸಾಸುವೆ, ಮಸ್ಟರ್ಡ್. ಇದ್ರಾಗ ಹೆಚ್ಚು ಹೇರಳವಾಗಿ ಬೆಳೆಯುವಂಥದ್ದು. ಈ ಎರಡೂ ಸೀಸನ್ ಆದಮೇಲೆ ಝೆಡ್ ಬೆಳೆ ಅಂತ ಕರಿತೀವಿ. ಝೆಡ್ ಬೆಳೆ ಅಂದರೆ ಬೇಸಿಗೆ ಕಾಲದಕ್ಕೆ. ಇದು ಆದಮೇಲೆ ಅದು ಮುಂದೆ ಬರೋಕ್ಕಿಂತ ಮುಂಚಿತವಾಗಿ. ಹಂಗಾರೆ ಈ ಸೀಸನ್ ಯಾವುದು ಸರ್? ಇದು ಅಕ್ಟೋಬರಿಂದ ಹಿಡಿದು ಅಪ್ ಟು ಫೆಬ್ರವರಿ, ಮಾರ್ಚ್ವರೆಗೂ ಬರ್ತದೆ. ಅಕ್ಟೋಬರ್ ಟು ಮಾರ್ಚ್ವರೆಗೆ ಬರ್ತದೆ. ಈ ಮಾರ್ಚ್ ಆದಮೇಲೆ ಬೇಸಿಗೆ. ಮಾರ್ಚ್, ಏಪ್ರಿಲ್ಲು ಅಪ್ ಟು ಮೇವರೆಗೆ ಬರೋವರೆಗೂ ಬೇಸಿಗೆ. ಆ ಮಧ್ಯದಲ್ಲಿ ಬೆಳಿತೀವಲ್ಲ, ಅದನ್ನು ಝಡ್ ಬೇಸಾಯ ಅಂತ ಕರಿತೀವಿ. ಝಡ್ ಬೆಳೆ ಅಂತ ಕರಿತೀವಿ. ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ. ವಿಶೇಷವಾಗಿ ತರಕಾರಿಗಳನ್ನು ಬೆಳೀತಾರೆ. ತರಕಾರಿಗಳು, ಹಣ್ಣುಗಳು, ಕಲ್ಲಂಗಡಿ ಹಣ್ಣು, ಈ ಥರದವೆಲ್ಲ ಬೆಳೀತವೆ. ಝಡ್ ಬೇಸಾಯ. ಇದನ್ನು ನಾವು ಬೇಸಿಗೆ ಬೆಳೆ ಅಂತ ಕರಿತೇವೆ. ಬೇಸಿಗೆ ಬೆಳೆ 3 ಟೈಪ್ ಬೆಳೆ ಇದೆ. ಒಂದು ಮುಂಗಾರು ಬೆಳೆ, ಎರಡನೇ ಭಾಗ ಹಿಂಗಾರು ಬೆಳೆ, ಮೂರನೇ ಭಾಗ ಝಡ್ ಬೆಳೆ. ಮುಂಗಾರು ಬೆಳೆ ಅಂದಾಗ ನೈಋತ್ಯ ಮಾನ್ಸೂನಿಂದ ಬರೋದೆಲ್ಲ ಮುಂಗಾರು ಬೆಳೆ.
ತಮಿಳುನಾಡಿನ ಬೆಳೆಯೋದಲ್ಲ ಹಿಂಗಾರು ಬೆಳೆ ಅಥವಾ ಈಶಾನ್ಯ ಮಾಡ್ತದೆ. ಅದಕ್ಕೆ ರಬಿ ಬೆಳೆಗಳು, ಗೋಧಿ, ಬಾರ್ಲಿ, ಸಾಸಿವೆ. ಇಲ್ಲಿ ಬಂದಾಗ ಭತ್ತ, ರಾಗಿ, ಜೋಳ, ಮುಸ್ಕಿನ ಜೋಳ ಎಲ್ಲ ಕೂಡ ಅಲ್ಲಿ ಬೆಳೆಯುವಂಥ ಬೆಳೆಗಳು. ನೆಕ್ಸ್ಟ್ ಇಲ್ಲಿ ಬರ್ತಿದ್ದಂಗೆ ಝಡ್ ಬೆಳೆ ಅಂತಿದ್ದಂಗೆ ತರಕಾರಿಗಳನ್ನು ಮೆಜರ್ ಬೆಳೆ. ಹಣ್ಣುಗಳು ವಿಶೇಷವಾಗಿ ಕಲ್ಲಂಗಡಿ ಹಣ್ಣು, ತಂಪಾಗಿ ಇದು ಮಾಡೋದಕ್ಕಾಗಿ ಬೆಳೆಸ್ತೀವಲ್ಲ ಕರ್ಬೂಜ ಎಲ್ಲ ಇಂಪಾರ್ಟೆಂಟ್ ಆಗಿರುವಂಥವು. ಇದು ಝಡ್ ಬೆಳೆ ಅಂತ ಕರಿತಾ ಬರ್ತೀವಿ. ಮೊನ್ನೆ ಯಾವುದೋ ಕ್ವಶನ್ ಪೇಪರ್ ಕೇಳ್ತಾ ಬಂದ ಝಡ್ ಬೇಸಾಯ ಅಥವಾ ಝಡ್ ಬೆಳೆ ಅಂದರೆ ಅಂತ. ಇದು ಇನ್ನೇನು ಮುಂಗಾರು ಬರೋದಕ್ಕಿಂತ ಮುಂಚಿತವಾಗಿ ಮುಂಗಾರು ಮತ್ತು ಹಿಂಗಾರಿಗೆ ಮಧ್ಯದಲ್ಲಿ ಬರುತ್ತೆ. ಈಗ ಇದಾಯಿತು, ಹಿಂಗಾರು ಬೆಳೆ ಆಯಿತು, ಝಡ್ ಬೆಳೆ ಇದಾದಮೇಲೆ ಮತ್ತೆ ಮುಂಗಾರು ಬೆಳೆ ಸ್ಟಾರ್ಟ್ ಆಗ್ತದೆ. ಮುಂಗಾರು ಬೆಳೆ ಇವೆರಡರ ಮಧ್ಯದಲ್ಲಿ ಬರ್ತದೆ, ಹಿಂಗಾರು ಮತ್ತು ಮುಂಗಾರು ಮಧ್ಯೆ ಬರ್ತದೆ. ಇದನ್ನೇ ನಾವು ಇದು ಮುಂಗಾರು, ಇದು ಹಿಂಗಾರು, ಇದು ಬೇಸಿಗೆ ಬೆಳೆ. ಇದನ್ನು ನಾವು ಝಡ್ ಬೆಳೆ ಅಂತ ಕರಿತೀವಿ. ತರಕಾರಿ, ಹಣ್ಣುಗಳು, ಈ ಮೂರಲ್ಲೂ ಕೂಡ ಕ್ವಶನ್ಸ್ ತೆಗೆದಿದೆ. ಯಾವ ಬೆಳೆಗಳು ವಾಣಿಜ್ಯ ಇದಕ್ಕೆ ಸಂಬಂಧಪಟ್ಟಂತೆ ಬೆಳೆಗಳಿಗೆ ಮುಂಗಾರು ಬೆಳೆಗಳಲ್ಲಿ ಕರ್ನಾಟಕದಲ್ಲಿ ಎರಡು ಬೆಳೆಯದೆ ನಾವೇನು ಇದನ್ನು ಹೆಚ್ಚು ನಂಬಿಲ್ಲ. ಚಳಿಗಾಲದಲ್ಲಿ ಇದು ಮಾಡ್ತಾ ಬರ್ತಾರೆ. ಅಕ್ಟೋಬರ್ ಮತ್ತು ಮಾರ್ಚ್ ಒಳಗಡೆ ಇದಾಗ್ತಾ ಬರ್ತೀವಿ. ಇದೆಲ್ಲ ಬೇಸಿಗೆನಲ್ಲಿ, ಇದು ಚಳಿಗಾಲದಲ್ಲಿ ಬರ್ತದೆ. ಇದು ಮುಂಗಾರು ಮಳೆಗಾಲದಲ್ಲಿ ಬರುವಂಥದ್ದು. ಮಾನ್ಸೂನ್ ಬೆಳೆಗಳೇ ನಮಗೆ ಹೆಚ್ಚಾಗಿ ಭತ್ತ, ರಾಗಿ, ಜೋಳಗಳು ಎಲ್ಲ ಇದು ಮಾಡ್ತಾ ಬರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಸಾರಿ ಪ್ರಶ್ನೆಗಳನ್ನು ರೇಸ್ ಮಾಡಿದ್ದಾರೆ, ಆನ್ಸರ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಕಮ್ ಟು ದ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಶರೀರದಲ್ಲಿ ಅಯೋಡಿನನ್ನು ಐಚ್ಛಿಕವಾಗಿ ಸಾಂದ್ರೀಕರಣಗೊಳಿಸುವ ಭಾಗ ಯಾವ ಭಾಗ? ಇದು ಭಾಳ ಮುಖ್ಯವಾದದ್ದು. ನಮ್ಮಲ್ಲಿ ಗ್ಲ್ಯಾಂಡ್ಸ್ ಅಂತ ಇದೆ. ಸರ್ ಗ್ರಂಥಿ ಅಂದ್ರೇನು? ತುಂಬ ಇಂಪಾರ್ಟೆಂಟ್ ಈ ಟಾಪಿಕ್ಕು. ಇದಕ್ಕೆ ಆನ್ಸರ್ ಹುಡುಕ್ಬಿಡ್ತೀನಿ. ಅಯೋಡಿನನ್ನು ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್. ನಮ್ಮಲ್ಲಿ ದೇಹದಲ್ಲಿರೋ ಭಾಗಗಳನ್ನು ಎರಡು ಮಾಡ್ತಾ ಬರ್ತೀವಿ. ಗ್ರಂಥಿಗಳಲ್ಲಿ ಎರಡು ಗ್ರಂಥಿಗಳಿವೆ. ಯಾವ ರಾಸಾಯನಿಕಗಳನ್ನು ಸ್ರವಿಸ್ತಾವೋ ಅವುಗಳನ್ನು ನಾವು ಗ್ರಂಥಿಗಳು ಅಂತ ಕರಿತಾ ಬರ್ತೀವಿ. ಇಂಗ್ಲೀಷಾಗೆ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ರಾಸಾಯನಿಕ ಅಲ್ಲೂ ಗ್ಲ್ಯಾಂಡ್ಸ್ ಅಲ್ಲ. ಯಾಕೆಂದರೆ ಯಾವುದೇ ರಾಸಾಯನಿಕವನ್ನು ಅದು ಸ್ರವಿಸಲ್ಲ. ರಾಸಾಯನಿಕ ಸ್ರವಿಸೋದಾಗ ಎರಡು ಟೈಪ್. ಒಂದನೇದು ಬಂದಾಗ ನೇರವಾಗಿ ಸ್ರವಿಸಿದಂಥ ರಾಸಾಯನಿಕವನ್ನು ಬ್ಲಡ್ಡಿ ಬಿಟ್ಟರೆ ಅವನ್ನು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ನಿರ್ನಾಳ ಗ್ರಂಥಿಗಳು. ಕಾಳಸೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಇವಕ್ಕೆ ನಾಳ ಇಲ್ಲ. ದೇ ಕಾಲ್ಡ್ ಎಸ್ ಎ ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿಬೋದು. ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂತ. ಆದರೆ ಇವು ಸ್ರವಿಕೆ ಮಾಡೋವು ನೇರವಾಗಿ ರಕ್ತಕ್ಕೆ ವಿಲೀನವಾಗ್ತವೆ. ರಕ್ತದಲ್ಲಿ ವಿಲೀನವಾಗ್ತವೆ, ಡೈರೆಕ್ಟಾಗಿ ವಿಲೀನ ಆಗ್ತವೆ. ಇವನ್ನು ಕಾಮನ್ಲಿ ಕಾಲ್ಡ್ ಎಸ್ ಎ ಹಾರ್ಮೋನ್ಸ್ಗಳು ಅಂತ ಕರೀತಾರೆ. ಹಾರ್ಮೋನ್ಸ್, ಇಂಗ್ಲೀಷಾಗೆ ಹಾರ್ಮೋನ್ಸ್ಗಳು, ಕನ್ನಡದಾಗೆ ಚೋದಕಗಳು ಅಂತ ಕರೀತಾರೆ. ಇವು ನಮ್ಮ ಪರ್ಸ್ನಾಲಿಟಿ ಮೇಲೂ ಭಾಳ ಇಂಪ್ಯಾಕ್ಟ್ ಆಗ್ತವೆ. ನಮ್ಮ ಬಾಡಿ ಒಳಗಡೆ ಅವೆ ಡೈರೆಕ್ಟಾಗಿ ಬ್ಲಡ್ಡಿ ಬಿಟ್ಬಿಡ್ತವೆ. ಬ್ಲಡ್ಡಿ ಬಿಟ್ಟಾಗ ಅವುಗಳಿಂದ ನಮ್ಮ ದೇಹದಲ್ಲಿ ಅನೇಕ ಚಟುವಟಿಕೆಗಳು ನಡೀತವೆ. ದೇ ಕಾಲ್ಡ್ ಎಸ್ ಹಾರ್ಮೋನ್ಸ್. ಎಲ್ಲೂ ಇವಕ್ಕೆ ಡಕ್ಟ್ ಇಲ್ಲ, ನಾಳದ ಮೂಲಕ ಬಿಡುಗಡೆ ಮಾಡಲ್ಲ, ನೇರವಾಗಿ ಬ್ಲಡ್ಡಿ ಬಿಡುಗಡೆ ಮಾಡಿ ಅವುಗಳಿಗೆ ಹಾರ್ಮೋನ್ಸ್ ಅಂತ ಕರಿತೀವಿ, ಚೋದಕಗಳು ಅಂತ ಕರಿತೀವಿ. ಇನ್ನೂ ಬಾಡಿನಲ್ಲಿ ಕೆಲವೇ ಅವುಗಳು ಡೈರೆಕ್ಟಾಗಿ ಬಿಡದಲೆ ಡಕ್ಟ್ ಮೂಲಕ ಬಿಡುಗಡೆ ಮಾಡ್ತವೆ. ಅವುಗಳನ್ನು ನಾಳಗ್ರಂಥಿಗಳು ಅಂತ ಕರಿತೀವಿ. ನಾಳಗ್ರಂಥಿಗಳು ದೇ ಕಾಲ್ಡ್ ಎಸ್ ಎ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಸ್ವಲ್ಪ ಗಮನಿಸ್ಬೇಕಿಲ್ಲೀಗ. ವಾಟ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ನಿಮ್ಗೆ ಆಗಲೇ ಗೊತ್ತಾಯಿತು. ಇವು ಬಾಡಿಲವೇ ಏನೋ ಕೆಮಿಕಲ್ ಉತ್ಪತ್ತಿ ಮಾಡ್ತವೆ. ಅವುಗಳಿಗೆ ನಾಳ ಇದೆ. ನಾಳದ ಮೂಲಕ ತಾವು ಸ್ರವಿಕೆ ಮಾಡಿದಂಥ ರಾಸಾಯನಿಕವನ್ನು ಬಿಡುಗಡೆ ಮಾಡ್ತವೆ. ಡಕ್ಟ್ ಗ್ಲ್ಯಾಂಡ್ಸ್ ಇವು ಡಕ್ಲೆಸ್ ಗ್ಲ್ಯಾಂಡ್ಸ್. ಡಕ್ಟ್ ಗ್ಲ್ಯಾಂಡ್ಸ್ಗಳು ಬಿಡುಗಡೆ ಮಾಡೋಕ್ಕೆ ದ ಕಾಮನ್ಲಿ ಕಾಲ್ಡ್ ಎಸ್ ಎನ್ಸೈಮ್ಸ್ ಅಂತ ಕರಿತೀವಿ. ಎನ್ಸೈಮ್ಸು ಕನ್ನಡದಲ್ಲಿ ಕಿಣ್ವ ಅಂತ ಕರಿತೀವಿ. ನಿಮಗೆ ಸಣ್ಣದಾಗಿ ಅರ್ಥ ಆಗಬೇಕು ಅಂದರೆ ಬಾಯಿನಲ್ಲಿ ನನಗೆ ಸಲೈವರಿ ಗ್ಲ್ಯಾಂಡ್ಸ್ ಇದೆ. 3 ಜೊತೆ ಸಲೈವರಿ ಗ್ಲ್ಯಾಂಡ್ಸ್ ಇದೆ. ಪ್ಯಾರಟಾಯ್ಡು, ಸಬ್ಲ್ಯಾಂಗ್ಯುಲಾರು ಇದಿದೆ. ಅವು ಒಂದು ರೀತಿಯಾದಂಥ ಕೆಮಿಕಲ್ ಉತ್ಪತ್ತಿ ಮಾಡ್ತವೆ. ಸಲೈವಾ, ಜೊಲ್ಲು ಒಂದು ಎನ್ಸೈಮು.
ಕಾರಣ ನಾಳದ ಮೂಲಕ ಬಿಡುಗಡೆ ಮಾಡ್ತದೆ. ಆಲ್ ದ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್, ಆಲ್ ದ ಪ್ರೋಟೀನ್ಸ್ ಆರ್ ನಾಟ್ ಎನ್ಸೈಮ್ಸ್. ಇದರೊಳಗಡೆ ಗ್ಯಾರಂಟಿ ಏನಿರ್ತವೆ ಅಂದರೆ ಪ್ರೋಟೀನ್ಸ್ ಇರ್ತದೆ. ದೇ ಆರ್ ಮೇಡ್ ಅಪ್ ಆಫ್ ಎ ಪ್ರೋಟೀನ್ಸ್. ನಾನು ಮಾತಾಡಬೇಕಾಗಿರೋದೇನೆಂದರೆ ಈ ನಿರ್ನಾಳ ಗ್ರಂಥಿಗಳಲ್ಲಿ ಥೈರಾಯ್ಡ್ ಕೂಡ ಬಂತು. ಪಿಟ್ಯುಟರಿ ಗ್ಲ್ಯಾಂಡ್ ಇಸ್ ಎಂಡೋಕ್ರೈನ್ ಗ್ಲ್ಯಾಂಡ್, ನಿರ್ನಾಳ ಗ್ರಂಥಿ ಬ್ರೈನ್ ಪಕ್ಕ ಇದೆ. ಥೈರಾಯ್ಡು ಆ ಕಡೆ ಜೊತೆ ಥೈರಾಯ್ಡ್ ಗ್ರಂಥಿ ಇದೆ ಗಂಟಲಲ್ಲಿ, ಅದ್ರ ಪಕ್ಕ ಪ್ಯಾರಾಥೈರಾಯ್ಡ್ ಇದೆ. ಥೈರಾಯ್ಡ್ ಗ್ರಂಥಿಗಳು ಮಾತಾಡ್ತಾ ಇದ್ದೀನಿ. ಮತ್ತು ಅಡ್ರನಲ್ ಗ್ರಂಥಿ ಇದೆ, ಸೆಕ್ಸ್ ಹಾರ್ಮೋನ್ಸ್ಗಳನ್ನು ಉತ್ಪತ್ತಿ ಮಾಡುವಂಥ ಗ್ಲ್ಯಾಂಡ್ಸ್ಗಳಿವೆ, ಡೈರೆಕ್ಟಾಗಿ ಬ್ಲಡ್ ಬಿಟ್ಬಿಡ್ತವೆ. ಹೆಣ್ಮಕ್ಳಲ್ಲಿ ಇಸ್ಟ್ರೋಜನ್ನು, ಗಂಡು ಮಕ್ಕಳಲ್ಲಿ ಟೆಸ್ಟ್ರಾನು. ಅದೇ ಥರ ಇವು ನಾಳ ಗ್ರಂಥಿಗಳು ಬಂದಾಗ ಲಿವರು, ಪ್ಯಾಂಕ್ರಿಯಾಸ್ ಇಸ್ ಬೋತ್ ಎಕ್ಸೋರ್ ಗ್ಲ್ಯಾಂಡ್ ಇಸ್ ಆ್ಯಕ್ಟ್ ಎಸ್ ಎಕ್ಸೋಕ್ರೈನ್ ಆ್ಯಂಡ್ ಎಂಡೋಕ್ರೈನ್. ಇನ್ಸುಲಿನನ್ನು ಉತ್ಪತ್ತಿ ಮಾಡಬೇಕಾರದು ಎಂಡೋಕ್ರೈನಾಗಿ ಕೆಲಸ ಮಾಡ್ತದೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮಾಡಬೇಕಾದ್ರೆ ಇಂಟೆಸ್ಟೈನ್ಗೆ ದಿಸ್ ವರ್ಕಿಂಗ್ ಎಸ್ ಎಕ್ಸೋಕ್ರೈನ್ ಗ್ಲ್ಯಾಂಡಾಗಿ. ನಾನೀಗ ಮಾತಾಡ್ತಾ ಇರೋದು ಅಯೋಡಿನನ್ನು ಶೇಖರಣೆ ಮಾಡೋಕ್ಕೆ ಥೈರಾಯ್ಡ್ ಗ್ರಂಥಿ. ಇದ್ರ ಬಗ್ಗೆನೇ ಒಂದು ದಿವಸ ಒಂದು ಕ್ಲಾಸ್ ಮಾತಾಡ್ತಾ ಬಂದರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಈಗ ನಾನು ಥೈರಾಯ್ಡ್ ಬಗ್ಗೆ ಬರ್ತೀನಿ. ಥೈರಾಯ್ಡ್ ಒಂದು ನಿರ್ನಾಳ ಗ್ರಂಥಿ. ಹಾಗಾದ್ರೆ ಅದೊಂದು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಯಾವ ಹಾರ್ಮೋನ್ ಎಲ್ಲೈತಿ ಇದು ಥೈರಾಯ್ಡ್ ಗ್ರಂಥಿ? ಹಾಗಾದರೆ ಗಂಟಲಲ್ಲಿದೆ, ಒಂದು ಜೊತೆ ಗಂಟಲಲ್ಲವೇ. ಎಸ್, ದೆ ಪ್ಲೇನ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಡೈಜೆಷನ್. ಜೀರ್ಣಕ್ರಿಯೆಯಲ್ಲಿ ಭಾಳ ಹೆಲ್ಪ್ಫುಲ್ ಆಗಿವೆ. ಜೀರ್ಣಕ್ರಿಯೆಯಲ್ಲಿ ಮೆಟಬಾಲಿಕ್ ಆಕ್ಟಿವಿಟೀಸ್ ನಡಿಬೇಕಾದ್ರೆ ಭಾಳ ಇಂಪಾರ್ಟೆಂಟ್. ಇದು ಏಕಾಏಕಿ ಇದು ಮಾಡಲ್ಲ. ಮೇಲ್ಗಡೆ ಒಬ್ಬ ಮಾಸ್ಟರ್ ಗ್ಲ್ಯಾಂಡ್ ಅವನೇ, ಪಿಟ್ಯುಟರಿ ಗ್ಲ್ಯಾಂಡು TSH ಅಂತ ಉತ್ಪತ್ತಿ ಮಾಡ್ತಾರೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಉತ್ಪತ್ತಿ ಮಾಡ್ತಾರೆ. ಆಗ ಅದು ಸಕ್ರಿಟ್ ಮಾಡ್ತದೆ. ಈ ಥೈರಾಯ್ಡ್ ಗ್ರಂಥಿ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ತಾ ಬರ್ತದೆ. ಇದಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಥೈರಾಕ್ಸಿನನ್ನು ಉತ್ಪತ್ತಿ ಮಾಡ್ತದೆ. ಥೈರಾಕ್ಸಿನ್ನು ಇದ್ರ ಒಳಗಡೆ ಅಯೋಡಿನ್ ಇದೆ. ಇದಕ್ಕೆ ಅಯೋಡಿನ್ ಬೇಕು. ಹಂಗಾರೆ ಅಯೋಡಿನ್ ಕೊರತೆ ಆದರೆ ಇದರ ಫಂಕ್ಷನಿಂಗು ಡಿಸಾರ್ಡರ್ ಆಗ್ತದೆ. ಯಾರ ಫಂಕ್ಷನಿಂಗು? ಥೈರಾಯ್ಡ್ ಫಂಕ್ಷನಿಂಗು ಡಿಸಾರ್ಡರ್. ಅದಕ್ಕೆ ಹೆಚ್ಚೆಚ್ಚು ನಾವೇನು ತಿನ್ನಬೇಕು ಅಂದರೆ ಅಯೋಡಿನ್ ತಿನ್ನಬೇಕು. ಅದಕ್ಕೆ ಇವನಿಗೊಂದು ರೋಗ ಬರ್ತದೆ, ಆಗ ಗಳಗಂಡ ಕಾಯಿಲೆ ಬರ್ತದೆ, ಗಳಗಂಡ ರೋಗ. ಅದಕ್ಕೆ ಗಾಯ್ಟರ್ ಅಂತ ಕರಿತೀವಿ. ಗಾಯ್ಟರ್ ಗಳಗಂಡ ರೋಗ ಯಾರಿಗೆ ಬರ್ತದೆ? ಥೈರಾಯ್ಡ್. ಎಷ್ಟೋ ಜನಕ್ಕೆ ಸ್ವೆಲ್ಲಿಂಗ್ ಆಗ್ಬಿಡ್ತದೆ, ಊತ ಬಂದುಬಿಡ್ತದೆ. ಇದನ್ನು ಸ್ಥಾನಿಕ ವ್ಯಾಧಿ ಅಂತ ಕೂಡ ಕರೀತಾರೆ, ಗಳಗಂಡ. ಯಾಕೆಂದರೆ ಕೆಲವು ಭಾಗದಲ್ಲಿ ಏನು ಮಾಡಿದ್ರು ಬರಲ್ಲ, ಬಯಲು ಭಾಗದಲ್ಲೇ ಬರೋದು, ಕರಾವಳಿ ಭಾಗದಲ್ಲಿ ಬರಲ್ಲ. ಕರಾವಳಿ ಭಾಗದವರು ತಿನ್ನೋ ಆಹಾರದಾಗೆ ರಿಚ್ಚಾಗಿ ಏನಿರ್ತದೆ ಅಂದರೆ ಅಯೋಡಿನ್ ಇರ್ತದೆ. ಅದಕ್ಕಿವತ್ತ ಸಾಲ್ಟ್ ಒಳಗಡೆ, ಸಾಲ್ಟಲ್ಲಿ ಪ್ಲಸ್ ಅಯೋಡಿನನ್ನು ತಿಂತಾ ಬರ್ತಾರೆ. ಅಯೋಡಿನ್ ರಿಚ್ ಸಾಲ್ಟನ್ನು ಯೂಸ್ ಮಾಡ್ತೀವಿ. ಟಾಟಾ ಉಪ್ಪು ಅದೆಲ್ಲ ಉಪಯೋಗಿದಾಗೆ ಅದರೊಳಗಡೆ ಸಾಲ್ಟ್ ಇರ್ತದೆ, ಸಾಲ್ಟ್ ಒಳಗಡೆ ಅಯೋಡಿನ್ ಇರ್ತದೆ. ನಮ್ಮ ಥೈರಾಯ್ಡ್ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಅದು ಬೇಕೇ ಬೇಕು. ಜಾಸ್ತಿ ಸಕ್ರೀಷನ್ ಮಾಡಿದ್ರೆ ಹೈಪರ್ ಥೈರಾಯ್ಡಿಸಮು, ಕಡಿಮೆ ಸಕ್ರೀಟ್ ಮಾಡಿದ್ರೆ ಹೈಪೋಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮ್ ಆದರೆ ನನ್ನ ಬಾಡಿನಲ್ಲಿ ಭಾಳ ಟೆನ್ಷನ್ಸ್ ಆಗ್ತಾ ಬರ್ತದೆ, ಉದ್ವೇಗಗಳು ಜಾಸ್ತಿ ಆಗ್ತಾ ಬರ್ತದೆ, ಮೆಟಬಾಲಿಕ್ ಆಕ್ಟಿವಿಟಿ ರೇಟ್ ಜಾಸ್ತಿ ಆಗ್ತದೆ, ರೆಸ್ಪಿರೇಷನ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗ್ತದೆ. ಹೈಪೋಥೈರಾಯ್ಡಿಸಮ್ ಆದಾಗ ನನಗೆ ಡೈಜೆಷನ್ ಕಡಿಮೆ ಆಗ್ತಾ ಬರೋದು, ಒಣಚರ್ಮ, ಬೇಕಾದಷ್ಟು ಸಿಮ್ಸಮ್ಗಳು ಆಡ್ತಾ ಬರ್ತದೆ. ಚರ್ಮದಲ್ಲಿ ಭಾಳಷ್ಟು ವ್ಯತ್ಯಾಸ, ಊದ್ಕೊತಾ ಬರ್ತಾರೆ. ಹೆಣ್ಮಕ್ಳಿಗೆ ಹೆಚ್ಚೆಚ್ಚಾಗ್ತದೆ. ಅದು ಸ್ವಲ್ಪ ಗರ್ಭಿಣಿಯರಿಗೆ ಈ ಥೈರಾಯ್ಡ್ ಸಮಸ್ಯೆ ಹೆಚ್ಚೆಚ್ಚಾಗ್ತಾ ಬರ್ತದೆ. ಈ ಥೈರಾಯ್ಡ್ ಅನ್ನೋದು ನಮ್ಮಲ್ಲಿರುವಂಥದ್ದು. ಇನ್ನೂ ಬೇಕಾದಷ್ಟು ಗ್ಲ್ಯಾಂಡ್ಸ್ಗಳಿವೆ. ಪಿಟ್ಯುಟರಿ ಇದೆ, ಥೈಮಸ್ ಅಂತ ಇದೆ. ಇದು ನಮ್ಮಲ್ಲಿ ಗೊತ್ತಿರಬೇಕು ನಿಮಗೆ, ಒಂಥರ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡಿ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಇರ್ತದೆ, ಆಮೇಲೆ ನಶಿಸಿ ಹೋಗ್ಬಿಡ್ತದೆ. ಇಟ್ಸ್ ದ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬೀಯಿಂಗ್. ಇದಿಲ್ಲ ಅಂದರೆ ಪಿಟ್ಯುಟರಿ ಗ್ಲ್ಯಾಂಡು ಸ್ಮಾಲೆಸ್ಟ್ ಗ್ಲ್ಯಾಂಡು. ಸರ್ ಇದಿದೆ ಅಂದರೆ ಥೈಮಸ್ ಗ್ಲ್ಯಾಂಡ್ ಇಸ್ ದ ಸ್ಮಾಲೆಸ್ಟ್ ಗ್ಲ್ಯಾಂಡ್. ಬಟ್ ಇದು ಸ್ವಲ್ಪ ದಿನದಲ್ಲಿ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಡೆವಲಪ್ ಆದಮೇಲೆ ಥೈಮಸ್ಸು ಡಿಜನರೇಟ್ ಆಗುತ್ತದೆ. ನಮ್ಮ ಬಾಡಿನಲ್ಲಿ ಇರಲ್ಲ, ಅದು ಆಮೇಲೆ ಹೃದಯದ ಹತ್ತಿರ ಇರ್ತದೆ, ಅದು ಡಿಜನರೇಟ್ ಆಗ್ತದೆ. ಆ ನಂತರ ಲಿಂಫ್ಯಾಟಿಕ್ ಸಿಸ್ಟಮು ಡೆವಲಪ್ ಆಗಿ ನಮಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ಅದರಿಂದ ಇದು ಅತ್ಯಂತ ಚಿಕ್ಕದಾದಂಥ ಸ್ಪ್ಲೀನ್ ಅಂತ ಕರಿತೀವಿ. ಪ್ಯಾರಾಥೈರಾಯ್ಡ್ ಇದ್ರ ಪಕ್ಕದಲ್ಲೇ ಇರುವಂಥದ್ದು, ಥೈರಾಯ್ಡ್ ಪಕ್ಕ. ಪ್ಯಾರಾಥೈರಾಯ್ಡ್ ಅಂದರೆ ಥೈರಾಯ್ಡ್, ಅದು ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ಮೇಂಟೈನ್ ಮಾಡ್ತದೆ. ಇದು ಒಂದು ದಿನ ಬೇಕಾಗ್ತದೆ, ಒಂದಿನ ವಿಶೇಷವಾಗಿ ಎಕ್ಸೋಕ್ರೈನು ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್ಗಳ ಡೀಟೇಲಾಗಿ ಮಾತಾಡ್ತಾ ಬರ್ತೀನಿ. ನಮಗೆ ಉದ್ವೇಗಗಳು, ಆವೇಶಗಳು ಬರಬೇಕಾದ್ರೆ ಅಡ್ರನಲ್ ಗ್ಲ್ಯಾಂಡ್ ಇದೆ, ಕಿಡ್ನಿ ಮೇಲ್ಗಡೆ ಕುಂತವೆ, ಸುಪ್ರಾರಿನಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಫಿನಿಫ್ರಿನ್ ಹಾರ್ಮೋನ್ ಉತ್ಪತ್ತಿ ಮಾಡ್ತದೆ. ಆವೇಶಗಳು, ಕೋಪ ಬರೋದಕ್ಕೆ ಅದೇ ಕಾರಣ. ನಮ್ಮಲ್ಲಿ ಸೆಕ್ಷುವಲ್ ಆಟಿಟ್ಯೂಡ್ ಬರೋಕ್ಕೆ ಟೆಸ್ಟ್ರಾನ್
ಮನುಷ್ಯನಲ್ಲಿ ಗಂಡಸು ಪುರುಷತ್ವ ಬರಬೇಕಾದ್ರೆ ಟೆಸ್ಟ್ರಾನು, ಹೆಣ್ಮಗಳಲ್ಲಿ ಋತುಮತಿ ಆಗಬೇಕಾದ್ರೆ ಆ ಹೆಣ್ಣಿನ ಲಕ್ಷಣ ಬರಬೇಕಾದ್ರೆ ಇಸ್ಟ್ರೋಜನ್ನು ಭಾಳ ಇಂಪಾರ್ಟೆಂಟು. ಮಾತಾಡ್ತಾ ಬರೋಣ. ಈಗ ನಿಮ್ಗೆ ಅರ್ಥ ಆಯಿತು ಥೈರಾಯ್ಡ್ ಇದೇನಾರ ಶಾರ್ಟೇಜ್ ಆದರೆ ಕ್ಯಾನ್ಸರ್ ಬರ್ತದೆ, ಥೈರಾಯ್ಡ್ ಕ್ಯಾನ್ಸರ್ ಅಂತ ಕರಿತಾ ಬರ್ತೀವಿ. ಅದಕ್ಕೆ ರೇಡಿಯೋ ಆಕ್ಟಿವ್ ಥೈರಾಯ್ಡ್ ಇದನ್ನು ಥೆರಪಿ ಮಾಡ್ತಾ ಬರ್ತಾರೆ. ರೇಡಿಯೋ ಕಾರ್ಬನ್ ಅಂತ ಕೇಳಿದ್ದೀವಿ, ರೇಡಿಯೋ ಅಯೋಡಿನ್ ಅಂತ ಕರೀತಾರೆ. ರೇಡಿಯೋ ಅಯೋಡಿನ್ನ ಬಳಸಿ ಈ ಥೈರಾಯ್ಡ್ ಕ್ಯಾನ್ಸರ್ನ ಶುದ್ಧಿ ಮಾಡ್ತಾರೆ. ರೇಡಿಯೋ ಅಯೋಡಿನ್ ಥೈರಾಯ್ಡ್ ಕ್ಯಾನ್ಸರ್ಸ್ ಬಂದಾಗ ಸ್ವೆಲ್ಲಿಂಗ್ ಆಗ್ಬಿಡ್ತದೆ, ಗಳಗಂಡ ಕಾಯಿಲೆ, ಸ್ಥಾನಿಕ ವ್ಯಾಧಿ ಅಂತ ಕರಿತಾ ಬಂದೆ. ನಮ್ಮ ಪಚನಕ್ರಿಯೆ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಬರ್ತದೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿಗೆ ಆನ್ಸರು ಸಾಂದ್ರೀಕರಣಗೊಳಿಸುವ ಭಾಗ ಏನನ್ನು ಅಯೋಡಿನ್ ಅಂದಾಗೆ ಥೈರಾಯ್ಡ್. ಕ್ಯಾಲ್ಸಿಯಂ ಮಟ್ಟವನ್ನು ರಕ್ತದಲ್ಲಿ ಕಾಪಾಡೋದು ಅಂದರೆ ಪ್ಯಾರಾಥೈರಾಯ್ಡ್. ಅತ್ಯಂತ ಚಿಕ್ಕದು ಅಂದರೆ ಥೈಮಸ್ಸು. ಇದಿಲ್ಲ ಅಂದರೆ ಯಾರನ್ನ ಹಾಕಬೇಕು? ಪಿಟ್ಯುಟರಿ. ಎಲ್ಲಿದೆ ಅದು? ತಲೆ ಒಳಗೆ ಬಟಾಣಿ ಕಾಳಿದ್ದಂಗೆ ಐತೆ. 500 mg. ಇಟ್ಸ್ ಅ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತದೆ. ಮುಂದಿನ ಭಾಗದಲ್ಲಿ ಮಾತಾಡ್ತಾ ಬರ್ತೀನಿ. ಇದನ್ನು ನೋಡಿಕೊಂಡ್ರೆ ಸಾಕು. ಎರಡನ್ನೂ ನಾಳ ಮತ್ತು ನಿರ್ನಾಳದ ಕೆಲಸ ಮಾಡುವಂಥದ್ದು ಯಾವುದು ಅಂದರೆ ಮೇದೋಜೀರಕ. ಇಟ್ಸ್ ಅ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರಿತಾ ಬರ್ತೀವಿ, ಮೇದೋಜೀರಕ ಅಂತ ಕರಿತಾ ಬರ್ತೀವಿ. ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ. ರೀನಾ ನಮಿತಾಳಿಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ. ಯಾರು ಅತಿ ಎತ್ತರ? ಈಗ ನೀವು ಮಾಡಬೇಕಾದ ಕೆಲಸ ಹೆಂಗೆ ಗೊತ್ತಾ? ಇದು ಸಣ್ಣ ಪ್ರಾಬ್ಲಮ್ ಕಾಣುತ್ತೆ. ಭಾಳ ಇಂಥವೇ ತಲೆ ತಿನ್ನೋದು. ಭಾಳ ಬೇಜಾರಾಗೋದು ಯಾವಾಗ ಅಂದರೆ ಇಂಥವು ಬಿಟ್ಟು ಬಂದಾಗ ಬೇಜಾರಾಗುತ್ತೆ. ಹೌ ಟು ರೈಟ್ ಅಂತ ಭಾಳ ಇಂಪಾರ್ಟೆಂಟು. ಹೇಗೆ ಬರ್ಕೊಳೋದು ಅನ್ನೋದು ಇಂಪಾರ್ಟೆಂಟು. ಬರ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ನೀವು ಏನಾದರೂ ಬಾಯಿನಲ್ಲೇ ಮಾಡ್ತೀವಿ ಅಂತ ಹೋದರೆ ಸುಮಾರು ಜನ ಹಿಂಗೆ ಬಿದ್ದೋಗಿದ್ದಾರೆ, ಬೇಜಾರಾಗ್ತದೆ. ಕೈಲಿರೋ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ಬೋದಾದಂಥ ಪ್ರಾಬ್ಲಮ್ನ ಬಿಟ್ಟು ಬಂದುಬಿಟ್ವಲ್ಲ ಅಂತ ನೋವಾಗ್ತದೆ. ಮಾಡಬೇಡಿ. ಇದ್ರಾಗೆ ಸಾಮಾನ್ಯವಾಗಿ ಯಾರು ಅಂದರೆ ಪ್ರತಿಷ್ಠೆ ಮಾಡೋಕ್ಕೋಗಿ ಆನ್ಸರ್ಸ್ ಕಳ್ಕೊಂಡ್ಬಿಡ್ತಾರೆ. ಬಿಡು ಬಾಯಿನಲ್ಲೇ ಹಿಂಗೆ ತಲೆನಲ್ಲೇ ಯೋಚನೆ ಮಾಡ್ತಾ ಬರ್ತಾರೆ. ಮಾಡಬೇಕು. ನೀವು ಒಂದು ಕೈಲಿ ಬರ್ಕೋಬೇಕು. ಒಂದು ಪೆನ್ಸಿಲ್ ತಗೊಂಡೋಗಿ ಬರ್ಕೊಂಡ್ರೆ ಈಸಿ ಆಗ್ತದೆ. ಈಗ ನಾನು ಎತ್ಕೊತೀನಿ. ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನುಷ್ಯ ಅಲ್ಲಷ್ಟು ಉದ್ದ ಇಲ್ಲ. ಅಲ್ಲಿಗೀಗ ನಮಗೆ ನಗಿನ ಪುಷ್ಪಾಳಿಗಿಂತ ಉದ್ದವಳೆ, ಬಟ್ ಮನುಷ್ಯಾಳಿಗಿಂತ ಏನಲ್ಲ ಉದ್ದ ಇಲ್ಲ. ಇಲ್ಲಿ 3 ಕ್ಯಾರೆಕ್ಟರ್ ಬಂತು. ದುಡ್ಡೋರು ಯಾರು ಅಂದರೆ ನಾವು ಹಿಂಗೆ ಬರ್ಕೊಂಡು ಹೋಗ್ಬೇಕಿದ ಎತ್ತರದಿಂದ ಗಿಡ್ಡದ ಕಡೆಗೆ. ಇದೊಂದು ಆರ್ಡ್ರು. ಈಗ ಫಸ್ಟು ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರು ಇರಲಿ. ಆಗರೀಗ ನಗೀನ ಪುಷ್ಪಾಳಿಗಿಂತ ಉದ್ದ ಇದ್ದರು. ಇದು ನಗೀನ. ಈಗ ಗ್ಯಾಪ್ ಕೊಡಬೇಕು. ಯಾಕೆ ಗೊತ್ತಾ? ಪಕ್ಕಕ್ಕೆ ಬರ್ಕೋಬೇಡಿ. ಮಧ್ಯೆ ಯಾರೋ ಇನ್ನೊಂದು ಕ್ಯಾರೆಕ್ಟರ್ ಬರ್ಬೋದು, ಹೇಳೋಕ್ಕಾಗಲ್ಲ. ನಗೀನ ಪುಷ್ಪಾಳಿಗಿಂತ ಉದ್ದ ಇದ್ದಾಳೆ. ಪುಷ್ಪನ ಇಲ್ಲಿ ಬರ್ಕೊಳ್ಳೋಣ. ಸ್ವಲ್ಪ ಇದಾಗಿ ಬರ್ಕೊತೀನಿ, ಗಿಡ್ಡಕ್ಕೆ ಬರ್ಕೊಳ್ಳೋಣ. ಯಾಕೆಂದರೆ ಇವಳು ಉದ್ದ ಇದ್ದಾಳೆ ಅಂತ ನಮ್ಮ ಸಿಂಬಾಲಿಕಲಿ ರೆಪ್ರೆಸೆಂಟ್ ಆಗಬೇಕು. ಪುಷ್ಪ ಕೆಲವ್ರಿಗೆ ಭಾಳ ಏನು ಸಣ್ಣದು ಬಿಡಿ ಸರ್ ಅನ್ನೋದು ತುಂಬ ಪಾಪ ಗ್ರಾಮೀಣ ಭಾಗದಾಗಿರುವಂಥ ಕೆಲವಕ್ಕೆ ಕಷ್ಟ ಇರ್ಬೋದು. ಇದು ಅದಕ್ಕೆ ಸ್ವಲ್ಪ ಬಿಡಿಸ್ತಾ ಇದ್ದೀನಿ ನಾನು. ಪುಷ್ಪ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ. ಹಾಗಾದರೆ ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ. ಹಂಗಾರೆ ಈಗ ಮನುಷ್ಯ ಉದ್ಕಿದ್ದಾಳೆ. ಪ್ರಶ್ನೆ ಇನ್ನು ಮುಗ್ದಿಲ್ಲ. ಇದ್ರ ಗೊತ್ತಾಯ್ತು. ನಗಿನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನುಷ್ಯಳಷ್ಟು ಉದ್ದ ಇಲ್ಲ. ಅಲ್ಲಿಗೆ ಅರ್ಥ ಮನುಷ್ಯನೇ ಉದ್ದ. ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ. ಇಲ್ಲಿ ರೀನಾ ಮತ್ತು ನಮಿತಾ ಇವ್ರು 3 ಜನ ನಡುವಿನ ಸಂಬಂಧವೇ ಇಲ್ಲ. ಈಗ ನಾವು ಬರ್ಕೊಳಕ್ಕಾಗಲ್ಲ, ಬಟ್ ಏನು ಬರ್ಕೋಬೋದು ಬೇಕಾದ್ರೆ ಇವರಿಬ್ಬರ ನಡುವೆ ಕಂಪೇರ್ ಮಾಡ್ಬೋದು. ಆದರೆ ಮುಂದಿನ ಹೇಳಿಕೆ ಓದಲೇಬೇಕು. ಪುಷ್ಪಾಳಷ್ಟು ಉದ್ದವಿಲ್ಲ. ಪುಷ್ಪಾಳಷ್ಟು ಉದ್ದ ಇಲ್ಲ ಅಂದಮೇಲೆ ಇವರಿಬ್ಬರೂ ಕೂಡ ಪುಷ್ಪಂಗಿಂತ ಗಿಡ್ಗವ್ರೆ. ಹಾಗಾದರೆ ರೀನಾ ನಮಿತಾಗಿಂತ ಉದ್ದ ಇದ್ದಾಳೆ. ಈಗ ರೀನಾ ಬಂದಿದ್ದಾಳೆ. ರೀನಾ ಇನ್ನು ನೆಕ್ಸ್ಟ್ ಯಾರು? ಈಗ ಗೊತ್ತಾಯ್ತು. ಈಗ ರೀನಾ ನಮಿತಾಳಿಗಿಂತ ಉದ್ದ ಇದ್ದಾಳೆ. ನಮಿತಾ ಈಗ ಇನ್ನೊಮ್ಮೆ ಓದಿಬಿಡ್ತೀನಿ ನೋಡಿ. ರೀನಾಳು ನಮಿತಾಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಾಳಷ್ಟು ಉದ್ದ ಇಲ್ಲ. ಬರ್ಕೊಂಡಿದ್ದು ಕರೆಕ್ಟ್ ಆಯಿತು. ಈಗ ಬರೀ ಇದನ್ನು ನೋಡಿದರೆ ಸಾಕು, ಡಯಾಗ್ರಾಮನ್ನು, ಆನ್ಸರ್ಸನ್ನು ಪತ್ತೆ ಹಚ್ಬೋದು. ಹೇಗೆ ಅಂದರೆ ಈ ಚಿತ್ರದಲ್ಲಿರೋರಲ್ಲಿ ಅತಿ ಎತ್ತರ ಯಾರು ಅಂದರೆ ಮನುಷ್ಯ. ಆನ್ಸರ್ ಈಸ್ 3rd. ಇದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಇವರಲ್ಲಿ ಅತ್ಯಂತ ಕಿರಿಯವರು ಯಾರು ಅಂತ ಕೇಳ್ಬೋದು. ಇದಕ್ಕೆ ಇನ್ನೂ ಒಂದು ಕ್ವಶನ್ ತೆಗಿಬೋದು.
ಎರಡನೇ ದೊಡ್ಡ ವ್ಯಕ್ತಿ, ಕನ್ಫ್ಯೂಸ್ ಮಾಡ್ಕೊಬೇಡಿ, ಎಳ್ನೇರು ಇವರಲ್ಲ. ಎರಡನೇ ದೊಡ್ಡ ವ್ಯಕ್ತಿ ಯಾರು ಅಂದರೆ, ಎತ್ತರವಾಗಿರೋರು ಯಾರು ಅಂದರೆ, ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇದ್ರಾಗ ಇನ್ನೂ ಒಂದು ಕೇಳ್ಬೋದು, ಇಬ್ಬರ ಮಧ್ಯದಲ್ಲಿ ಯಾರು ಬರ್ತಾರೆ ಅಂತ ಕೇಳ್ಬೋದು. ಯಾರ ಮಧ್ಯೆಗೆ ಯಾರು ಬರ್ತಾರೆ ಅಂತ. ಹಾಗಾದ್ರೆ ನಗೀನ ಮತ್ತು ರೀನಾಳ ಮಧ್ಯದಲ್ಲಿ ಹಿಂಗೆ ಬರ್ಕೊಂಡ್ರೆ ಯಾವ ಟೈಪ್ ಕ್ವಶನ್ಸ್ ಬಂದರೂ ಅಟೆಂಡ್ ಮಾಡ್ಬೋದು. ಆನ್ಸರು ಮನುಷ್ಯ ಬರ್ತಾಳೆ. ಇದು ಭಾಳ ಮುಖ್ಯವಾದದ್ದು. ಇನ್ನೊಮ್ಮೆ ಓದ್ಬಿಡ್ತೀನಿ. ನಗೀನ ಪುಷ್ಪಾಳಿಗಿಂತ ಉದ್ದ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ. ರೀನಾ ನಮಿತಾಗಿಂತ ಉದ್ದ ಇದ್ದರೂ ಪುಷ್ಪಾಳಿಗಿಂತ ಉದ್ದ ಇಲ್ಲ. ಆದರೆ ಎತ್ತರ ಯಾರು ಅಂದರೆ ನಮಿಷ. ಬೇರೆ ಬೇರೆ ಟೈಪ್ಸ್ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡ್ತಾ ಬರ್ಬೋದು. ಇದನ್ನು ನೋಡಿಕೊಂಡ್ರೆ ಸಾಕು. ಈ ಥರದವೆಲ್ಲ ಬರ್ತವೆ. ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಬರುತ್ತೆ, ಉದ್ಕೆ ಗಿಡ್ಕಿರೋದೆಲ್ಲ ಬರ್ತಾರೆ. ಆಗ ಆನ್ಸರ್ ಮಾಡ್ಬೋದು ನೀವೆಲ್ಲವ. ಮತ್ತೆ ಬರ್ತಾ ಇದ್ದೀನಿ, ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಜೋಡಿಸಿ ಸರಿಯಾದ ಉತ್ತರವನ್ನು ಸಂಕೇತವಾಧರಿಸಿ ಪತ್ತೆ ಮಾಡಿ. ಭಾಳ ಮುಖ್ಯವಾದದ್ದು. ಸೈಕೋಮೀಟ್ರ್ ಎ ಪಟ್ಟಿನಲ್ಲಿ ಒಂದೈತೆ, ಬಿ ಪಟ್ಟಿನಲ್ಲವೇ. ಎ ಪಟ್ಟಿಗೂ ಬಿ ಪಟ್ಟಿಗೆ ಏನಾಗಬೇಕು ಹೇಳಿ ನೋಡೋಣ, ಮ್ಯಾಚ್ ಆಗಬೇಕು. ಎ ಪಟ್ಟಿ ಬಿ ಪಟ್ಟಿಗೆ ಮ್ಯಾಚ್ ಆಗಬೇಕು. ಸರಿ ಸರ್, ಈಗ ನೋಡೋಣ. ಈಗ ಯಾವ್ಯಾವುದು ನೀವೇನು ಬೇಕಾಗಿಲ್ಲ. ಒಂದೊಂದು ಟೈಮಲ್ಲಿ ನಿಮ್ಗೆ ಯಾವುದೋ ಒಂದು ಗೊತ್ತಿರ್ತದೆ, ಇನ್ನೊಂದನ್ನು ಮ್ಯಾಚ್ ಮಾಡಿಬಿಡೋದು ಮನ್ಸು ಮಾಡಿರಿ. ಈಗ ಎಕ್ಸಾಂಪಲ್ ಎತ್ಕೊತೀನಿ. ನಿಮಗೆ ಬಾರೋಮೀಟ್ರ್ ಗೊತ್ತಿರ್ತದೆ. ಬಾರೋಮೀಟ್ರು ಹಾಗಾದರೆ ವಾಯುಭಾರ ಮಾಪಕ, ಬಾರೋಮೀಟರು ವಾಯುವಿನ ಒತ್ತಡ, ಇದು ಗೊತ್ತಿದೆ. ಓ ಸರಿ, 4ಕ್ಕೆ ಡಿ ಮ್ಯಾಚ್ ಆಯ್ತು, 4ಕ್ಕೆ ಡಿ ಮ್ಯಾಚ್ ಆಯ್ತು. ಹಂಗಾರೆ ಇವೆರಡರಲ್ಲೇ ಆನ್ಸರ್ಸ್ ಇರೋದು. ಇಲ್ಲ ಇದೈತೆ, ಇಲ್ಲ ಇದ್ರಾಗೈತಿ. ಒಂದೊಂದು ಸಾರಿ ನಿಮ್ಮ ಲಕ್ ಹೆಂಗಿರ್ತದೆ ಅಂದರೆ ಡಿ ಮಾತ್ರ ಕರೆಕ್ಟಾಗಿರ್ತದೆ. ಇನ್ನೊಂದೊಂದು ಟೈಮ್ ಗ್ರಾಚಾರ ಹೆಂಗಿರ್ತದೆ, 4ಕ್ಕೂ ಡಿನೇ 4 ಆಗಿರ್ತದೆ. ಈಗ ನಿಮಗೆ 1 ಮತ್ತು 3ರಲ್ಲಿ ಆನ್ಸರ್ ಐತೆ. ಇನ್ನೂ ಒಂದು ಗೊತ್ತಾಯ್ತು ಅಂದ್ಕೊಳ್ಳಿ. ಈಗ ಏನಂತ, ಅನಿಮೋಮೀಟರು ಗಾಳಿಯ ವೇಗವನ್ನು ಅಳೆಯುತ್ತೆ, ಅದು ಕರೆಕ್ಟಾಗಿದೆ. ಸಿಗೆ 3ನೇದು ಕರೆಕ್ಟಾಗೈತಿ. ಸಿಗೆ 3ನೇದು ಕರೆಕ್ಟಾಗೈತೆ. ಓ ಹಂಗಾರೆ ಆನ್ಸರು ಒಂದು ಕರೆಕ್ಟಾಗಿದೆ. ಸರಿ, 1 ಬೈ 1 ಹೋಗೋಣ. ನಾನೀಗ ಇಲ್ಲಿ ಸೈಕ್ರೋಮೀಟರು ವಾಯುವಿನ ಆರ್ದ್ರತೆ, ಪೈರೋಮೀಟರು ಸೂರ್ಯ ವಿಕಿರಣ. ಸಣ್ಣದ ಎಕ್ಸಾಂಪಲ್ ಕೊಡ್ತೀನಿ ನಾನೀಗ. ದ ಇನ್ಸ್ಟ್ರೂಮೆಂಟ್ಸು ಏನೇನು ಅಳಿತವೆ ಅಂತ. ಫಸ್ಟ್ ಬರ್ತೀನಿ ನಾನೀಗ. ಆರ್ದ್ರತೆ, ಹ್ಯುಮಿಡಿಟಿ ಅಂತ ಕರಿತೀವಿ. ಹಾಗಾದರೆ ಗಾಳಿನಲ್ಲಿರುವಂಥ ಆರ್ದ್ರತೆಯನ್ನು ಅಳಿಬೇಕಾರೆ ವಿ ಆರ್ ಯೂಸಿಂಗ್ ದ ಹೈಗ್ರೋಮೀಟರ್ನ ಬಳಸ್ತೀವಿ. ಹೈಗ್ರೋಮೀಟರ್ ಇದಕ್ಕೆ ಆರ್ದ್ರತೆ ಅಂದರೆ ಹ್ಯುಮಿಡಿಟಿ, ಕನ್ನಡದಲ್ಲಿ ತೇವಾಂಶವನ್ನು ಅಳೆಯುವಂಥದ್ದು. ಇದಕ್ಕೇನಂತ ಕೊಟ್ಟವನೆ, ಸೈಕ್ರೋಮೀಟರ್ ಅಂತ ಕೂಡ ಕೊಟ್ಟವನೆ. ಎರಡನೇದು ಬಂದಾಗ ಇದೇ ಗಾಳಿನಲ್ಲೇನಾರವ ಒತ್ತಡ ಇದ್ದರೆ, ಪ್ರೆಷರ್ ಇದ್ದರೆ ಆಗ ಬಾರೋಮೀಟ್ರನ್ನ ಬಳಸ್ತಾ ಬರ್ತಾರೆ. ಬಾರೋಮೀಟರ್ ಪ್ರೆಷರು ಬಾರೋಮೀಟರ್. ಯೂನಿಟ್ ಇಸ್ ದ ಪಾಸ್ಕಲ್ ಇಸ್ ಯೂನಿಟ್, ಪ್ರೆಷರ್ನ ಹೇಳೋದು ಪಾಸ್ಕಲ್. ನೆಕ್ಸ್ಟ್ ಮುಂದೆ ಬರ್ತಿದ್ದೀನಿ. ಗಾಳಿಯ ವೇಗವನ್ನು ಮತ್ತು ಬಲವನ್ನು ಅಳಿಬೇಕಾರೆ ಅನಿಮೋಮೀಟರ್. ನಿಮಗೆ ಗೊತ್ತಿರಲಿ, ಸೈನ್ಸಲ್ಲಿ ಒಂದು ಕ್ವಶನ್ ಪ್ರಾಕ್ಟೀಸ್ ಇದೆ, ಪದೇ ಒಂದು ಇನ್ಸ್ಟ್ರೂಮೆಂಟ್ ತೆಗಿತಾನೆ, ಡಿವೈಸಸ್. ಸ್ಪಿಗ್ಮೋಮಾನೋಮೀಟರ್ ಬ್ಲಡ್ ಪ್ರೆಷರು, ಸ್ಟೆಥೋಸ್ಕೋಪು, ಹಾರ್ಟ್ ಬೀಟು. ಹಾಗಾದರೆ ಎಲೆಕ್ಟ್ರಿಕ್ ಆಕ್ಟಿವಿಟಿಯಿಂದ ಹಾರ್ಟ್ ಅಂದಾಗ ECG. ಈಗ ಬರ್ತಾ ಇದ್ದೀನಿ ಅನಿಮೋಮೀಟರ್ ಅಂದಾಗ ವಾಯುವಿನ ವೇಗ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ, ಬಾರೋಮೀಟರ್ ಬಂತು, ಅನಿಮೋಮೀಟರ್ ಬಂತು. ಪೈರೋಮೀಟರ್ ಅಂತಿದ್ದಂಗೆ ಪೈರೋಮೀಟರು ಅತಿ ಹೆಚ್ಚಿನ ತಾಪಮಾನವನ್ನು ಅಳೆಯೋಕ್ಕೆ. ಅತಿ ಹೆಚ್ಚಿನ ತಾಪಮಾನ ಅಂದಾಗ ನಮ್ಮ ಥರ್ಮೋಮೀಟರ್ಗಳು ಯಾಕಲ್ಲ, ಉಷ್ಣ ಅಲ್ಲ, ಉಷ್ಣದ ಪರಿಣಾಮವೇ ತಾಪಮಾನ. ಹೀಟಿಂದ ಏನು ಬರ್ತದೆ, ಟೆಂಪ್ರೇಚರ್ ಬರ್ತದೆ. ಆ ಟೆಂಪರೇಚರ್ನ ಅಳಿಬೇಕಾದ್ರೆ ಕಡಿಮೆ ತಾಪಮಾನ ಇದ್ದರೆ ನಾವು ಅಲ್ಲಿ ಥರ್ಮೋಮೀಟರ್ ಅಳಿತೀವಿ. ಅತಿ ಹೆಚ್ಚಿನ ತಾಪಮಾನ ಇದ್ದಾಗ ವಿ ಆರ್ ಯೂಸಿಂಗ್ ದ ಪೈರೋಮೀಟರ್ಸ್. ಇವೆಲ್ಲವೂ ಕೂಡ ದೇ ಆರ್ ದ ಇನ್ಸ್ಟ್ರೂಮೆಂಟ್ಸ್. ಆರ್ದ್ರತೆಯನ್ನು ಅಳಿಬೇಕಾರೆ ಹೈಗ್ರೋಮೀಟ್ರ್. ಸರ್ ಹಂಗಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅವಲ್ಲ, ಎಲ್ಲ ನೋಡ್ಕೋಬೇಕಲ್ವ ನಾವು, ಗ್ಯಾರಂಟಿ ನೋಡ್ಕೋಬೇಕು. ಒಂದೊಂದು ಕಡೆ ಒಂದೊಂದು ಟೈಪ್ ಇನ್ಸ್ಟ್ರೂಮೆಂಟ್ಸ್ಗಳು ಬರ್ತವೆ. ಸುಮಾರು ಒಂದು 40-50 ಇನ್ಸ್ಟ್ರೂಮೆಂಟ್ಸ್ ಬರ್ತವೆ. ಎಲ್ಲ ನೋಡ್ಕೊಂಡ್ರೆ ಯಾವ ಎಕ್ಸಾಮ್ಸ್ ಬೇಕಾದ್ರೂ ನಾವು ಅಟೆಂಡ್ ಮಾಡ್ತಾ ಬರ್ಬೋದು. ಪೈರೋಮೀಟ್ರನ್ನ ಕೇಳಿದ್ದಾನೆ,
ಅತಿ ಹೆಚ್ಚು ತಾಪಮಾನ ಇದ್ದಾಗ ನಕ್ಷತ್ರಗಳಲ್ಲೆಲ್ಲ ತಾಪಮಾನ ಪೈರೋಮೀಟ್ರನ್ನ ಬಳಸ್ತಾ ಬರ್ತೀವಿ. ಥರ್ಮೋಮೀಟ್ರ್ ಒಳಗಡೆ ಈ ಜಲಜನಕ ಬಳಸ್ತೀವಿ, ಪಾದರಸ ಬಳಸ್ತೀವಿ, ಆಲ್ಕೋಹಾಲನ್ನು ಬಳಸ್ತೀವಿ, ಒಳಗಡೆ ಬಳಸುವಂಥ ಬೇರೆ ಬೇರೆ ಥರ್ಮೋಮೀಟ್ರ್ಗಳಲ್ಲಿ. ಬಟ್ ಅತ್ಯಂತ ಹೆಚ್ಚಾದಾಗ ಪೈರೋಮೀಟ್ರನ್ನ ಬಳಸ್ತಾ ಬರ್ತೀವಿ. ಪೈರೋಮೀಟರ್ ಇಸ್ ಅ ಡಿವೈಸ್, ಇನ್ಸ್ಟ್ರೂಮೆಂಟ್, ಹೈಯೆಸ್ಟ್ ಟೆಂಪ್ರೇಚರನ್ನು ಅಳಿಬೇಕಾರೆ. ಎಲ್ಲವೂ ಕೂಡ ನಮ್ಮ ಸೈನ್ಸಲ್ಲಿ ಬರುವಂಥ ಟಾಪಿಕ್ಸ್ಗಳಾಗಿದೆ. ಮುಂದಿನ ಅವಧಿನಲ್ಲಿ ಇನ್ನೂ ಬೇಕಾದಷ್ಟು ಕ್ವಶನ್ಸ್ಗಳಿವೆ, ಅವನ್ನೆಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಒಂದೊಂದು ಟಾಪಿಕನ್ನು ಎತ್ಕೊಂಡಾಗ 10 ಪ್ರಶ್ನೆಗಳನ್ನು ಎತ್ಕೊಂಡು ಸಾಲ್ವ್ ಮಾಡ್ತಾ ಬಂದರೆ ನಿಮಗೊಂದು ಗ್ರಿಪ್ ಬರ್ತದೆ. ಒಂದು ಕ್ವಶನ್ಗೆ ಒಂದು ಕನಿಷ್ಠ ಒಂದು 30-40 ಬೇರೆ ಬೇರೆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡುವಂಥ ಶಕ್ತಿ ಬರಲಿ. ನೀವೆಲ್ಲ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸಾಗಂಗಾಗಲಿ ಮತ್ತು ಜ್ಞಾನವನ್ನು ಸಂಪಾದಿಸ್ಕೊಳ್ಳಿ. ನಾಲೆಡ್ಜ್ ಇದ್ದರೆ ಯಾವಾಗ ಬೇಕಾದ್ರೂ ಕೂಡ ನೀವು ಪರೀಕ್ಷೆಗಳನ್ನು ಪಾಸ್ ಮಾಡ್ಬೋದು. ನಿಮಗೆ ಬೇಕಾಗಿರೋದು ನಾಲೆಡ್ಜ್ ಬೇಕಾಗಿದೆ, ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.